ದೊಡ್ಡ ಘಟಾನುಘಟಿಗಳೇ, ಯಾರು ಹೆಚ್ಚು ಯಾರು ಕಮ್ಮಿ ಅಂತಿಲ್ಲ. ಒಂದು ಪುಂಡಿ ಹೆಚ್ಚು ಯಾರು ಕಮ್ಮಿ ಯಾರು ಅಂತ ಹೇಳಿಕಾದ್ರೆ ಹಾಗೆ ಎಲ್ಲವೂ ಸಹ ಒಂದು ಘನ ವಿದ್ವಾಂಸರ್ಗ ನಮ್ಮ ಮುಂದೆ ಕೂತೋಳು. ನಾವಿಗೆ ಇದು ತುಂಬ ಖುಷಿನ ವಿಷಯ. ನಮ್ಮ ಈ ಗೋಷ್ಠಿಲಿ ಎರಡು ವಿಷಯದ ಬಗ್ಗೆ ವಿಚಾರ ಮಂಡನೆ ಹಾಕಿಟ್ಟು, ಒಂದು ವಿಷಯ ಪ್ರಾದೇಶಿಕ ಭಾಷೆಗಳು ಎದುರಿಸುತ್ತಿರುವ ಸವಾಲುಗಳು ವಿಷಯದ ಬಗ್ಗೆ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಮಾತಾಡುವೆ. ಜಾಗತೀಕರಣ ಮತ್ತು ಸಾಂಸ್ಕೃತಿಕ ಪಲ್ಲಟಗಳು ವಿಷಯದ ಬಗ್ಗೆ ಡಾಕ್ಟರ್ ನರೇಂದ್ರ ರೈ ದೇರ್ಲ ಇವು ಮಾತಾಡಿಕೆ ಉಳ್ಳೋ. ಕೋಡಿ ಕುಶಾಲಪ್ಪ ಗೌಡ್ರು ಒಂದು ಸುರುಗೆ ಒಂದು ಪರಿಚಯ ಮಾಡಿದಂಥ ಕೋಡಿ ಕುಶಾಲಪ್ಪ ಗೌಡ್ರು ಅವರ ಗರಡಿಲಿ ಪಳಗಿದವು ಡಾಕ್ಟರ್ ಚಿನ್ನಪ್ಪ ಗೌಡ್ರು. ಪಯಣ ಎಂತ ಉದ್ಯೋಗ ಪಯಣ ಶುರು ಆದ್ದು STM ಕಾಲೇಜು ಉಜಿರೆಯಲ್ಲಿ, ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದ ರೀಡರ್ ಆಗಿದ್ದವು, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದವು, ಆಮೇಲೆ ಕರ್ನಾಟಕ ಜನಪದ ಅಕಾಡೆಮಿನ ಕುಲಪತಿ ಈಗ ಆಗಿದ್ದವು. ದೊಡ್ಡ ಜಾನಪದ ವಿದ್ವಾಂಸರು, ಭೂತಾರಾಧನೆ ವಿಷಯದಲ್ಲಿ ಸಂಶೋಧನೆ ಮಾಡಿದವು. ಹಾಗೆ ಕನ್ನಡ, ತುಳು ಮತ್ತು ಇಂಗ್ಲೀಷ್ ಈ ಮೂರು ಭಾಷೆಯಲ್ಲಿ ಒಳ್ಳೆ ಲಾಯಕನ ಹಿಡಿತಾ ಇದೆ. ಈ ಮೂರು ಭಾಷೆಯಲ್ಲಿ ಸಹ ಸಾಹಿತ್ಯ ರಚನೆ ಮಾಡಿದವು. ಅಧ್ಯಯನ ಪೀಠಗಳಲ್ಲಿ ನಿರ್ದೇಶಕರಾಗಿ, ಸದಸ್ಯರಾಗಿ, ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಳು. ಹಾಗೇನೆ ಫಿನ್ಲ್ಯಾಂಡ್, ಜಪಾನ್, ಜರ್ಮನಿ ಇಲ್ಲಿ ಫೆಲೋಶಿಪ್ ಅಧ್ಯಯನಕ್ಕೆ ಹೋಗಲು ಸಾಂಸ್ಕೃತಿಕ ರಾಯಭಾರಿಯಾಗಿ ಹೋದವು ಡಾಕ್ಟರ್ ಚಿನ್ನಪ್ಪ ಗೌಡ್ರು. ಅವು ಇಂದು ನಮ್ಮೊಟ್ಟಿಗೆ ಇರೋದು ನಮಗೆ ತುಂಬ ಖುಷಿನ ವಿಷಯ. ಸರ್, ನೀವಿಗೆ ಗೌರವದ ಸ್ವಾಗತ ಹೇಳ್ತಾವಳೆ. ಹಾಗೆ ನಾಗಳು ಹೇಳ್ದಂಗೆ ಪ್ರಾದೇಶಿಕ ಭಾಷೆಗಳು ಎದುರಿಸುತ್ತಿರುವ ಸವಾಲುಗಳ ವಿಷಯದಲ್ಲಿ ಮಾತಾಡಿಕೊಳ್ಳೋದು ಡಾಕ್ಟರ್ ಧನಂಜಯ ಕುಂಬ್ಳೆ. ನಾನು ಹುಟ್ಟಿ ಬೆಳೆದದ್ದು ಗಡಿನಾಡು ಪ್ರದೇಶ ಕುಂಬಳೆ. ಮಲಯಾಳಂ ಮತ್ತು ಕನ್ನಡ ಎರಡೂ ಸಮೃದ್ಧವಾಗಿರುವ ಒಂದು ಊರಿನಲ್ಲಿ. ಮದುವೆಯಾದ ಬಳಿಕ ನಾನು ಕಲಿತದ್ದು ಮತ್ತು ಇವತ್ತು ತಪ್ಪಿಲ್ಲದೆ ನಿರರ್ಗಳವಾಗಿ ಮಾತಾಡುವ ಭಾಷೆ ಅದು ಹವ್ಯಕ. ನಾನು ಪಾಠ ಮಾಡ್ತಾ ಇರೋದು ಕನ್ನಡ. ಇನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡಬಹುದಾದ ಭಾಷೆ ಅದು ಬ್ಯಾರಿ ಇತ್ಯಾದಿ. ಇದು ಹೀಗೆ ಒಂದು ಬಹುಭಾಷೆಯ ಒಂದು ಆವರಣ ಇದೆಯಲ್ಲ, ನನಗೆ ಕಡಿಮೆ ಆ ಲೆಕ್ಕ ನೋಡಿದರೆ ಈ ಪ್ರದೇಶದಲ್ಲಿ ಬದುಕುತ್ತಿರುವ ಅನೇಕರಿಗೆ ಇದಕ್ಕಿಂತ ಹೆಚ್ಚು ಭಾಷೆಗಳು ಗೊತ್ತು. ಅಂದರೆ ಬೇರೆ ಬೇರೆ ಭಾಷೆಗಳನ್ನ ಹೀಗೆ ಒಳಗೊಳ್ಳುತ್ತಾ ಇವತ್ತು ಅರೆಭಾಷೆಯ ಮಾತನ್ನು ಕೇಳ್ತಾ ಇದ್ದೆ ಇಡೀ ಗೋಷ್ಠಿಯಲ್ಲಿ. ಅಲ್ಲಿ ನನ್ನ ತುಳುವಿನ ಪದಗಳಿವೆ, ಅಲ್ಲಿ ಮಲಯಾಳಂನ ಟೋನಿ ಇದೆ, ಅಲ್ಲಿ ಹವ್ಯಕದ ಪದಗಳಿವೆ. ಕನ್ನಡ ಬಲ್ಲ ಎಲ್ಲರಿಗೂ ಕೂಡ ಬಹಳ ಸುಲಭವಾಗಿ ಅರ್ಥವಾಗಬಲ್ಲಂತ ಒಂದು ಸರಳ ನಿರೂಪಣೆಯೂ ಅದರೊಳಗಿದೆ. ಇದರಲ್ಲಿ ಯಾವುದರಿಂದ ಯಾವುದು ಪಡೆಯಿತು? ತುಳುವಿಗೆ ಅರೆಭಾಷೆ ಕೊಟ್ಟ ಪದಗಳೆಷ್ಟು? ತುಳುವಿನಿಂದ ಅರೆಭಾಷೆ ಪಡೆದ ಪದಗಳೆಷ್ಟು? ಇಲ್ಲಿನ ಹವ್ಯಕ ಮತ್ತು ಇಲ್ಲಿನ ಅರೆಭಾಷೆಯ ನಡುವಿನ ನಂಟು ಯಾವ ತರಹದ್ದು? ಹೀಗೆ ನಾವು ಮಾತಾಡ್ತಾ ಹೋದರೆ ಅದು ತುಂಬ ವಿಶಾಲವಾದ ಒಂದು ವಿಷಯ. ಆದರೆ ನಾವು ಗ್ರಹಿಸಬೇಕಾದ ಸಂಗತಿ ಏನಂದರೆ, ಈ ಎಲ್ಲ ಭಾಷೆಗಳು ಕೂಡ ಬಹಳ ಒಟ್ಟು ಪ್ರೀತಿಯಿಂದ, ಸೌಹಾರ್ದದಿಂದ ಈ ಈ ಭಾಗದಲ್ಲಿ ನಾವು ಬದುಕ್ತಾ ಬಂದಿದ್ದೇವೆ. ಸೌಹಾರ್ದ ಈ ಮಣ್ಣಿನ ಗುಣ, ಭಾಷಾ ಸೌಹಾರ್ದವೂ ಕೂಡ ಈ ಮಣ್ಣಿನ ಗುಣ. ನಾವೆಲ್ಲ ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಪರಸ್ಪರ ತಮ್ಮ ತಮ್ಮ ಅನನ್ಯತೆಯನ್ನು ಉಳಿಸಿಕೊಂಡು ಒಂದು ಭಾಷೆ ಇನ್ನೊಂದು ಭಾಷೆಯನ್ನ ಕಲಿಯುವುದು ಅಂದರೆ, ಒಂದು ಭಾಷೆಗೆ ಇನ್ನೊಂದು ಭಾಷೆಯನ್ನ ಕಲಿಯುವುದು ಅಂದರೆ, ಅಥವಾ ಬಹುಭಾಷೆಗಳು ಒಂದು ಕಡೆಯಲ್ಲಿ ಒಟ್ಟಾಗಿ ಬದುಕುವುದು ಅಂದರೆ ಆಗ ಎರಡು ಸಂಗತಿಗಳಿರ್ತವೆ. ಒಂದು, ತನ್ನ ಭಾಷೆಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು, ಮತ್ತು ತನ್ನ ಜೊತೆಗಿರತಕ್ಕಂಥ ಉಳಿದ ಭಾಷೆಯನ್ನ ಪ್ರೀತಿಸ್ತಾ ಬದುಕೋದು. ಈ ಸೌಹಾರ್ದ ಇದೆಯಲ್ಲ, ಈ ಸೌಹಾರ್ದ ಈ ಭಾಗದಲ್ಲಿ ಬಹಳ ಧಾಳಾಗಿ ಇರುವುದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಆದ್ದರಿಂದ ಈ ನೆಲದ ಭಾಷೆಯ ನಂಟು ಅಥವಾ ಈ ನೆಲದ ಭಾಷೆಯ ಕಂಪು ಅದೇನೆಂದರೆ, ಅದು ಸೌಹಾರ್ದದ ಕಂಪು. ಅದು ಪರಸ್ಪರ ಹಂಚಿಕೊಳ್ಳುವ, ಪರಸ್ಪರ ಒಳಗೊಳ್ಳುವ, ಪರಸ್ಪರ ಕೂಡಿಕೊಳ್ಳುವ ಒಂದು ಮಾದರಿಯದ್ದು ಅನ್ನುವುದನ್ನು ಮೊದಲಿಗೆ ನಾನು ಪ್ರಸ್ತಾಪಿಸ ಬಯಸ್ತೇನೆ. ಈ ಪ್ರಾದೇಶಿಕ ಅಂತ ಒಂದು ಪದ ಬಳಕೆ ಈ ಗೋಷ್ಠಿಯ ವಿಷಯದಲ್ಲಿದೆ.
ಈ ಪ್ರಾದೇಶಿಕ ಎನ್ನುವ ಪ್ರದೇಶ, ಪ್ರಾದೇಶಿಕ ಈ ತರಹದ ಕಲ್ಪನೆಗಳೆಲ್ಲ ನಮ್ಮಲ್ಲಿ ಆರಂಭಗೊಂಡದ್ದು ಅದು ಈ ಸ್ವಾತಂತ್ರ್ಯ ಹೋರಾಟದ ವಸಾಹತುಶಾಹಿ ಕಾಲಘಟ್ಟದಲ್ಲಿ, ನವೋದಯದ ನಮ್ಮ ಕಾಲಘಟ್ಟದಲ್ಲಿ ಮುಖ್ಯವಾಗಿ ನಾವು ವಸಾಹತುಶಾಹಿಯನ್ನ, ಅದರ ಎಲ್ಲ ಆಘಾತಗಳನ್ನು ಒಂದು ಏನು ಅದನ್ನು ನಿಭಾಯಿಸಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಭಾಷೆ ಏನಿದೆ, ಅವುಗಳನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡುವ, ಅವುಗಳನ್ನು ಕುರಿತು ತಿಳಿದುಕೊಳ್ಳುವ ಪ್ರಯತ್ನಗಳನ್ನು ಮಾಡಿದಾಗಲೆಲ್ಲ ಈ ಏರಿಯಾ ಸ್ಟಡಿ, ಈ ರೀಜನಲ್ ಸ್ಟಡಿ ಅಂದರೆ ಪ್ರದೇಶ ಪ್ರಾದೇಶಿಕ ಅಧ್ಯಯನದ ಕ್ರಮಗಳು ಆರಂಭ ಆಗ್ತಾ ಬಂದವು. ವಸಾಹತೋತ್ತರ ಕಾಲದಲ್ಲಿ ನಾವು ಅದನ್ನು ಸ್ವಲ್ಪ ಭಿನ್ನವಾಗಿ ನೋಡುವ ಪ್ರಯತ್ನವನ್ನು ಮಾಡಿದೆವು. ಏನಂದರೆ ಅದನ್ನು ಏನು ಬ್ರಿಟಿಷ್ ಮತ್ತು ಮೆಕಾಲೆ ನಿರ್ಮಿತವಾದ ಒಂದು ಆವರಣ ಇದೆ, ಅದಕ್ಕೆ ಒಂದು ಪ್ರತಿರೋಧದ ಒಂದು ರೂಪಕವಾಗಿ ಈ ಪ್ರಾದೇಶಿಕ ಎನ್ನುವುದನ್ನು ನಾವು ಇಟ್ಟುಕೊಂಡು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡಿದೆವು. ಹಾಗಂತೇಳಿ ಹಿಂದೆ ಈ ಪ್ರಾದೇಶಿಕ ಸಂಗತಿಗಳ ಕುರಿತು ನಿರ್ಲಕ್ಷ್ಯ ಇತ್ತು ಅಂತ ಅರ್ಥ ಅಲ್ಲ. ಹಿಂದೆ ಈ ಪ್ರಾದೇಶಿಕ ಭಿನ್ನತೆಗಳನ್ನು ಅವರು ನಮ್ಮ ಭಾಷಾ ವಿಜ್ಞಾನಿಗಳು ಅಥವಾ ಭಾಷೆಯನ್ನು ಕುರಿತು ಅಧ್ಯಯನ ಮಾಡುವವರೆಲ್ಲ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅರ್ಥ ಅಲ್ಲ. ನಮ್ಮಲ್ಲಿಯೂ ಕೂಡ ವೈಯಾಕರಣರೇ ಅನೇಕ ಕಡೆ ಗುರುತಿಸಿ ಉಂಟು. ಇತಿ ಪೌರಾತ್ಯ, ಇತಿ ದಾಕ್ಷಿಣಾತ್ಯ ಅಂತ ಅವರು ಗುರುತಿಸಿದ್ದನ್ನೆಲ್ಲ ನಾವು ಗಮನಿಸ್ತೇವೆ. ಅಂದರೆ ಇದು ಉಚ್ಚಾರಣೆ, ಇದು ಪೌರಾತ್ಯ ಉಚ್ಚಾರಣೆ. ವೈಯಾಕರಣರು ಭಾಷೆಯ ಕುರಿತು ಅದರ ಉಚ್ಚಾರಣೆಯನ್ನು ಕುರಿತು ಕೂಡ ಗಂಭೀರ, ಅಂದರೆ ಇದು ದಕ್ಷಿಣದಲ್ಲಿ ಹೀಗೆ ಹೇಳ್ತಾರೆ, ಪೂರ್ವದಲ್ಲಿ ಹೀಗೆ ಹೇಳ್ತಾರೆ ಅಂತ ಪ್ರಾದೇಶಿಕವಾದ ಭಿನ್ನತೆಗಳನ್ನು ಮೊದಲಿಂದಲೂ ಗುರುತಿಸಿಕೊಳ್ಳೋ ಕ್ರಮ ಇತ್ತು. ಆದರೆ ಬಹಳ ಮುಖ್ಯವಾಗಿ ಯಾವಾಗ ನಮಗೆ ಬ್ರಿಟಿಷ್ ವಸಾಹತು ಶಾಹಿ ವ್ಯವಸ್ಥೆ ಏನಿದೆ, ಬ್ರಿಟಿಷರ ವಿರುದ್ಧದ ಒಂದು ನೆಲೆ ಏನಿದೆ, ಆಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅದನ್ನು ಬ್ರಿಟಿಷರ ಏನು ಆಕ್ರಮಣದ ಎದುರಿಗೆ ಮುಖಾಮುಖಿ ಮಾಡುವ ಒತ್ತಡ ಬಂದಾಗ ಈ ಆಲೋಚನಾ ಕ್ರಮಗಳು ಹೆಚ್ಚು ಗಟ್ಟಿಯಾಗ್ತಾ ಬಂದದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಕರಾವಳಿ ಈ ಭಾಗ ಅನೇಕ ಪ್ರಾದೇಶಿಕ ಭಾಷೆಗಳನ್ನು ಒಳಗೊಂಡ ಒಂದು ಭಾಗ ಆಯಿತು. ಮರಿಯಪ್ಪ ಭಟ್ರು ಇದನ್ನು ಬಹುಭಾಷೆಗಳ ಆಡುಂಬಲ ಅಂತ ಕರೆದಿದ್ದಾರೆ. ಗೌಡ ಕನ್ನಡ ಅಂತ ಅರೆಭಾಷೆಗೆ ಹೆಸರು ಕೊಟ್ಟ ಮರಿಯಪ್ಪ ಭಟ್ರೆ ಈ ಭಾಗದಲ್ಲಿ ಇದು ಬಹುಭಾಷೆಗಳ ಆಡುಂಬಲ, ತುಂಬ ಭಾಷೆಗಳಿವೆ. ಇದನ್ನು ಪ್ರಾದೇಶಿಕ ಅನ್ನಬಹುದೇ? ಅಂದರೆ ಒಂದು ಪ್ರದೇಶದಲ್ಲಿ ಇಷ್ಟು ಬಹುಭಾಷೆಗಳು ಹೇಗೆ ಬಂದವು? ಈಗ ಒಂದು ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ. ಯಾಕೆ ಇಷ್ಟೊಂದು ಭಾಷೆಗಳು ಇಲ್ಲಿ ಬಂದವು ಅಂತ ನಾವು ಚರಿತ್ರೆಯನ್ನು ಕೆದಕಲಿಕ್ಕೆ ಆರಂಭ ಮಾಡಿದರೆ, ಇಲ್ಲಿನ ಚರಿತ್ರೆ ಈ ಭಾಷೆಗಳು ಹೇಗೆ ಬಂದವು, ಅದರ ಜೊತೆಗೆ ಒಂದು ವಲಸೆ ಸಂಸ್ಕೃತಿ ಇದೆ. ಇಲ್ಲಿನ ಒಂದು ಪ್ರದೇಶದಲ್ಲಿ ಅಲ್ಲಿನದೇ ಅಂತ ಹೇಳುವ ಭಾಷೆ ಒಂದಿರ್ಲಿಕ್ಕೆ ಸಾಧ್ಯ. ಬಹುಭಾಷೆಗಳಿದ್ದಾವೆ ಅಂದರೆ ಏನರ್ಥ? ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರೆ ಅಂತ ಅರ್ಥ. ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಯೂರಿದ್ದಾರೆ. ಅವರು ಅವರವರ ಭಾಷೆ, ಅವರವರ ಸಂಸ್ಕೃತಿಯನ್ನು ಇಲ್ಲಿ ಬಿತ್ತಿದ್ದಾರೆ. ಮತ್ತು ಇಲ್ಲಿರುವ ಭಾಷೆ ಮತ್ತು ಬಂದಿರುವ ಭಾಷೆಗಳು ಪರಸ್ಪರ ಜೋಡಿಕೊಂಡು ಇಲ್ಲಿ ಮೂಲ ಭಾಷೆ, ಬಂದ ಭಾಷೆ ಎನ್ನುವ ಏನು ಆವರಣಗಳು ಇಲ್ಲದೇನೆ ನಾವೆಲ್ಲ ಇಲ್ಲಿನ ಭಾಷೆ ಎನ್ನುವ ಹಾಗೆ ಅದು ಬೆಳೆದು ಬಂದದ್ದನ್ನು ನಾವು ಗಮನಿಸ್ತಾ ಬಂದಿದ್ದೆ. ಆದ್ದರಿಂದಲೇ ಇದನ್ನು ನಾವು ಪ್ರಾದೇಶಿಕ ಅಂತ ಗುರುತಿಸುವುದು ಎಷ್ಟು ಸರಿ? ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಭಾಷೆಗಳನ್ನು ಗುರುತಿಸುವಾಗ, ಅಥವಾ ನಾವೇ ಭಾರತ ಅಂತ ಬೇಡ, ನಾವು ಸಾಮಾನ್ಯವಾಗಿ ನಾವು ಗುರುತಿಸುವಾಗ ನಾವು ಬೇರೆ ಬೇರೆ ಅಂತಾರಾಷ್ಟ್ರೀಯ ಭಾಷೆ ಅಂತ ಒಂದು, ರಾಷ್ಟ್ರ ಭಾಷೆ ಅಂತ ಒಂದು, ನಮ್ಮ ಪ್ರಾಂತ್ಯ ಭಾಷೆ, ರಾಜ್ಯ ಭಾಷೆ ಅಂತ ಒಂದು, ಉಳಿದ ಭಾಷೆಗಳನ್ನೆಲ್ಲ ನಾವು ಪ್ರಾದೇಶಿಕ ಭಾಷೆಗಳು ಅಂತ ನಾವು ಗುರುತಿಸ್ತೇವೆ. ಈ ಕೆಟಗರಿ ಉಂಟಲ್ಲ, ಈ ಒಂದು ವಿಭಾಗ ಕ್ರಮ ಇದೆಯಲ್ಲ, ಆ ವಿಭಾಗ ಕ್ರಮವನ್ನು ನಾವಿವತ್ತು ಪ್ರಶ್ನೆ ಮಾಡಬೇಕಾದಂಥ ದಿನಗಳಲ್ಲಿ ನಾವಿದ್ದೇವೆ. ಯಾಕಂದರೆ ಯಾವ ಭಾಷೆಯೂ ಕೂಡ, ಅಂದರೆ ಇದೊಂದು ತಾರತಮ್ಯ ಅಲ್ವಾ ನೋಡಿ. ಅಂದರೆ ಏನು, ನೀವು ಪ್ರಾದೇಶಿಕ ಭಾಷೆ ಅಂತ ಹೇಳುವಾಗ ನಿಮ್ಮ ಜಾಗ ಎಲ್ಲಿ ಕೆಳಗೆ ಒಂದು ಶ್ರೇಣೀಕೃತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಭಾಷೆಗೆ ಸಂಬಂಧಪಟ್ಟ ಒಂದು ಆಲೋಚನಾ ಕ್ರಮದಲ್ಲಿ ಒಂದು ಶ್ರೇಣೀಕೃತ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದು ಇಂಗ್ಲೀಷು, ಅದು ಗ್ರೇಟ್, ಅದು ಮೇಲೆ, ಅದು ಅಂತಾರಾಷ್ಟ್ರೀಯ ಭಾಷೆ, ಇದು ಹಿಂದಿ ರಾಷ್ಟ್ರ ಭಾಷೆ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು, ಅಂದರೆ ದೊಡ್ಡ ವ್ಯಾಪ್ತಿ ಇದೆ. ಇದು ರಾಜ್ಯ ಭಾಷೆ, ರಾಜ್ಯದ ಉಳಿದದ್ದು ತುಳು, ಕನ್ನಡ, ಅರೆಭಾಷೆ, ತುಳು, ಅರೆಭಾಷೆ, ಕೊಂಕಣಿ, ಬ್ಯಾರಿ. ಏನು ನಾವು ಪ್ರಾದೇಶಿಕ ಅನ್ನುವ ಒಂದು ಸಣ್ಣ ಒಂದು ಐಡೆಂಟಿಟಿ ಅದಕ್ಕೆ ಕೊಟ್ಟ ತಕ್ಷಣ
ಅವುಗಳಿಗೆ ಒಂದು ಮಾನ್ಯತೆಯ ದೃಷ್ಟಿಯಿಂದ, ಒಂದು ಯೋಗ್ಯತೆ ದೃಷ್ಟಿಯಿಂದ ನಾವೆಲ್ಲ ಅವುಗಳನ್ನು ಒಂದು ಕೆಳದೃಷ್ಟಿಯಿಂದ ನೋಡುವ ಒಂದು ಧಾಟಿ ಅದು ನಮ್ಮ ಆಲೋಚನಾ ಕ್ರಮದಲ್ಲಿ ಬಂದಿದೆ. ಅದಕ್ಕೆ ನಮ್ಮಲ್ಲಿ ಬಿಳಿಮಲೆಯವರು ಯಾವಾಗಲೂ ಹೇಳುವ ಮಾತಿದೆ, ರಾಷ್ಟ್ರಭಾಷೆ ಯಾವುದು? ತುಳುನು ರಾಷ್ಟ್ರಭಾಷೆ ಅಂತ. ನಮ್ಮ ಅರೆಭಾಷೆ ರಾಷ್ಟ್ರಭಾಷೆ. ಯಾಕೆ ರಾಷ್ಟ್ರಭಾಷೆ ಅಂದರೆ ಅರೆಭಾಷೆ ಮಾತಾಡುವ ನಾವೆಲ್ಲ ಭಾರತೀಯರಾದದ್ರಿಂದ ಅದು ರಾಷ್ಟ್ರದ ಭಾಷೆ ಅಂತ. ಅದರಿಂದ ಈ ಒಂದು ಬೇಕಾದ್ದು ಯಾರಿಗಂದರೆ ನಮ್ಮ ಆಡಳಿತಕ್ಕೆ ಒಂದು ಬೇಕು. ಯಾಕಂದರೆ ಅವರಿಗೆ ಆಡಬೇಕಲ್ಲ. ಬ್ರಿಟಿಷರು ಇಂಗ್ಲೀಷನ್ನು ಯಾಕೆ ತಂದರು? ಅವರಿಗೆ ಒಂದು ಬೇಕು, ಯಾಕಂದರೆ ಇವ್ರನ್ನ ಆಡಬೇಕಲ್ಲ. ಇವತ್ತು ಭಾರತ ಸರ್ಕಾರಕ್ಕೆ ಒಂದು ಬೇಕು, ಯಾಕೆ? ಇಡೀ ದೇಶವನ್ನು ಒಂದು ಆಡಳಿತದ ನೆಲೆಯಿಂದ ಇದು ಸರಿ. ಆದರೆ ನಾವು ಭಾಷೆಯನ್ನು ಅದನ್ನು ಒಂದು ಅಧ್ಯಯನ ದೃಷ್ಟಿಯಿಂದ, ಒಂದು ಗೌರವ ದೃಷ್ಟಿಯಿಂದ ಗಮನಿಸುವಾಗ ಈ ಒಂದು ಏನು ವಿಭಾಗ ಕ್ರಮದಲ್ಲಿಯೇ ಒಂದು ಸ್ವಲ್ಪ ಮಟ್ಟಿಗೆ ನಾವು ಇದನ್ನು ಸರಿಯಲ್ಲ ಅಂತ ನಾವು ಹೇಳಬೇಕಾಗಿದೆ. ಹಾಗೆ ಹೇಳದೇ ಇದ್ದರೆ ನಮ್ಮ ಭಾಷೆಯ ಬಗೆಗಿನ ನಮ್ಮ ಅಭಿಮಾನವನ್ನು ನಾವು ಮತ್ತೆ ಕಟ್ಟಿಕೊಳ್ಳುವುದಕ್ಕೆ ಕಷ್ಟ ಆಗುತ್ತೆ. ನಾವು ಯಾರದೋ ಅಡಿಯಲ್ಲಿ ಬದುಕ್ತಾ ಇದ್ದೇವೆ ಎನ್ನುವ ಭಾವನೆ ನಮಗೆ ಬರ್ತದೆ. ನಾನು ಮುಂದೆ ನಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಎಷ್ಟು ಭಾಷೆಗಳಿದ್ದಾವೆ ಈ ಭಾಗದಲ್ಲಿ ಅಂತ. ಖಾಲಿ ಕರಾವಳಿಯನ್ನು ಅಷ್ಟೇ ನಾವು ಗಮನಿಸಿದರೂ ಕೂಡ ನೋಡಿ, ನಾನು ಕೆಲವು ವಿದ್ಯಾರ್ಥಿಗಳು ತುಂಬ ಜನ ಇದ್ದೀರಲ್ಲ, ಅದರಿಂದ ನಾವು ಸ್ವಲ್ಪ ಭಾಷೆಗಳ ಈ ಭಾಗದಲ್ಲಿ ಎಷ್ಟು ಸಮೃದ್ಧವಾದ ಭಾಷಿಕ ವಿನ್ಯಾಸ ಇದೆ ಅಂತ. ತುಳು ಇದೆ. ತುಳು ಅಂದರೆ ಒಂದು ತುಳು ಅಲ್ಲ, 10 ತುಳುಗಳಿವೆ. ಇಲ್ಲಿ ಶಿವಳ್ಳಿ ಮಾತನಾಡುವ ಶಿವಳ್ಳಿ ತುಳು ಇದೆ. ಇಲ್ಲಿ ಜೈನರು ಮಾತಾಡುವ ಜೈನ ತುಳು ಇದೆ. ಇಲ್ಲಿ ಉಡುಪಿಯವರು ಮಾತಾಡುವ ತುಳು ಬೇರೆ ಇದೆ. ಇಲ್ಲಿ ಮಂಗಳೂರಿನವ್ರು ಮಾತಾಡುವ ತುಳು ಬೇರೆ ಇದೆ. ಕಾರ್ಕಳ ಬೇರೆ ಇದೆ. ಕಾಸರಗೋಡು ಬೇರೆ ಇದೆ. ಸುಳ್ಯ ಬೇರೆ ಇದೆ. ಪುತ್ತೂರು ಬೇರೆ ಇದೆ. ನೀವು ಹೋದರೆ ಒಂದೊಂದು ಭಾಗದ ತುಳು ಬೇರೆ ಬೇರೆ ಆಗ್ತಾ ಬರ್ತದೆ. ತುಳುವಿನಲ್ಲೇ ಎಷ್ಟು ವೈವಿಧ್ಯ ಇದೆ. ಅದಲ್ಲದೆ ಬ್ಯಾರಿ ಇದೆ. ಬ್ಯಾರಿಯಲ್ಲೂ ಕೂಡ ಇನ್ನು ಕೆಲವು ಬ್ಯಾರಿಗಳು ಮಲಯಾಳಂ ಮಿಶ್ರಿತವಾಗಿ ಮಾತನಾಡುವ ಬ್ಯಾರಿಗಳು ಮಾತಾಡುವ ಬ್ಯಾರಿ ಭಾಷೆ ಬೇರೆಯೇ. ಮಲಾಮಿ ಅಂತ ಬೇರೆಯೇ ಒಂದು ಭಾಷೆ ಇದೆ. ಅಂದರೆ ಬ್ಯಾರಿಗಳು ಮಾತಾಡುವ ಬ್ಯಾರಿ ಭಾಷೆಯು ಕೂಡ ಒಂದಲ್ಲ, ಅದರ ಒಳಗಡೆ ತುಂಬ ಇದೆ. ಕೊಂಕಣಿಯಲ್ಲಿ ನಿಮ್ಗೆ ಗೊತ್ತೇ ಇದೆ. ಇನ್ನು ಅರೆಭಾಷೆ, ಹವ್ಯಕ, ಬೋವಿ, ಕರಾಡ, ಮರಾಠಿ, ಕುಡುಬಿ, ಕೊಡವ, ಕೊರಗ, ಕುಂದಕನ್ನಡ, ಕಾರ್ವಿ, ಚಿತ್ಪಾವನ, ಮಲೆಕುಡಿಯ, ಹೀಗೆ ಹೇಳ್ತಾ ಹೋದರೆ ಎಷ್ಟು ವೈವಿಧ್ಯಮಯವಾದ ಒಂದು ಭಾಷಿಕ ವಿನ್ಯಾಸ ಈ ಕರಾವಳಿಯ ಒಂದು ಭಾಗದ ವಿದ್ಯಾರ್ಥಿಗಳು ನೀವು ಗಮನಿಸಬೇಕು. ಇಷ್ಟು ಭಾಷೆಗಳಿದೆ ಅಂದರೆ ಏನರ್ಥ? ಆಗ ಅನುರಾಧ ಮೇಡಮ್ MC ಮಾಡುವಾಗ ಹೇಳ್ತಾ ಇದ್ರು, ಭಾಷೆ ಮತ್ತು ಸಂಸ್ಕೃತಿ ಅದೆರಡು ಒಂದೇ, ಅದೆರಡು ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು ಎನ್ನುವ ಹಾಗೆ. ಒಂದು ನಾಡಿನ ಸಂಸ್ಕೃತಿ, ಒಂದು ನಾಡಿನ ಭಾಷೆ, ಅದು ಬೇರೆ ಬೇರೆ ಸಂಗತಿಯಲ್ಲ. ಒಂದು ಭಾಷೆ ರೂಪುಗೊಳ್ಳುವುದೇ ಅಲ್ಲಿನ ಸಂಸ್ಕೃತಿ ಜನಜೀವನದ ಮೂಲಕ. ಅದು ಹೊಸ ಭಾಷೆಗಳನ್ನು ರೂಪಿಸಿಕೊಳ್ಳುವುದು ತನ್ನ ಬದುಕಿನ ಮೂಲಕನೇ. ಆದ್ದರಿಂದ ಎಷ್ಟು ವೆರೈಟಿ, ಒಂದು ವೈವಿಧ್ಯಮಯವಾದಂಥ ಒಂದು ಸಂಸ್ಕೃತಿ ನಮ್ಮ ನಾಡಿನಲ್ಲಿದೆ. ಅಂಥ ಸಂಸ್ಕೃತಿಯ, ಅಂಥ ಭಾಷಿಕ ವೈವಿಧ್ಯದ ಒಂದು ವಾರಸುದಾರರು ನಾವು ಎನ್ನುವುದು ಕರಾವಳಿಯ ನಾವು ಅಭಿಮಾನ ಪಡಬೇಕಾದಂಥ ಸಂಗತಿ. ಈ ಭಾಷೆಗಳಿಗಿರುವ ಇವತ್ತಿನ ಸವಾಲುಗಳು ಏನು? ಚೆನ್ನಪ್ಪ ಸರ್ ಬರುವಾಗಲೇ ನೆನಪು ಮಾಡಿದ್ದಾರೆ, ಹೆಚ್ಚು ಮಾತಾಡಬೇಡ, ನಿನ್ನ ಸಮಯ ಪ್ರಜ್ಞೆ ಇರಲಿ ಅಂತ. ನಾವು ಭಾಷೆಯನ್ನು ಈಗ ನಮ್ಮಲ್ಲಿ ಭಾಷೆಯ ಬಗ್ಗೆ ತುಂಬ ಒಂದು ಮೂಢನಂಬಿಕೆ ಇದೆ. ಭಾಷಾ ಮೂಢನಂಬಿಕೆ ಅಂತ ನಾನು ಇದನ್ನು ಕರೆಯ ಬಯಸ್ತೇನೆ. ಭಾಷೆಯ ಬಗೆಗೇನೆ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಅನೇಕ ಈ ಥರದ ಮೂಢನಂಬಿಕೆಗಳಿವೆ. ಒಂದು, ಇಂಗ್ಲೀಷ್ ಜಾಗತಿಕ ವ್ಯವಹಾರಕ್ಕೆ ಬೇಕೇ ಬೇಕು. ವಿದ್ಯಾರ್ಥಿಗಳು ತುಂಬ ಇದ್ದೀರಲ್ಲ, ನಮ್ಮದೆಲ್ಲ ಅದಿದೆ. ಜಾಗತಿಕ ವ್ಯವಹಾರ ಮಾಡಬೇಕಿದ್ರೆ ನಾವು ಜಗತ್ತಿಗೆ ಸಲ್ಲಬೇಕಾದವರಾದರೆ ನಾವು ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ನಮಗೆ ಬೇಕೇ ಬೇಕು. ತಪ್ಪಭಿಪ್ರಾಯ ಇದು. ನೀವು ಪಕ್ಕದ ಚೀನಾಕ್ಕೆ ಹೋದರೆ ಅಲ್ಲಿ ಯಾರಿಗೂ ಇಂಗ್ಲೀಷ್ ಬರಲ್ಲ. ನೀವು ಜರ್ಮನಿಗೆ ಹೋದರೆ, ಜರ್ಮನಿಗೆ ಹೋಗುವ ಮೊದಲು ನೀವು 6 ತಿಂಗಳ ಜರ್ಮನ್ ಭಾಷೆಯ ಕೋರ್ಸ್ ಮುಗಿಸಿ ಹೋಗ್ಬೇಕು. ನಮ್ಮ ಮಂಗಳೂರಿನಲ್ಲೂ ಕಲಿಸಲಿಕ್ಕೆ ಕೇಂದ್ರ ಇದೆ. ಅಂದರೆ ಅಲ್ಲಿ ನಿಮ್ಮ ಇಂಗ್ಲೀಷ್ ನಡೆಯಲ್ಲ. ಅದರಿಂದ ಏನು ನೀವು ಜಾಗತಿಕ ಭಾಷೆ ಇಂಗ್ಲೀಷ್ ಅಂತ ಮಾತಾಡ್ತಾ ಬರ್ತಾ ಇದ್ದೀರಿ? ಇಲ್ಲ, ಇದೊಂದು ಭ್ರಮೆ. ಇದು ಒಂದು ನಮ್ಮ ಒಳಗಿರತಕ್ಕಂಥ ಒಂದು ಮೂಢನಂಬಿಕೆ. ಹಿಂದಿ ಕಲೀಲೇಬೇಕು ದೇಶದಾದ್ಯಂತ ವ್ಯವಹರಿಸಲು ಅಂತ ನಮಗೊಂದು ತಪ್ಪು ಕಲ್ಪನೆ ಇದೆ. ನೀವು ಏನು ಉತ್ತರ ಭಾರತ, ಹಿಂದಿ ಬಲ್ಲಂತ ಭಾರತ ಅಂತ ನೀವು ಗುರುತಿಸ್ತೀರೋ, ನೀವು ಅಲ್ಲಿಗೆ ಹೋದರೆ ನಿಮ್ಮ ಹಿಂದಿ ನಡೆಯಲ್ಲ.
ಗುಜರಾತಿಗೆ ಇತ್ತೀಚೆಗೆ ನಾನು ಗುಜರಾತಿಗೆ ಹೋಗಬೇಕಾದ ಸಂದರ್ಭ ಬಂದಾಗ ಗುಜರಾತಿನ ರಿಕ್ಷಾ ಡ್ರೈವರಲ್ಲಿ ನೀವು ಹಿಂದಿಯಲ್ಲಿ ಮಾತಾಡಿದರೆ ಅವನಿಗೆ ಅರ್ಥ ಆಗಲ್ಲ. ಅವನಿಗೆ ಅಲ್ಲಿನ ಗುಜರಾತಿ ಮಾತಾಡಬೇಕು ಅಥವಾ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಏನಾದ್ರೂ ಮಾತಾಡಬೇಕು. ನಾವೇನು ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಇಡೀ ದೇಶಕ್ಕೆ ನಾವು ತಲುಪಬೇಕಿದ್ರೆ ನಮ್ಗೆ ಹಿಂದಿ ಬೇಕು. ಈ ಕಲ್ಪನೆ ನಮ್ಮ ನಡುವೆ ಇದೆ. ಒಂದು ಭಾಷೆ, ಒಂದು ದೇಶ, ಇದು ಏಕತೆಗೆ ಬೇಕು ಅಂತ ನಾವು ಭಾವಿಸಿದೆ. ಇದು ಇನ್ನೊಂದು ಮೂಢನಂಬಿಕೆ. ಒಂದು ದೇಶ, ಒಂದು ಭಾಷೆ ಆದರೆ ಮಾತ್ರ ಏಕತೆ ಇಲ್ಲ. ನಮ್ಮ ಭಾರತೀಯ ರಾಷ್ಟ್ರೀಯತೆಯ ಕಲ್ಪನೆಯೇ ಹಾಗಲ್ಲ. ಅದು ಬಹುತ್ವದಲ್ಲಿ ಕಟ್ಟಿದ ಭಾರತ, ಅದು ಬಹುತ್ವದ ಮೂಲಕ ಕಟ್ಟಿದ ಭಾರತ. ಇಷ್ಟು ಸಮಯ ಒಂದು ಭಾಷೆ ಇಲ್ಲದೆ ಈ ದೇಶ ಏಕತೆಯಲ್ಲಿ ಇರಲಿಲ್ವಾ? ಒಂದು ಐಕ್ಯ ಭಾವದಿಂದ ಇರಲಿಲ್ವಾ ಅಂತ ನಾವು ಪ್ರಶ್ನೆ ಕೇಳಬೇಕು. ನಮ್ಮ ಪರಂಪರೆ ಅದು ಅನೇಕ ಭಾಷೆಗಳನ್ನು ಹೊಂದಿದ್ದಂಥ ಒಂದು ಪರಂಪರೆ. ಆ ಪರಂಪರೆ ಎಷ್ಟು ಅದ್ಭುತವಾದ ಒಂದು ಭಾರತವನ್ನು ಕಟ್ಟಿತ್ತು. ಅದನ್ನು ಬಿಟ್ಟು ನಾವು ಇವತ್ತು ಒಂದು ಭಾಷೆ ಈ ದೇಶದ ಭಾಷೆ ಆಗಬೇಕು ಅಂತ ನಾವು ಹೇಳುವುದರಲ್ಲಿ ಅದು ಒಂದು ಮೂಢನಂಬಿಕೆ. ಇನ್ನೊಂದು ಮೂಢನಂಬಿಕೆ ಇದೆ, ಬಹುಭಾಷೆಗಳು ಒಟ್ಟಿಗೆ ಸೌಹಾರ್ದದಿಂದ ಬದುಕಲು ಸಾಧ್ಯವಿಲ್ಲ. ಇದೊಂದು ತಪ್ಪು ಕಲ್ಪನೆ. ನಾವು ಈಗ ಆಗಿಂದ ನಾನು ಮಾತಾಡ್ತಾ ಇರುವ ನನ್ನ ಮಾತಿನ ಮೂಲ ತಿರುಳೇ ಅದು, ಸೌಹಾರ್ದದಿಂದ ಬದುಕಬಲ್ಲೆವು. ನಮ್ಮ ಕಲ್ಪನೆಯಲ್ಲಿ ಉಂಟಿಲ್ಲ. ಬಹುಭಾಷೆಗಳು ತುಂಬ ಇದ್ದರೆ ಅದು ನಮ್ಮಲ್ಲಿ ರಾಜಕಾರಣಿಗಳು ಬಿತ್ತಿದ, ಬಹುಧರ್ಮಗಳು ಒಟ್ಟಿಗಿದ್ರೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಲ್ಪನೆ ಏನು ನಮ್ಮ ರಾಜಕೀಯ ಇವತ್ತು ಬಿತ್ತಿದೆಯೋ, ಹಾಗೇನು ಹೊಸ ಒಂದು ಭೂತವನ್ನು ನಮ್ಮ ಕಣ್ಣೆದುರಿಗೆ ಕಟ್ತಾ ಇದ್ದಾರೆ. ಏನಂದರೆ ಬಹುಭಾಷೆಗಳು ಅದು ಪ್ರಗತಿಗೆ ಮಾರಕ, ಅದು ನಾವು ಒಟ್ಟಿಗೆ ಸೌಹಾರ್ದದಲ್ಲಿ ಇರಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವುದರ ಮೂಲಕನೇ ಭಾಷೆಗಳ ನಡುವೆ ವೈಷಮ್ಯದ ಬೀಜಗಳನ್ನು ಬಿತ್ತುವ ಪ್ರಯತ್ನಗಳಾಗ್ತಾ ಇವೆ. ಸ್ಥಳೀಯ ಭಾಷೆಗಳಿಗೆ ಆಧುನಿಕ ಪರಿಕಲ್ಪನೆಗಳನ್ನು, ಅಂದರೆ ಹೊಸತು, ನೀವೆಲ್ಲ ಓದ್ತಾ ಇದ್ದೀರಲ್ಲ, ನೀವು ಓದ್ತಾ ಇದ್ದೀರಿ, ಕೆಮಿಸ್ಟ್ರಿ ಓದ್ತಾ ಇದ್ದೀರಿ, ನೀವು ಇಕನಾಮಿಕ್ಸ್ ಓದ್ತಾ ಇದ್ದೀರಿ, ನೀವು ಸೋಷಿಯಾಲಜಿ ಓದ್ತಾ ಇದ್ದೀರಿ, ನೀವು ಈಗ ಇತಿಹಾಸ ಓದ್ತಾ ಇದ್ದೀರಿ. ಅದರಲ್ಲಿ ಹೊಸ ಹೊಸ ಪರಿಕಲ್ಪನೆಗಳು ಬರ್ತವೆ. ಹೊಸ ಹೊಸ ಪರಿಕಲ್ಪನೆಗಳನ್ನು ಒಳಗೊಳ್ಳುವುದಕ್ಕೆ ಪ್ರಾದೇಶಿಕ ಭಾಷೆಗಳಿಗೆ ಸಾಧ್ಯ ಆಗುವುದಿಲ್ಲ ಅಂತ ಒಂದು ಕಲ್ಪನೆ ಇದೆ ನಮ್ಮಲ್ಲಿ. ಆದರೆ ಅದು ಸಾಧ್ಯ ಆಗುತ್ತೆ ಎನ್ನುವುದನ್ನು ವಿದೇಶದ ಬೇರೆ ಬೇರೆ ಸಣ್ಣ ಸಣ್ಣ ಊರುಗಳಲ್ಲಿರತಕ್ಕಂಥ ಸಣ್ಣ ಸಣ್ಣ ಭಾಷೆಗಳು ಈಗಾಗಲೇ ತೋರಿಸಿಕೊಟ್ಟಿವೆ. ನಾವು ಒಂದು ಭಾಷೆ ಅಥವಾ ಒಂದು ಜಾಗತಿಕ ಭಾಷೆಗೆ ಹೋದರೆ, ಇಂಗ್ಲೀಷನ್ನು ಕಲಿತು ಬಿಟ್ಟರೆ ಅಲ್ಲಿ ಸ್ವಾತಂತ್ರ್ಯ ಜಾಸ್ತಿ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮನ್ನದು ಕಟ್ಟಿ ಹಾಕುತ್ತೆ. ಇದೆಲ್ಲ ನಮ್ಮ ನಡುವೆ ಇರತಕ್ಕಂಥ ಮಿಥ್ಯೆಗಳು, ನಮ್ಮ ನಡುವೆ ಇರತಕ್ಕಂಥ ಭ್ರಮೆಗಳು. ಇದನ್ನು ನಾನು ಭಾಷಿಕ ಮೂಢನಂಬಿಕೆಗಳು ಅಂತ ಕರೆಯ ಬಯಸ್ತೇನೆ. ನಮ್ಮ ಪ್ರಾದೇಶಿಕ ಭಾಷೆಗಳು ಈ ಸವಾಲನ್ನು ಎದುರಿಸುವುದು ಹೇಗೆ ನೋಡಿ. ತಾಯ ಎದೆ ಹಾಲನ್ನು ಕುಡಿಯುವಾಗಿನಿಂದ ತಾಯಿಯ ಮಧುರವಾಣಿಯನ್ನು ಕೇಳಿಸಿಕೊಂಡ ಒಂದು ಭಾಷೆ ಇದೆಯಲ್ಲ, ಆ ಭಾಷೆಗೂ ಅದರ ನಂತರ ಮಗು ಕಲಿಯುವ ಶಿಕ್ಷಣಕ್ಕೂ ಒಂದು ಸಂಬಂಧವೇ ಇಲ್ಲದೆ ಹೋದರೆ, ಒಂದು ಸಾಂಗತ್ಯವೇ ಇಲ್ಲದೆ ಹೋದರೆ, ಆಗ ಆ ಮಗುವಿನ ಮನಸ್ಸಿನ ಮೇಲೆ ಆಗಬಹುದಾದಂಥ ಬೆಳವಣಿಗೆ ಎಂಥದ್ದು? ಅದು ಹೇಗೆ ತನ್ನ ಬೇರುಗಳನ್ನೇ ಕಳಚಿಕೊಂಡು ಅದು ಇನ್ನೊಂದು ಭಾಷೆಯ ನೆಲೆಗೆ ವಿಸ್ತರಿಸಿಕೊಳ್ಬೇಕಾದಾಗ ಸಹಜವಾಗಿ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಅಂದರೆ ಯಾವಾಗ ನಮ್ಮಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ಭಾಷೆಗಳಿಗೆ ಜಾಗ ಸಿಕ್ಕುವುದಿಲ್ವೋ, ಅಟ್ಲೀಸ್ಟ್ ಪ್ರಾಥಮಿಕ ಶಾಲೆಗಳಲ್ಲಾದರೂ ನಮ್ಮ ಭಾಷೆಯನ್ನು ಕಲಿಯುವ ಅವಕಾಶಗಳು ಮಗುವಿಗೆ ಸಿಗದೆ ಹೋದರೆ, ಆಗ ತಾಯಿಯಿಂದ ಬೇರ್ಪಡಿಸುವ ತಾಯಿಯ ಮಾತು ಏನಿದೆ, ತಾಯಿಯ ಮಧುರವಾಣಿ ಏನಿದೆ, ನಾವು ಮೊದಲ ಮಾತುಗಳನ್ನು ಆಡುವುದಕ್ಕೆ ಕಲಿತ ಭಾಷೆ ಏನಿದೆ, ಅದರ ಜೊತೆಗಿನ ಎಲ್ಲ ಸಂಬಂಧಗಳಿಂದ ದೂರವಾಗುವ ಭಾಷೆಗೆ ಒಂದು ಕಾನ್ವೆಂಟ್ ಶಾಲೆಗೆ ನಾವು ಸೇರಿಸಲ್ಪಟ್ಟಾಗ ಸಹಜವಾಗಿ ನಮ್ಮ ಪ್ರಾದೇಶಿಕ ಭಾಷೆ ಮಾತ್ರ ಅಲ್ಲ, ಸಂಸ್ಕೃತಿ ಮತ್ತು ನಮ್ಮ ಒಟ್ಟು ಬದುಕೆ ಅದು ನೆಲದ ನಂಟನ್ನು ಕತ್ತರಿಸಿದ ಒಂದು ನೆಲೆಯಲ್ಲಿ ಹೋಗುತ್ತದೆ ಅಂತ. ಆದ್ದರಿಂದ ಮುಖ್ಯವಾಗಿ ಆಗಬೇಕಾಗಿರುವುದು ಏನು? ಇವರದೊಂದು ಮಾತಿದೆ, ಯಾರು ಗುಣವಿರದ ಕವಿತೆ ಸಿಂಹಾಸನದಿ ಮೆರೆಯುತ್ತಿದೆ ಅಂತ ನಮ್ಮ KSN ಅವರದು ಒಂದು ಪದ್ಯದ ಸಾಲೆ ಇದೆ. ಇವತ್ತೇನಾಗಿದೆ ಅಂದರೆ, ಗುಣವಿರದ ಕವಿತೆ ಸಿಂಹಾಸನದಿ ಮೆರೆಯುತ್ತಿದೆ. ಗುಣವಿರುವ ನಮ್ಮ ಭಾಷೆ, ನಮ್ಮ ಕವಿತೆ, ಅದಕ್ಕೆ ಯಾವ ಜಾಗವೂ ಇಲ್ಲ. ಈ ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿರುವುದು ನಾವು ಯಾವುದೋ ಇನ್ನೊಂದು ಪರಭಾಷೆಗೆ
ಅವರ ಉಗುಳಿಗೆ ಕೈ ಚಾಚಬೇಕಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇರುವುದನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಏನು ಶ್ರೀಮಂತಿಕೆಯನ್ನು ನಾವು ದುಡ್ಡಿನ ಮೇಲೆ ಅಳೆಯುವ ಒಂದು ಕಾಲಘಟ್ಟದಲ್ಲಿ ಒಂದು ನೆಮ್ಮದಿಯ ಮಾನದಂಡದಿಂದ ನಾವು ನಮ್ಮ ಬದುಕನ್ನು ಅರ್ಥ ಮಾಡಲಿಕ್ಕೆ ಆರಂಭಿಸುವಾಗಲೆಲ್ಲ ನಾವು ಮರಳಬೇಕಾದ ಜಾಗ ಯಾವುದು ಅಂದರೆ ಅದು ನಮ್ಮ ಪ್ರಾದೇಶಿಕವಾದಂಥ ನೆಲೆಗಳಿಗೆ ಅನ್ನುವುದನ್ನು ಗಮನಿಸಬೇಕು. ಪ್ರಾದೇಶಿಕ ಭಾಷೆಗಳು ಅಪಾಯದಂಚಿನಲ್ಲಿವೆ ಅಂತ ಮಾತಾಡ್ತಾ ನಾವು ನೆಗೆಟಿವನ್ನೇ ತುಂಬುತ್ತಾ ಇದ್ದೇವೆ. ನಾವು ಅಪಾಯದಂಚಿನಲ್ಲಿರುವ ಭಾಷೆಗಳು ಅಂತ ಪಟ್ಟಿ ಮಾಡಿ ಅದನ್ನೇ ಉರು ಹೊಡಿಲಿಕ್ಕೆ ಆರಂಭ ಮಾಡಿದ್ದೇವೆ ಇವತ್ತು. ಅದರ ಪರಿಣಾಮ ಏನು? ಈ ವಿದ್ಯಾರ್ಥಿಗಳು, ನಮ್ಮಲ್ಲಿ ಇಷ್ಟು ಜನ ನಮ್ಮ ಯುವಕರು ಯಾರು ಕೂತಿದ್ದಾರೆ, ಅವರಿಗೆ ನೀವು ನಿಮ್ಮ ಮಾತೃಭಾಷೆ ಅದು ಅಪಾಯದಂಚಿನಲ್ಲಿದೆ ಅಂತ ನಾವು ಹೇಳ್ತಾ ಬಂದರೆ ಅವರೊಳಗೆ ಯಾವ ಸೆನ್ಸ್ ತುಂಬಿದಾಗುತ್ತೆ? ಒಂದು ಋಣಾತ್ಮಕವಾದ ಅಂಶವನ್ನು ತುಂಬಿದಾಗ. ಹಾಗಲ್ಲ, ಅದು ವಾಸ್ತವದಲ್ಲಿ ಆಗಬಾರದು ಅನ್ನುವುದು. ಅದನ್ನು ಬೆಳೆಸುವ ಬಗೆ ಹೇಗೆ ಅನ್ನುವ ಧನಾತ್ಮಕ ನೆಲೆಯಿಂದ ನಾವು ಬಹಳ ಜಗತ್ತಿನ ಎಲ್ಲ ಕಡೆಗಳಲ್ಲಿ, ಈಗ ಆಫ್ರಿಕಾದ ಕಾಡುಗಳಲ್ಲಿಯೇ 150 ಭಾಷೆಗಳಿದ್ದಾವೆ ಅಂತೆ. ಕೆನಡಾದ ಮರಗಟ್ಟುವ ಒಂದು ಚಳಿ ಇದೆಯಲ್ಲ, ಆ ಪ್ರದೇಶದಲ್ಲಿಯೇ 130ರಷ್ಟು ಭಾಷೆ ಇದೆಯಂತೆ. ಆಸ್ಟ್ರೇಲಿಯಾದ ಗುಡ್ಡಗಾಡುಗಳಲ್ಲಿ 380ರಷ್ಟು ಭಾಷೆ ಇದೆಯಂತೆ. ಅಮೆಜಾನ್ನ ಹಸಿರು ಕೊಳ್ಳಗಳಲ್ಲಿ 850 ಭಾಷೆಗಳಿವೆ. ಭಾರತದಲ್ಲಿಯೇ 3000ದಷ್ಟು ಭಾಷೆಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿಯೇ ಅದು 300ರ ಗಡಿ ದಾಟ್ತದೆ ಭಾಷೆಗಳದ್ದು. ಅಂದರೆ ಇಷ್ಟು ವಿಶಾಲವಾದ ಭಾಷೆಗಳು, ಇಷ್ಟು ವೈವಿಧ್ಯಮಯವಾಗಿ ಭಾಷೆಗಳು ಇವತ್ತು ಜಗತ್ತಿನಲ್ಲಿವೆ. ಈ ಎಲ್ಲ ಭಾಷೆಗಳನ್ನು ನಾವು ಬುಲ್ಡೋಸ್ ಮಾಡ್ತೇವೆ ಎನ್ನುವುದು ಅದು ಸಾಧ್ಯವಾಗುವ ಸಂಗತಿಯಲ್ಲ. ಸಾಧ್ಯ ಆದೀತು ಯಾವಾಗ ನಾವು ಎಚ್ಚೆತ್ತುಕೊಳ್ಳದಿದ್ದರೆ. ಯಾರು ಆ ಭಾಷೆಯನ್ನು ಮಾತನಾಡುವ ನಾವಿದ್ದೇವೆ, ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ, ನೋಡಿ, ಯುರೋಪಿನ ಪ್ರತಿಯೊಂದು ದೇಶವೂ ಕೂಡ ಅದರ ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡುತ್ತೆ. ಮಾತೃಭಾಷೆಯಲ್ಲಿ ಅವರು ಯಾರು ಹೊಟ್ಟೆಪಾಡಿಗಾಗಿ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವುದನ್ನು ರಾಷ್ಟ್ರೀಯ ಅಗೌರವ ಅಂತ ಭಾವಿಸ್ತಾರೆ. ಹೊಟ್ಟೆಪಾಡಿಗಾಗಿ, ಉದ್ಯೋಗಕ್ಕಾಗಿ ಅನ್ಯ ದೇಶಕ್ಕೆ ಹೋಗುವುದನ್ನು ಒಂದು ರಾಷ್ಟ್ರೀಯ ಅಗೌರವ ಅಂತ ಭಾವಿಸ್ತದೆ ಯುರೋಪ್ ದೇಶ. ನಮ್ಮಲ್ಲಿ ಕಲಿಸುವುದೇ ಅದಕ್ಕೆ. ಎಲ್ಲಿಗೆ ಹೋಗಲಿ ಮಗ ಅಂತ, ಎಲ್ಲಿಗೋ ಅಮೇರಿಕಕ್ಕೆ ಹೋಗಲಿ, ಅವು ಮತ್ತೆ ಬಾರದಿದ್ರೂ ತೊಂದರೆ ಇಲ್ಲ, ಅವ ಅಲ್ಲಿ ನೆಲೆ ನಿಲ್ತಾನೆ. ನಾವಿಲ್ಲಿ ಬದುಕಿನ ಕೊನೆಯ ದಿನಗಳಲ್ಲಿ ಅನಾಥರ ಹಾಗೆ ಇಲ್ಲಿ ಬದುಕಿದ್ರೂ ತೊಂದರೆ ಇಲ್ಲ, ಮಗ ಅಮೇರಿಕದಲ್ಲಿ ಖುಷಿಯಾಗಿರ್ತಾನೆ ಎನ್ನುವ ಒಂದು ವಿಚಿತ್ರವಾದ ಒಂದು ಮನಸ್ಥಿತಿಯ ಬದುಕನ್ನು ನಾವು ಕಟ್ಟಿಕೊಳ್ತಾ ಇದ್ದಲ್ಲ. ಇದರಿಂದ ನಾವು ಪಾರಾಗುವ ಬಗೆಗಳು ಹೇಗೆ? ಇನ್ನು ನಾನು ಸಮಯ ಆಗ್ತಾ ಇದೆ, ತುಂಬ ಸಂಗತಿಗಳಿದ್ದಾವೆ. ನಮ್ಮಲ್ಲಿ ಏನು ಪ್ರಾದೇಶಿಕ ಭಾಷೆಗಳಲ್ಲಿ ಭಾಳ ಅಪಾಯಕಾರಿಯಾದ ಸಂಗತಿ ಏನಂದರೆ, ಇಂಗ್ಲೀಷ್ ಮತ್ತು ಹಿಂದಿಗಳ ಎರಡರ ಒಂದು ರಾಷ್ಟ್ರ ಭಾಷೆ, ಒಂದು ಅಂತಾರಾಷ್ಟ್ರೀಯ ಭಾಷೆ ಆದರೆ ಮೊದಲು ಪೆಟ್ಟು ಬೀಳೋದು ಕನ್ನಡಕ್ಕೆ, ತುಳುವಿಗಲ್ಲ, ನಮ್ಮ ಅರೆಭಾಷೆಗಲ್ಲ, ಕನ್ನಡಕ್ಕೆ ಅಂತ. ಯಾಕಂದರೆ ಇಲ್ಲಿ ನಾವು ನಮ್ಮ ಅರೆಭಾಷೆಯನ್ನು ಮನೇಲಿ ಮಾತಾಡ್ತೇವೆ, ತುಳುವನ್ನು ಮನೆಯಲ್ಲಿ ಮಾತಾಡ್ತೇವೆ, ಅದು ಮೊದಲಿನಿಂದಲೂ ಮನೆ ಮಾತಲ್ಲಿ ಉಳಿದು ಬಿಡ್ತೇವೆ. ಆದರೆ ಕನ್ನಡ ಬಹಳ ದೊಡ್ಡ ಅಪಾಯವನ್ನು ಎದುರಿಸುವ ದಿನಗಳು ಕರಾವಳಿ ಭಾಗದಲ್ಲಿ ಬರ್ತವೆ. ಯಾಕೆ ಬರ್ತವೆ ಅಂದರೆ, ಇದು ಪ್ರಾದೇಶಿಕ ಭಾಷೆ ಅಂತ ನೀವು ಕನ್ನಡವನ್ನು ಗ್ರಹಿಸಿದರೆ ಕನ್ನಡವೂ ಎದುರಿಸ್ತಿರುವ ಸಮಸ್ಯೆಯಾಗಿಯೇ ನಮ್ಮ ನಡುವೆ ಇದೆ. ಇವುಗಳನ್ನು ನಾವು ಮೀರುವ ಬಗೆ ಹೇಗೆ? ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆ ಬೇಕು. ಇವತ್ತು ಸೃಜನಶೀಲತೆಗೆ ಅಪಾಯ ತಟ್ಟಿದೆ. ನಮ್ಮ ಭಾಷೆಗಳಲ್ಲಿ ಮಾತೃಭಾಷೆ ತುಳುವಲ್ಲಿ ಬರೆಯೋದಿಲ್ಲ, ಅರೆಭಾಷೆ ಮಾತೃಭಾಷೆ ಅರೆಭಾಷೆಯಲ್ಲಿ ಬರೆಯಲ್ಲ, ಬದಲಾಗಿ ಅನ್ಯ ಭಾಷೆಗಳಲ್ಲಿ ಬರೆಯುವ, ಸಾಧ್ಯ ಆದರೆ ಇಂಗ್ಲೀಷು, ಅದಿಲ್ಲದಿದ್ದರೆ ಕನ್ನಡ, ಹೀಗೆ ಒಂದು ಹೋಗುವ, ಇದು ಕೂಡ ಪ್ರಾದೇಶಿಕ ಭಾಷೆಗಳು ಎದುರಿಸ್ತಿರುವ ಅಪಾಯವೇ. ಸೃಜನಶೀಲತೆಯ ಅಪಾಯ ಅಂತ ನಾನು ಇದನ್ನು ಭಾವಿಸ್ತೇನೆ. ಸೃಜನಶೀಲತೆಯ ಈ ಅಪಾಯವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ನನ್ನ ಸಮಯ ಮುಗಿಯಿತು. ಕೊನೆಗೆ ನನ್ನ ಏನು ಮಾಡಬಹುದು ಎನ್ನುವುದರ ಕುರಿತಾದಂಥ ನನ್ನ ಒಂದು ಸಣ್ಣ ಈ ಒಂದು ಅಪಾಯದಿಂದ ನಾವು ಪಾರಾಗುವುದಕ್ಕೆ ಇರುವ ದಾರಿಗಳೇನು? ಒಂದು ನುಡಿ ನೀತಿ ನಮಗೆ ಬೇಕು. ನಮ್ಮ ಭಾಷೆಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಒಂದು ನುಡಿ ನೀತಿ. ಮೊದಲು ಅಭಿಮಾನ. ಫಸ್ಟ್ ಏನು ಅರೆಭಾಷೆ ಅಕಾಡೆಮಿಯವರನ್ನು ನಾನು ಯಾಕೆ ಅಭಿನಂದಿಸ್ತೇನೆ ಅಂದರೆ, ಇಲ್ಲಿ ಒಂದು ಅಭಿಮಾನ ಹುಟ್ಟಿಸುವ ಕಾರ್ಯಕ್ರಮಗಳವರು ನಿರಂತರ ಮಾಡ್ತಾ ಬಂದಿದ್ದಾರಲ್ಲ, ಅಭಿಮಾನ ಹುಟ್ಟಿಸೋದು ನಮಗೆ ಬಹುಶಃ ನನಗೆ ಅನ್ನಿಸ್ತದೆ ನಮ್ಮ ಭಾಷಾ ಸೌಹಾರ್ದದ ಉದ್ಯಾನವನಗಳನ್ನೇ ಸೃಷ್ಟಿ ಮಾಡಬೇಕಾದ ಅಗತ್ಯ ಇದೆ. ನಾವು ಅಲ್ಲಲ್ಲಿ ಪಾರ್ಕ್ಗಳನ್ನು ಮಾಡ್ತೇವಲ್ಲ, ಹಾಗೇನೆ ಪ್ರತಿ ಜಿಲ್ಲೆಯಲ್ಲಿ ಆಯಾಯ ಜಿಲ್ಲೆಯಲ್ಲಿರತಕ್ಕಂಥ ವೈವಿಧ್ಯಮಯವಾದಂಥ ಭಾಷೆಗಳನ್ನು ಪರಿಚಯಿಸುವ, ಅದರ ಸಮೃದ್ಧಿಯನ್ನು ಗುರುತಿಸುವ ಒಂದು ಪಾರ್ಕ್ಗಳನ್ನು ಅಲ್ಲಲ್ಲಿ ಮಾಡಬೇಕು. ಭಾಷಾ ಉದ್ಯಾನವನಗಳ ನಿರ್ಮಾಣ ಆಗಬೇಕು ನಮ್ಮ ಊರುಗಳಲ್ಲಿ. ಆಗ ನಮ್ಮ ಶಾಲೆಯ ಮಕ್ಕಳು ವರ್ಷಕ್ಕೊಂದ್ಸಲ ಅಲ್ಲಿ
ಪಿಕ್ನಿಕ್ ಹೋಗುವಾಗ ಆಗಬೇಕು, ಅಲ್ಲಿಗೆ ಒಂದು ಸಲ ಕಿರು ಪ್ರವಾಸ ಹೋಗುವಾಗ ಆಗಬೇಕು. ಆಗ ನಮ್ಮ ಭಾಷೆ ಏನು, ಇಲ್ಲಿ ತುಳು ಹೇಗಿದೆ, ಇಲ್ಲಿ ಕೊಳವ ಹೇಗಿದೆ, ಇಲ್ಲಿ ಅರೆಭಾಷೆ ಹೇಗಿದೆ, ಇಲ್ಲಿ ಬ್ಯಾರಿ ಹೇಗಿದೆ, ಇಲ್ಲಿ ಕೊಂಕಣಿ ಹೇಗಿದೆ, ಇದನ್ನು ಮಕ್ಕಳು ಕಣ್ಣಿಲ್ಲಿ ನೋಡಬೇಕು. ನೋಡುವಾಗ ಅವರಿಗೆ ಭಾಷೆಯ ಬಗೆಗಿನ ಒಂದು ಅಭಿಮಾನ ಹೆಚ್ಚಾಗುತ್ತೆ. ಹೀಗೆ ಸರ್ಕಾರ ಈ ತರಹದ ನಾವು ಎಷ್ಟೆಷ್ಟಕ್ಕೂ ಯಾವ್ಯಾವುದಕ್ಕೂ ಖರ್ಚು ಮಾಡ್ತೇವೆ. ಜಿಲ್ಲೆಗೊಂದು ಭಾಷಾ ಸೌಹಾರ್ದ ಉದ್ಯಾನವನಗಳ ಸೃಷ್ಟಿಯಾಗಬೇಕಾದಂಥ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ಅದನ್ನಾದರೂ ನಾವು ನಮ್ಮದೇ ಭಾಷೆಯಲ್ಲಿ ಕೊಡುವುದಕ್ಕೆ ಸಾಧ್ಯ ಆಗಬೇಕು. ಅರೆ ಭಾಷೆಯಲ್ಲಿ ಕಲಿಯುವುದಕ್ಕೆ ಸುಳ್ಯದ ಮಕ್ಕಳಿಗೆ ಸಾಧ್ಯ ಆಗಬೇಕು. ಒಂದು ಭಾಷೆಯಾಗಿ ಅಲ್ಲ, ಒಂದು ಭಾಷೆಯಾಗಿ ಈಗೇನೋ ಅಲ್ಲಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜೇ ಕಲೀಲಿಕ್ಕೆ ಶುರು ಮಾಡಿದ್ದೇವೆ ತುಳುವನ್ನು ಅಲ್ಲ. ನಮ್ಮ ನೆಲದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನಾದರೂ ಅವರು ಅರೆ ಭಾಷೆಯಲ್ಲೇ ಅವರು ಸಮಾಜವನ್ನು, ಅವರು ವಿಜ್ಞಾನವನ್ನು, ಅವರು ಗಣಿತವನ್ನು ಎಲ್ಲವನ್ನು ಅರೆ ಭಾಷೆಯಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗಬೇಕು. ಹಾಗಾದಾಗ ಏನಾಗುತ್ತೆ, ಆಯಾಯ ಪ್ರಾಥಮಿಕ ಹಂತದಲ್ಲೇ ಆದರೆ ಸಾಕು. ಅಷ್ಟಾದರೆ ಅವರು ಮತ್ತೆ ಅದರ ರುಚಿಯನ್ನು ಬೆಳೆಸ್ಕೊಳ್ತಾರೆ. ಇದು ಸಾಧ್ಯ ಆಗಬೇಕು. ಇನ್ನು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಎತ್ತಲೇಬೇಕಾದ ಒಂದು ಪ್ರಶ್ನೆ ಏನಂದರೆ, ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಂಥ ಕ್ಷೇತ್ರಗಳಲ್ಲಿ ಇವತ್ತು ಕನ್ನಡ ಪೂರ್ಣವಾಗಿ ಖಾಸಗಿ ನೆಲೆಯಲ್ಲೇ ಈಗಾಗಲೇ ಅದು ಬಿದ್ದು ಹೋಗುವ 4 ಸೆಮಿಸ್ಟರ್ ಇದ್ದದ್ದು 2 ಸೆಮಿಸ್ಟ್ರಿಗೆ ಬಂತು, ಈಗ 1 ಸೆಮಿಸ್ಟ್ರಿಗೆ ಬಂದಿದೆ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ. ಕೆಲವು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕನ್ನಡವನ್ನು ಭಾಷೆಯನ್ನೇ ಬಿಟ್ಟು ಬಿಡುವ ಸ್ಥಿತಿ ಬಂದಿದೆ. ಅಂದರೆ ಒಂದು ಖಾಸಗಿ ವಿಶ್ವವಿದ್ಯಾನಿಲಯಗಳು ಎನ್ನುವ ಭೂತವೊಂದು ನಮ್ಮ ಪ್ರಾದೇಶಿಕ ಭಾಷೆಗಳನ್ನು ಮುಕ್ಕಿ ತಿನ್ನುವುದಕ್ಕೆ ಸಿದ್ಧವಾಗಿ ನಿಂತಿವೆ. ಅವಕ್ಕೆ ನಮ್ಮ ನೆಲದ ಸಂಸ್ಕೃತಿ ಬೇಡ, ಅವಕ್ಕೆ ನಮ್ಮ ನೆಲದ ಭಾಷೆ ಬೇಡ, ಯಾವುದು ಬೇಡ. ಅವರಿಗೆ ದುಡ್ಡು ಬೇಕು, ಅವರಿಗೆ ಉದ್ಯೋಗಕ್ಕೆ ಸೃಷ್ಟಿ ಮಾಡುವ, ಉದ್ಯೋಗಕ್ಕೆ ಬೇಕಾಗುವ ಹಾಗೆ ಸೃಷ್ಟಿ ಮಾಡುವ ಉತ್ಪನ್ನಗಳು ವಿದ್ಯಾರ್ಥಿಗಳಂದರೆ. ನೀವು ಯೋಚನೆ ಮಾಡಬಲ್ಲ, ನೀವು ಒಂದು ಸ್ವತಂತ್ರವಾದ ಬದುಕನ್ನು ಕಟ್ಟಿಕೊಳ್ಳಬಲ್ಲ ಮನುಷ್ಯರಲ್ಲ, ನೀವೆಲ್ಲ ಉತ್ಪನ್ನಗಳಾಗಿ ಅಂಥದ್ದು ಬೇಕಾದಂಥ ಸ್ಥಿತಿಯಲ್ಲಿದ್ದೇವೆ. ಆದ್ದರಿಂದ ನಾವು ನಮ್ಮ ಉನ್ನತ ಶಿಕ್ಷಣ ವ್ಯವಸ್ಥೆ ಏನಿದೆ ಅದರಲ್ಲೇ ನಮ್ಮ ಪ್ರಾದೇಶಿಕ ಭಾಷೆಗಳ ಮಹತ್ವವನ್ನು, ಅದರ ಸಂಶೋಧನೆಗಳು ಹೆಚ್ಚುವ ಹಾಗೆ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಊರಲ್ಲಿ ಅಟ್ಲೀಸ್ಟ್ ನಾವು ಇಷ್ಟು ಜನ ಸೇರಿದ್ದೇವಲ್ಲ, ನಮ್ಮ ಭಾಷೆಯಲ್ಲಿ ಮಾತನಾಡುವ ಅಭ್ಯಾಸವನ್ನು, ನಾವು ಅಂಗಡಿಗೆ ಹೋದರೆ ನಮ್ಮ ಭಾಷೆಯಲ್ಲಿ ಮಾತನಾಡುವ, ನಾವು ಬಸ್ಸಲ್ಲಿ ಹೋಗುವಾಗ ನಮ್ಮ ಭಾಷೆಯಲ್ಲಿ ಮಾತನಾಡುವ, ನಾವು ಮೆಸೇಜ್ ಮಾಡುವಾಗ ನಮ್ಮ ಭಾಷೆಯಲ್ಲಿ ಮೆಸೇಜ್ ಮಾಡೋಣ. ನಾವು ಒಟ್ಟಾರೆಯಾಗಿ ನಮ್ಮ ಭಾಷೆ ಏನಿದೆ, ನಮ್ಮದೇ ಆದಂಥ ಮಾತೃಭಾಷೆ ಏನಿದೆ ಅವುಗಳನ್ನು ಒಂದಷ್ಟು ಎತ್ತರಿಸುವುದಕ್ಕೆ ಬೇಕಾಗುವ ಉಪಕ್ರಮಗಳನ್ನು ನಾವಾಗಿಯೇ ರೂಢಿಸಿಕೊಳ್ಳದೆ ಹೋದರೆ ಈ ಭಾಷೆಯನ್ನು ಉಳಿಸೋದಕ್ಕಾಗೋದಿಲ್ಲ. ಈ ಅಪಾಯಗಳನ್ನು ನಾವು ಮೀರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಬಹಳ ಸಂತೋಷದ ಮತ್ತು ನೆಮ್ಮದಿಯ ಸಂಗತಿ ಏನೆಂದರೆ, ಇತ್ತೀಚೆಗಿನ ದಿನಗಳಲ್ಲಿ ಅಲ್ಲಲ್ಲಿ ಆಯಾಯ ಭಾಷೆಗಳ ಕುರಿತಾದಂಥ ಒಂದು ಎಚ್ಚರ ಅದು ಕಾಣಿಸಿಕೊಳ್ತಾ ಇದೆ. ಅಕಾಡೆಮಿಗಳ ಮೂಲಕ ಇರ್ಬೋದು, ಅಕಾಡೆಮಿ ಅಲ್ಲದೇನು ಭಾಷೆಗಳ ನಡುವೆ ಒಂದು ಪ್ರೀತಿ, ತುಳುವರಿಗೆ ತುಳುವಿನ ಬಗ್ಗೆ, ಕೊಂಕಣಿಗಳಿಗೆ ಕೊಂಕಣಿಯ ಬಗ್ಗೆ, ಬ್ಯಾರಿಗಳಿಗೆ ಬ್ಯಾರಿಯ ಬಗ್ಗೆ ಒಂದು ಪ್ರೀತಿ ಉಂಟಾಗಿ ಅಲ್ಲಲ್ಲಿ ಆ ಭಾಷೆಯನ್ನು ನಾವು ಬ್ಯಾರಿಗಳು ಅಂತ ಹೇಳುವ, ನಾನು ಕೊಂಕಣಿಗ ಅಂತ ಹೇಳುವ, ನಾನು ಅರೆಭಾಷೆ ನಾನು ಹವ್ಯಕ ಅಂತ ಹೇಳುವ ಒಂದು ಅಭಿಮಾನದ ಒಂದು ಕುರುಹುಗಳು ನಮ್ಮ ನಡುವೆ ಕಾಣಿಸ್ತಾ ಇವೆ. ಅದು ಬೆಳೆಯಲಿ, ಅದು ಬೆಳೆದು ಈ ಭಾಷೆಯಲ್ಲೇ ಅರೆಭಾಷೆಯೂ ಕೂಡ ತುಳುವೂ ಕೂಡ ಒಂದು ರಾಷ್ಟ್ರಭಾಷೆ ಎನ್ನುವ ಒಂದು ಗೌರವದ, ಒಂದು ಅಭಿಮಾನದ ಒಂದು ಸ್ಥಾನವನ್ನು ನಮ್ಮ ಮನಸ್ಸಿನಲ್ಲಿ ಹೊಂದುವಂತೆ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ಕಾಲೇಜಿಗೆ 50 ವರ್ಷ ಆಗಿದೆ ಅಂತಂದರೆ ಅದು ಅಪ್ಪನನ್ನೂ ತಿದ್ದಿದೆ, ಮಗನನ್ನೂ ತಿದ್ದಿದೆ, ಒಂದು ಊರು ಕಟ್ಟುವ ಕೆಲಸವನ್ನು ಮಾಡಿದೆ. ನನ್ನ ಮನೆಯಲ್ಲೂ ಕುರುಂಜಿಯ ಒಂದು ಬೇರು ಇದೆ. ನನ್ನ ಶ್ರೀಮತಿ 5 ವರ್ಷ ಓದಿದ್ದು ಇದೇ ಕಾಲೇಜಿನಲ್ಲಿ, ನನ್ನ ಸಹೋದರ 3 ವರ್ಷ ಓದಿದ್ದು ಇದೇ ಸಂಸ್ಥೆಯಲ್ಲಿ. ಬಹುಶಃ ಈ ಸಂಸ್ಥೆಯ ಪ್ರಭೆಯನ್ನು ವಿಸ್ತರಿಸುವ ಉದ್ದೇಶದ ಈ ವಿಚಾರಗೋಷ್ಠಿಯಲ್ಲಿ ನನ್ನನ್ನೂ ಒಂದು ಸೇರಿಸಿಕೊಂಡದ್ದಕ್ಕೆ ಪೇರಾಲು ಮತ್ತು ಅರೆಭಾಷೆ ಅಕಾಡೆಮಿಯ ಎಲ್ಲ ಕುಟುಂಬಕ್ಕೆ ನಾನು ಮೊದಲಾಗಿ ಧನ್ಯವಾದಗಳನ್ನು ಸಮರ್ಪಿಸಿ, ನಾನು ಸುಮಾರು 300 ಮಕ್ಕಳನ್ನು ಇಲ್ಲಿ ಕೂರಿಸಿದ್ದಾರೆ. ಮಾತು, ವಿಚಾರ, ಬುದ್ಧಿ ಯಂತ್ರದ ದಾರಿಯಲ್ಲಿ ಸಿಕ್ಕಿಕೊಂಡು ಸೋಲುವ ಕಾಲದಲ್ಲಿ ನೀವೊಂದು ಶೈಕ್ಷಣಿಕ ಸಾಹಸ ಮಾಡಿದ್ದೀರಲ್ಲ, ಅದಕ್ಕಾಗಿ ನಾನು ಮಕ್ಕಳಿಗೆ, ಕಾಲೇಜಿನ ಕುಟುಂಬಕ್ಕೆ ಮೊದಲಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.
ಆದರೆ ನಡುವೆ ಚಂದ್ರಶೇಖರ್ ಅವರು ಮೇಷ್ಟ್ರುಗಳನ್ನು ಕೂರಿಸಿದ್ದಾರೆ. ಇದು ಒಂದು ಬೌದ್ಧಿಕ ಪಲ್ಲಟಕ್ಕೆ ಒಂದು ಸಾಕ್ಷಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನನ್ನ ಸೇವಾವಧಿಯ ಅರ್ಧ ಅವಧಿಯನ್ನು ನಾನು ಸುಳ್ಯ ತಾಲೂಕಿನಲ್ಲಿ ಕಳೆದಿದ್ದೇನೆ. ನನಗೆ ಸುಳ್ಯ ಒಂದು ಯಾಕೆ ಇಷ್ಟ, ನಾನು ಪುತ್ತೂರು ತಾಲೂಕಿನವ, ಪಕ್ಕದಲ್ಲಿ ಬಂಟ್ವಾಳ ಬರುತ್ತೆ, ಈ ಕಡೆ ಬೆಳ್ತಂಗಡಿ ಬರುತ್ತೆ. ಸುಳ್ಯದಲ್ಲಿ ಇರುವ ಲೇಖಕರು, ಅವರು ಕಥೆಗಾರರಿರ್ಬೋದು, ಕಾದಂಬರಿಕಾರರಿರ್ಬೋದು, ಸಂಶೋಧಕರಿರ್ಬೋದು, ನಾಟಕಕಾರರಿರ್ಬೋದು, ಇತಿಹಾಸ ತಜ್ಞರಿರ್ಬೋದು, ಯಾರು ಇದ್ದರೂ ಕೂಡ ಅಥವಾ ಪತ್ರಕರ್ತರಿದ್ದರೂ ಕೂಡ ಅವರು ಸುಳ್ಯದ ಒಂದು ಭೂಗೋಳದ ಸೌಂದರ್ಯವನ್ನು, ಇಲ್ಲಿಯ ಸಂಸ್ಕೃತಿಯ ವಿಚಾರವನ್ನು, ಇಲ್ಲಿಯ ಆಚಾರದ ವಿಚಾರವನ್ನು ತಮ್ಮ ಬರಹದಲ್ಲಿ ನಿರಂತರ ತೋರಿಸುವುದಕ್ಕೆ ಪ್ರಯತ್ನಪಟ್ಟವರು. ನಾನು ತರಂಗದಲ್ಲಿ 92ನೇ ವರ್ಷದಲ್ಲಿ ಅಲ್ಲಿದ್ದಾಗ ಸುಳ್ಯದಿಂದ ಒಂದು ಕತೆ ಬರುತ್ತೆ. ಮೋನಪ್ಪ ಗೌಡರಿಗೆ ಕಜ್ಜಿ ರೋಗ ಅಂತ ವಿದ್ಯಾಧರ್ ಬರೆದಂಥ ಕತೆ ಅಂತ ನನ್ನ ನೆನಪು. ಆ ಕಥೆಯಲ್ಲೂ ಕೂಡ ಒಂದು ಸುಳ್ಯದ ಒಂದು ಅಸ್ಮಿತೆ. ಎಲ್ಲ ಅವರು ಸುಳ್ಯವನ್ನು ಬರಹದ ಮೂಲಕ ತೋರಿಸುವುದಕ್ಕೆ, ಸುಳ್ಯದ ಅಸ್ಮಿತೆಯನ್ನು, ಘನತೆಯನ್ನು ಲೋಕಕ್ಕೆ ಏರಿಸುವುದಕ್ಕೆ ಇಲ್ಲಿಯ ಬರಹಗಾರರು ಪ್ರಯತ್ನ ಪಟ್ಟಷ್ಟು ನಮ್ಮ ತಾಲೂಕಿನ ಜನ ಪ್ರಯತ್ನ ಪಟ್ಟಿಲ್ಲ ಅಂತ ಅನಿಸುತ್ತೆ. ನಾನು ಇತ್ತೀಚೆಗೆ ಓದಿದ ಒಂದು ಪುಸ್ತಕ, ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬಂದಂಥ ಪುಸ್ತಕ, ನನಗೆ ಅದೊಂದು ರೂಪಕದ ಹಾಗೆ ಕಾಣಿಸ್ತದೆ. ಇಬ್ಬರು ಪಾದ್ರಿಗಳು ಮಂಗಳೂರಿನಿಂದ ಕುಕ್ಕೆಗೆ ನಡೆದುಕೊಂಡು ಬರ್ತಾರೆ. ಅವರು ನಡೆದುಕೊಂಡು ಬರುವಾಗ ಸುಮಾರು 183 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೇನೆ ಮಕ್ಕಳೇ ನಾನು. ಅವರು ನಡ್ಕೊಂಡು ಬರುವಾಗ ಬೇರೆ ಬೇರೆ ಘಟನೆಗಳು ನಡೀತವೆ. ಧರ್ಮಸ್ಥಳಕ್ಕೆ ಅವರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಅಲ್ಲಿ ಅಣ್ಣಪ್ಪ ದೇವರ ದರ್ಶನ ಪಡೀತಾರೆ ಅವರು. 200 ರೂಪಾಯಿ ದಂಡ ವಿಧಿಸಲಾಗ್ತದೆ. ಅಲ್ಲಿ ಚಂದ್ರನಾಥ ಅಜಿಲ ಅನ್ನುವ ಒಬ್ಬ ಜೈನ ಅವರಿಗೆ ಮಾಂಸದ ಅಡುಗೆ ಮಾಡಿ ಬಡಿಸ್ತಾನೆ. ಅವರು ತಮ್ಮ ಡೈರಿಯಲ್ಲಿ ಏನನ್ನು ದಾಖಲಿಸ್ತಾರಂತಂದರೆ, ದೈವ ನರ್ತಕರು ಭೂತ ಕಟ್ಟುವ ಮುಂಚೆ ಸರಕಾರಕ್ಕೆ ಕಂದಾಯ ಕೊಡಬೇಕು ಅನ್ನೋಂಥ ವಿಷಯವನ್ನು ದಾಖಲಿಸ್ತಾರೆ. ಅದೆಲ್ಲ ಇರಲಿ, ಅದರ ಆಚೆ ಕುಕ್ಕೆಯಲ್ಲಿ ಕುಲ್ಕುಂದ ಜಾತ್ರೆ ನಡೀತಾ ಇರ್ತದೆ. ಆ ಜಾತ್ರೆಯಲ್ಲಿ ಕವಿಗಳಿಗೆ ಅವರು ತಾಳೆಗರಿಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಕವಿತೆ ಬರೆಯುವ ಕವಿಗಳಿಗೆ ತಾಳೆಗರಿ ಹದ ಮಾಡಿ, ಎಣ್ಣೆ ಹಚ್ಚಿ, ಅದನ್ನು ಬೆಂಕಿಯಲ್ಲಿ ಇಟ್ಟು ಹದ ಮಾಡಿದ ಕಾವ್ಯ ಬರೆಯುವುದಕ್ಕೆ ಸಿದ್ಧಗೊಂಡಂಥ ತಾಳೆಗರಿಯನ್ನು ಕುಲ್ಕುಂದದಲ್ಲಿ ಮಾರ್ತಾರಂತಂದರೆ, ಇವತ್ತಲ್ಲ ಬಹಳ ಹಿಂದೆಯೂ ಸುಳ್ಯದಲ್ಲಿ ಬರಹಗಾರರು ಇದ್ದರು ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಗುತ್ತೆ. ಇರಲಿ, ನಾನು ಇವತ್ತು ಪಲ್ಲಟದ ಬಗ್ಗೆ ಮಾತನಾಡುವಾಗ ಕರಾವಳಿಯ ಜೋಡಿ ಜಿಲ್ಲೆಗಳನ್ನು ಲಕ್ಷಿಸಿಕೊಂಡು ಮಾತನಾಡ್ತೇನೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಮಣ್ಣು ಮತ್ತು ಮನಸ್ಸು ಕೆಡಿಸಿಕೊಳ್ಳುತ್ತಿರುವ ಜಿಲ್ಲೆಗಳಲ್ಲಿ ಕರಾವಳಿಯ ಈ ಜೋಡಿ ಜಿಲ್ಲೆಗಳು ಕೂಡ ಒಂದು ಅಂತ ನನ್ನ ಭಾವನೆ. ವಿಷ ಮಣ್ಣಿಗೆ ಸೇರುವ ಜಿಲ್ಲೆಗಳಾಗಿ ಗದಗ, ರಾಯಚೂರು, ಮಾನ್ವಿ, ಕೊಪ್ಪಳ ಮತ್ತು ಗಂಗಾವತಿ ನನಗೆ ಕಂಡು ಬಂದರೆ, ಭೂಮಿಯ ಸ್ವರೂಪವನ್ನು ಬದಲಾಯಿಸುವ ವಿಚಾರದಲ್ಲಿ ಕರಾವಳಿ ಅತ್ಯಂತ ವೇಗವನ್ನು ಪಡೆದಿದೆ. ಇಲ್ಲಿಯ ಮಣ್ಣು ಎಷ್ಟು ವೇಗವಾಗಿ ಬದಲಾಗ್ತದೆ ಅನ್ನುವುದಕ್ಕೆ ಇಲ್ಲಿ ಸಾಂದ್ರಗೊಂಡ ಆಸ್ಪತ್ರೆಗಳಲ್ಲಿ ನಾವು ಅಂಕಿ ಸಂಖ್ಯೆಗಳನ್ನು ಪಡೆಯಬಹುದು. ಇಲ್ಲಿಯ ಮನಸ್ಸು ಎಷ್ಟು ವೇಗವಾಗಿ ಹಾಳಾಗ್ತದೆ ಅನ್ನುವುದಕ್ಕೆ ಕರಾವಳಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಕೋರ್ಟುಗಳಲ್ಲಿ ಬಾಕಿ ಇರುವ ದಾವೆಗಳ ಸಂಖ್ಯೆಯ ಆಧಾರದಲ್ಲಿ ನಾವು ಲೆಕ್ಕಾಚಾರ ಮಾಡಬಹುದು ಅಂತ ಅನಿಸುತ್ತೆ. ಇಲ್ಲಿ ಹಳ್ಳಿಗಳನ್ನು, ಗ್ರಾಮಗಳನ್ನು, ಕೃಷಿಯನ್ನು, ಹಸಿರನ್ನು ಬಿಟ್ಟು ನಗರದ ಕಡೆಗೆ ಸುಖ ದುಡ್ಡಿನಲ್ಲಿದೆ ಮತ್ತು ಪಟ್ಟಣದಲ್ಲಿ ಇದೆ ಅಂತ ವಲಸೆಯ ವೇಗದ ದಿಕ್ಕನ್ನು ಸೂಕ್ಷ್ಮವಾಗಿ ಅರಿಯಬೇಕಾದರೆ ಕರಾವಳಿಯಲ್ಲಿರುವ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯಿಂದ ನಾವು ಪಟ್ಟಿಯನ್ನು ತಯಾರಿಸಬಹುದು. ನಾನು ಪಲ್ಲಟದ ಕತೆ ಹೇಳುವ ಮುಂಚೆ ಕರಾವಳಿಯ ಒಂದು ಭೌತಿಕ ನಕ್ಷೆಯನ್ನು, ಒಂದು ಭೂಗೋಳದ ನಕ್ಷೆಯ ಸ್ಥಿತ್ಯಾಂತರಗಳನ್ನು ಮೊದಲು ತೆರೆದಿಡ್ತೇನೆ. ಬಹುಶಃ ಏಷ್ಯಾದಲ್ಲಿ ಮೊದಲ ಬಾರಿಗೆ ಕುದುರೆಮುಖ ಟು ಮಂಗಳೂರು ಕಬ್ಬಿಣದ ಗಸಿಯನ್ನು ಸಾಗಿಸುವ ಪೈಪ್ಲೈನ್ ಆರಂಭ ಆದದ್ದು ನಮ್ಮ ಜಿಲ್ಲೆಯಲ್ಲಿ.
ಈಗ ಪೆಟ್ರೋಲ್ ಮತ್ತು ಗ್ಯಾಸ್ ಲೈನ್ ಜೀವಂತವಾಗಿರುವುದು ನಮ್ಮ ಜಿಲ್ಲೆಯಲ್ಲಿ. ನದಿ ತಿರುಗಿಸುವ ಯೋಜನೆಗೆ ಒಳಗಾದ ಜಿಲ್ಲೆ ನಮ್ಮ ಜಿಲ್ಲೆ. ವಿಶೇಷ ಆರ್ಥಿಕ ವಲಯದಿಂದಾಗಿ ಸಾವಿರಾರು ದೇವಬನಗಳು, ನಾಗಬನಗಳು, ದೇವರ ಕಾಡುಗಳು, ಭೂತಚಾವಡಿಗಳು, ಬೇರೆ ಬೇರೆ ಗುಡಿಗಳು, ತರವಾಡು ಮನೆಗಳು, ಗುತ್ತಿನ ಮನೆಗಳು ಮಟ್ಟಸಗೊಂಡದ್ದು ನಮ್ಮ ಜಿಲ್ಲೆಯಲ್ಲಿ. 22 ನದಿಗಳು ಜೋಡಿ ಜಿಲ್ಲೆಯಲ್ಲಿದ್ದರೂ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿಗೆ ಸಂಕಟ ಪಡುವಂತಹ ಅಂತರ್ಜಲ ಬತ್ತುವ ಜಿಲ್ಲೆ ನಮ್ಮ ಕರಾವಳಿ ಜಿಲ್ಲೆಗಳು. ಬಹಳ ಸೂಕ್ಷ್ಮವಾಗಿ ಇದನ್ನು ನಾವು ಗುರುತಿಸಬೇಕು. ಹಡಗು ಮುರಿಯುವ ಉದ್ಯಮ ಇಲ್ಲಿ ಕರಾವಳಿಯಲ್ಲಿ ಆರಂಭ ಆಗುತ್ತೆ. ಹಂಚು ಬೀಡಿ ಉದ್ಯಮಗಳು ಇಲ್ಲಿಯ ಪಲ್ಲಟಕ್ಕೆ ನೆಪ ಆಗ್ತವೆ. ಮುಖ್ಯವಾಗಿ ಒಂದು ಲೆಕ್ಕ ಕೊಡ್ತೇನೆ. ನಾನು ಅನೇಕ ಕಡೆ ಇದನ್ನು ಹೇಳ್ತಾ ಇದ್ದೇನೆ. ಕೇವಲ 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ ಅಂತರದಲ್ಲಿ 4-5 ಮೆಡಿಕಲ್ ಕಾಲೇಜುಗಳಿರುವ, ಅದರಲ್ಲೂ 3 ಅಟಾನಮಸ್ ವಿಶ್ವವಿದ್ಯಾನಿಲಯಗಳಿರುವ ದೇರ್ಲಕಟ್ಟೆ ಅನ್ನುವಂಥ ಒಂದು ಊರು ಇರುವುದು ನಮ್ಮ ಕರಾವಳಿಯಲ್ಲಿ. ಬಹುಶಃ ಏಷ್ಯಾದಲ್ಲಿ ಇಷ್ಟು ಕಡಿಮೆ ಅಂತರದಲ್ಲಿ ಇಷ್ಟೊಂದು ಮೆಡಿಕಲ್ ಕಾಲೇಜುಗಳು ಇರುವಂಥ ಜಿಲ್ಲೆಗಳು ಇಲ್ಲ. ಜಗತ್ಪ್ರಸಿದ್ಧ ಮೆಡಿಕಲ್ ಕಾಲೇಜುಗಳು, ಜಗತ್ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜುಗಳು ಇದ್ದರೂ ಕೂಡ, ರಾಶಿ ರ್ಯಾಂಕ್ಗಳು ನಮ್ಮ ಜಿಲ್ಲೆಗೆ ರಾಶಿ ಬಿದ್ದರೂ ಕೂಡ, ಕಾಮೆಡ್ಗೆ CET SSLC PUC ಫಲಿತಾಂಶಗಳು ಬಂದಾಗ ಪ್ರತಿಭಾವಂತರು ಒಂದು ದೊಡ್ಡ ಸಂಖ್ಯೆಯಲ್ಲಿ ಕಂಡರೂ ಕೂಡ ಅವರ ಪ್ರತಿಭೆ, ಅವರ ಬುದ್ಧಿವಂತಿಕೆ, ಅವರ ರ್ಯಾಂಕು ನಮ್ಮ ಮನುಷ್ಯ ಸಂಬಂಧಕ್ಕೆ ಕಾರಣವಾಗದೇ ಇರುವ ಜಿಲ್ಲೆ ಕೂಡ ಈ ಕರಾವಳಿ ಅನ್ನೋದು ಬಹಳ ಮುಖ್ಯವಾಗಿದೆ. ಅದಕ್ಕಿಂತ ಹೆಚ್ಚು ಮನುಷ್ಯರನ್ನು ಜೋಡಿಸುವ ಯಕ್ಷಗಾನ ಕಲೆಯ ಒಳಗಡೆ ಕೆಲವು ವಿಚಿತ್ರ ವೇಷಗಳು ಕಾಣಿಸಿಕೊಂಡು ಮತೀಯ ವಿಘಟನೆಗೆ ಕಾರಣವಾಗುವ ಮಾತುಗಳನ್ನು ಹೇಳುವಂತಹ, ಮನುಷ್ಯರನ್ನು ಸೇರಿಸಬೇಕಾದ ಕಲೆಯೊಂದು ವಿಘಟನೆಗೆ ಕಾರಣವಾಗುವ ಕಲೆ ಈ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೊಸ ರೂಪವನ್ನು ಕಂಡದನ್ನು ನಾನು ಕಂಡಿದ್ದೇನೆ. ಹಾಗೆಯೇ ಕಂಬಳ, ಕೋಳಿಕಟ್ಟ, ಪಿಲಿವೇಷ ಮುಂತಾದ ಎಲ್ಲ ಕಲೆಗಳು ಭತ್ತದ ಗದ್ದೆಯ ಬೇಸಾಯ ಸಂಸ್ಕೃತಿಯಿಂದ ಹುಟ್ಟಿಕೊಂಡರೂ ಕೂಡ ಅವುಗಳನ್ನು ಉಳಿಸಿಕೊಳ್ಬೇಕು ಅಂತ ನಾವು ಹೋರಾಟ ಮಾಡ್ತೇವೆ ಹೊರತು ಮೂಲ ಸಂಸ್ಕೃತಿಯಾದ ಭತ್ತದ ಕೃಷಿಯನ್ನು, ಬೇಸಾಯ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವ ಯೋಚನೆ ಇಲ್ಲದ ಒಂದು ಮನಸ್ಥಿತಿ ಕೂಡ ನಮ್ಮ ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ ಅನ್ನೋದು ಬಹಳ ಮುಖ್ಯ. ಬಹುಶಃ ಜಾಗತೀಕರಣ ಅಂದರೆ ಏನು ಅನ್ನೋದು ಒಂದು ಪ್ರಶ್ನೆ. ನಾನು ಒಂದು ವ್ಯಸ್ತ ಮಾದರಿಯಲ್ಲಿ ಮಾತನಾಡಲಿಕ್ಕೆ ಆಗೋದಿಲ್ಲ, ಸಮಯ ತುಂಬ ಕಡಿಮೆ ಇದೆ. ಜಾಗತೀಕರಣ ಅಂದರೆ ಏನು? ದೇರ್ಲದ ನನ್ನ ಮನೆಯ ಜಗಲಿಯಲ್ಲಿ ಕೂತು ಅಮೇರಿಕದ ಮೊಬೈಲಲ್ಲಿ ಕೊರಿಯಾದ ಚಲನಚಿತ್ರ ನೋಡುತ್ತಾ ಕೈಯಲ್ಲಿ ಬ್ರೆಜಿಲ್ನ ಕಾಫಿಯನ್ನು ಕುಡಿಯುವ ಸಾಧ್ಯತೆ ಇದೆಯಲ್ಲ, ನಾನು ಇದನ್ನು ಜಾಗತೀಕರಣ ಅಂತ ಕರೀತೇನೆ. ನಾನು ಮೊನ್ನೆ ನನ್ನ ಸ್ನೇಹಿತರಿಗೆ ಆದಂಥ ಒಂದು ಅನುಭವವನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಸಾದರಪಡಿಸ್ತೇನೆ. ಅವರು IA ನಿಮಗೆ ಗೊತ್ತಿದೆ, ಕೃತಕ ಬುದ್ಧಿಮತ್ತೆ ಬಗ್ಗೆ ಮಕ್ಕಳಿಗೆ ನಾನು ಹೇಳಿಕೊಡುವ ಅಗತ್ಯ ಇಲ್ಲ. ಅವರು ತಮ್ಮ ಶ್ರೀಮತಿಯ ಒಂದು ಫೋಟೋವನ್ನು ಒಂದು 60 ವರ್ಷದ ಹಿಂದಿನ ಕಪ್ಪು ಬಿಳುಪು ಕಲಾತ್ಮಕ ಚಿತ್ರ ರೂಪದಲ್ಲಿ ಮಾಡಿಕೊಡಬೇಕು ಅಂತ ಕೃತಕ ಬುದ್ಧಿಮತ್ತೆಯ ಆ್ಯಪ್ಗೆ ಒಂದು ಆಜ್ಞೆ ಮಾಡ್ತಾರೆ. ಆವಾಗ IA ಕೇಳುತ್ತೆ, ನಿನ್ನ ಶ್ರೀಮತಿಯ ಒಂದು ಬಣ್ಣದ ಚಿತ್ರವನ್ನು ಕೊಡು ಅಂತ. ಸರಿ, ಇವರು ಬಣ್ಣದ ಚಿತ್ರವನ್ನು ಕೊಡ್ತಾರೆ. ತಕ್ಷಣ ಒಂದು ಕಲಾತ್ಮಕವಾದ ಕಪ್ಪು ಬಿಳುಪು ಚಿತ್ರ ಸೃಷ್ಟಿಯಾಗುತ್ತೆ. ಮೊಬೈಲಲ್ಲಿ ಇಟ್ಕೊಂಡು ಸುಮಾರು ಹೊತ್ತು ನೋಡ್ತಾರೆ, ಖುಷಿ ಪಡ್ತಾರೆ. ಅವರು ಸೂಕ್ಷ್ಮವಾಗಿ ಅವರ ಶ್ರೀಮತಿಯವರದನ್ನು ಗಮನಿಸುವಾಗ ಅವರ ಶ್ರೀಮತಿ ಚಲನಚಿತ್ರಗಳನ್ನು ತುಂಬ ನೋಡ್ತಾರೆ. ನೋಡುವಾಗ ಮೊದಲ ಫೋಟೋದಲ್ಲಿ ಇದ್ದ 2 ಚಿನ್ನದ ಆಭರಣಗಳ ಬದಲು ಒಂದು ವಜ್ರದ ನೆಕ್ಲೆಸ್ ಹೊಸದಾಗಿ ಸೇರಿಕೊಂಡಿತ್ತು. ಅದನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಖುಷಿಯಿಂದ ನೋಡ್ತಾರೆ ಅವರ ಶ್ರೀಮತಿ. ಮತ್ತಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾಗ ಗೊತ್ತಾದ ಸತ್ಯ ಏನು ಅಂತಂದರೆ, ಅದು ಭಾರತದ ಪ್ರಸಿದ್ಧ ಹಿಂದಿ ಚಲನಚಿತ್ರ ನಟಿಯೊಬ್ಬರ ಕುತ್ತಿಗೆಯಲ್ಲಿದ್ದ ಸರ. ಅದು
ಇವರು ಮತ್ತೆ ನೋಡ್ತಾರೆ, ಸರಿ ನನ್ನ ಕುತ್ತಿಗೆಯಲ್ಲಿದ್ದ ಒಂದು ಸರದ ಬದಲು ಇನ್ನೊಂದು ಸರ ಸೇರಿದೆ, ಓಕೆ, ಆದರೆ ನನ್ನ ಕುತ್ತಿಗೆಯಲ್ಲಿದ್ದ ಒಂದು ಸರ ನಾಪತ್ತೆಯಾಗಿದೆ ಅಲ್ಲ, ಅದು ಯಾವ ಸರ ಅಂತ ನೋಡುವಾಗ ಕರಿಮಣಿ ನಾಪತ್ತೆಯಾಗಿದೆ. ನಾನು ಯಾಕೆ ಈ ದೃಷ್ಟಾಂತವನ್ನು ಕೊಡ್ತಾ ಇದ್ದೀನಿ ಅಂತಂದರೆ, IA ಡೇಟಾ ಬೇಸಿಗೆ ಅದೊಂದು ಮಾಲೆ ಅಂತ ಗೊತ್ತಿದೆ ಹೊರತು ಅದರ ಹಿಂದಿರುವ ಸಂಸ್ಕೃತಿ ಗೊತ್ತಿಲ್ಲ. ಕರಿಮಣಿಗೆ ಇರತಕ್ಕಂಥ ಭಾವ ಸಂಬಂಧ, ಸಾಂಗತ್ಯ ರೂಪಕ, ಸಾಂಗತ್ಯದ ಪ್ರತಿಮೆ IA ಗೊತ್ತಿಲ್ಲ. ಇವತ್ತಿನ ಎಲ್ಲ ಆಧುನಿಕತೆ, ನಾಗರಿಕತೆಯ ರೂಪಕವಾಗಿ ಅಥವಾ ನಾಗರಿಕತೆಯ ಪ್ರತೀಕವಾಗಿ, ನಾಗರಿಕತೆಯ ಆಚರಣೆಯಾಗಿ ಬರುವ ಈ ಜಾಗತೀಕರಣ ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಹಾರವನ್ನು, ನಮ್ಮ ಆಚಾರ ವಿಚಾರಗಳನ್ನು ಎತ್ತಿಕೊಂಡು ಸಂಗ್ರಹ ಮಾಡಿ ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆ ಮಾಡ್ತಾ ಇದೆ. ಇದನ್ನು ಬಹಳ ಎಚ್ಚರದಿಂದ ಗಮನಿಸಬೇಕು. IA ಡಾಟಾಬೇಸಲ್ಲಿ ಲಕ್ಷಾಂತರ ಮಾಲೆಗಳಿವೆ, ಲಕ್ಷಾಂತರ ಬೆಂಡೋಲೆಗಳಿವೆ, ಲಕ್ಷಾಂತರ ಮೂಗುತ್ತಿ ಇದೆ. ಅವೆಲ್ಲವನ್ನು ಅವು ಬದಲಾಯಿಸ್ತಾ ಇರ್ತದೆ. ಅವು ಹೇಗೆ ಸಂಗ್ರಹಿಸ್ತದೆ ಅನ್ನೋದನ್ನು ನೀವು ಎಲ್ಲವನ್ನೂ ಸಂಗ್ರಹಿಸಿಟ್ಟುಕೊಂಡು, ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಎಲ್ಲ ಪರಿಕರಗಳನ್ನು ಸಂಗ್ರಹಿಸಿಟ್ಟುಕೊಂಡು ಅದು ರೂಪಕ್ಕೆ ತಕ್ಕ ಹಾಗೆ ಅದನ್ನು ಧರಿಸ್ತಾ ಹೋಗುತ್ತೆ. ನಾನು ಇನ್ನೊಂದು ರೂಪಕವನ್ನು ಈ ಸಂದರ್ಭದಲ್ಲಿ ಬಳಕೆ ಮಾಡ್ತೇನೆ. ಹಾಸನ ಜಿಲ್ಲೆಯ ಮಲದೇವಿ ಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಆ ಮಲದೇವಿ ಹಳ್ಳಿಗೆ ನಾನೊಂದು 30-40 ವರ್ಷಗಳ ಹಿಂದೆ ಹೋದಾಗ ಅಲ್ಲಿ ಒಂದು 35 ಮನೆಗಳ ಹಳ್ಳಿ ಜನ ತಮ್ಮ ಮನೆಯ ಅಡುಗೆ ಕೋಣೆಯ ಒಲೆಯ ಪಕ್ಕದಲ್ಲಿ ಒಂದು ಕುಲುಮೆ ಹಾಕಿಕೊಂಡು ಭರತನಾಟ್ಯದಲ್ಲಿ ನಾಟ್ಯಪಟುಗಳು ಧರಿಸುವ ಗೆಜ್ಜೆಗಳನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ದೇವಾಲಯದಲ್ಲಿ ಬಳಕೆ ಮಾಡುವ ಉರಿಗೆಜ್ಜೆ, ಈ ರಾಸುಗಳ, ಎತ್ತಿನ ಗಾಡಿಯ ರಾಸುಗಳ ಕೊಂಬು ಮತ್ತು ಕುತ್ತಿಗೆಗೆ ಧರಿಸುವ ಉರಿಗೆಜ್ಜೆ. ನೀವು ಜನ್ಮದ ಜೋಡಿ ಶಿವರಾಜ್ ಕುಮಾರ್ ಅವರ ಫಿಲ್ಮ್ ನೋಡಿದರೆ ಅಲ್ಲಿ ಒಂದು ಕೆರೆಯ ದಂಡೆಯ ಮೇಲೆ ನೂರಾರು ಎತ್ತಿನ ಗಾಡಿಗಳು ಸಾಲಾಗಿ ಹೋಗುವಾಗ ಮಣಿ 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 ಅಂತ ಒಂದು ಹಾಡು ಬರುತ್ತೆ. ಆ ಗೆಜ್ಜೆಗಳನ್ನು ಮಲದೇವಿ ಹಳ್ಳಿಯ ರೈತ ಜನ ಮನೆಯ ಒಲೆಯ ಕುಲುಮೆಯಲ್ಲಿ ಅದನ್ನು ಮಾಡ್ತಾ ಇರುವಾಗ ಅದು ಅವರಿಗೊಂದು ದೈವಿಕವಾದಂಥ ಸಂಬಂಧ ಆ ಕಲೆಯ ಬಗ್ಗೆ ಇತ್ತು. ಯಾವಾಗ ಯಂತ್ರದ ಬಾಯಿಯಲ್ಲಿ ಈ ಉರಿಗೆಜ್ಜೆಗಳು ಮಾಡುವುದಕ್ಕೆ, ಸೃಷ್ಟಿಯಾಗುವುದಕ್ಕೆ ಆರಂಭ ಆದವೋ, ಆ 35 ಕುಟುಂಬಗಳು ಆ ಉದ್ಯೋಗವನ್ನು ಕಳೆದುಕೊಂಡು 10 ಕಿಲೋಮೀಟರ್ ದೂರಕ್ಕೆ ಹೋಗಿ ಅಲ್ಲಿಂದ ಬಿದಿರನ್ನು ಕಡಿದು ಲಾರಿಗೆ ಲೋಡ್ ಮಾಡಿಕೊಂಡು ಮಲದೇವಿ ಹಳ್ಳಿಗೆ ತಂದು ಅದನ್ನು ಬಿದಿರ ಬುಟ್ಟಿ ಮಾಡಲಿಕ್ಕೆ ಶುರು ಮಾಡಿದರು. ಬಿದಿರ ಬುಟ್ಟಿ ಒಂದು 3 ವರ್ಷ ಮಾತ್ರ ಬುಟ್ಟಿ ಅವರಿಗೆ ಬದುಕು ಅನ್ನವನ್ನು ಕೊಡುತ್ತೆ. ಅಷ್ಟೊತ್ತಿಗೆ ಪ್ಲಾಸ್ಟಿಕ್ ಪರಿಕರಗಳು ಬರ್ತವೆ. ಯಾವಾಗ ಪ್ಲಾಸ್ಟಿಕ್ ಬುಟ್ಟಿಗಳು ಬಂದುವೋ, ಮಲದೇವಿ ಹಳ್ಳಿಯ ಜನ ಊರು ಬಿಟ್ಟು ಮೈಸೂರು ಮತ್ತು ಬೆಂಗಳೂರಿಗೆ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೆ, ಗಾರೆ ಕೆಲಸಕ್ಕೆ ಹೋಗ್ತಾರೆ. ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ಏನು ಅಂತಂದರೆ, ಯಾವಾಗ ಮಲದೇವಿ ಹಳ್ಳಿಯ ಜನ ಗೆಜ್ಜೆ ಮಾಡ್ತಾ ಇದ್ರೋ ಆವಾಗ ಅವರು ಕಲಾವಿದರಾಗಿದ್ದರು. ಯಾವಾಗ ಬುಟ್ಟಿ ಮಾಡ್ತಾರೋ ಆವಾಗ ಅವರು ಕುಶಲಕರ್ಮಿಗಳಾದರು. ಯಾವಾಗ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೋ ಆವಾಗ ಅವರು ಕೂಲಿ ಕಾರ್ಮಿಕರಾದರು. ಜಾಗತೀಕರಣದ ಸೂಕ್ಷ್ಮತೆಗಳನ್ನು ನೀವು ಗಮನಿಸಿ, ಕಲಾವಿದರಾಗಿದ್ದ ಜನ ಕುಶಲಕರ್ಮಿಗಳಾಗುವುದು, ಕುಶಲಕರ್ಮಿಗಳಾಗಿದ್ದ ಜನ ಕೂಲಿ ಕಾರ್ಮಿಕರಾಗಿ ಬದಲಾಗುವುದು. ನಾವು ಕಲಾವಿದರಾಗಿದ್ದವರು ನಮ್ಮ ನೆಲದ ನಿಜವಾದ ಜ್ಞಾನ ಪರಂಪರೆಯ ವಾರಸುದಾರರಾಗಿದ್ದಂಥ ರೈತರು, ನೆಲದ ಜನ, ಅವರ ನಾಲೆಜುಗಳು ಎಲ್ಲವೂ ಕೂಡ ಈಗ ಯಂತ್ರದ ದಾರಿಯಲ್ಲಿ ಅದು ಏನೋ ಆಗಿ ಪರಿವರ್ತನೆ ಹೊಂದುವುದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಇದೆ. ಇವತ್ತಿನ ಅಧ್ಯಕ್ಷರು ನಮ್ಮ ನೆಲದ ಬಹಳ ದೊಡ್ಡ ಜಾನಪದ ತಜ್ಞರು. ಜಾನಪದ ಅನ್ನುವುದು ಒಂದು ಸ್ಮೃತಿ. ಬಹುಶಃ ಬರೆಯಲಿಕ್ಕೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಎಲ್ಲವನ್ನೂ ಅವರು ನೆನಪಿಟ್ಟುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಗಮನಿಸಿ, ಯಾವಾಗ ಅದನ್ನು ಬರೆದಿಟ್ಟುಕೊಳ್ಳುವುದಕ್ಕೆ ಅಥವಾ ಧ್ವನಿಯ
ಮುದ್ರಣದಲ್ಲಿ ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಆವಾಗ ನಾವು ಸಹಜವಾಗಿ ನೆನಪಿನ ಶಕ್ತಿಯನ್ನು, ಸ್ಮೃತಿಯನ್ನು ಕಳೆದುಕೊಳ್ತಾ ಹೋಗ್ತೇವೆ. ಮೊದಲ ಬಾರಿಗೆ ನಾವು ಮಾನವ ಬರೀತಾ ಇದ್ದದ್ದು ಕಲ್ಲಿನ ಮೇಲೆ, ಶಿಲಾಲೇಖಗಳು. ಅನಂತರ ತಾಮ್ರಪಟ ಬಂತು, ಅನಂತರ ತಾಳೆಗರಿ ಬಂತು, ಅನಂತರ ಕಾಗದ ಬಂತು. ಇವತ್ತು ನಾವು ಡಿಜಿಟಲ್ ಪೇಪರಲ್ಲಿ ಎಲ್ಲವನ್ನು ಓದ್ತಾ ಇದ್ದೇವೆ. ಯಾವಾಗ ಪಟದಲ್ಲಿ ಬರೀಲಿಕ್ಕೆ ಜನ ಶುರು ಮಾಡಿದ್ರೋ ಆವಾಗ ಅವರು ಕಲ್ಲನ್ನು ಅನುಮಾನದಿಂದ ನೋಡ್ತಾರೆ, ನಮ್ಮದೇ ಶ್ರೇಷ್ಠ ಅಂತ ಭಾವಿಸ್ತಾರೆ. ಯಾವಾಗ ತಾಳೆಗರಿಯಲ್ಲಿ ಸಾಹಿತ್ಯ ಸೃಷ್ಟಿ ಆಯಿತೋ ಅವ ತಾಮ್ರಪಟದವ್ರದ್ದು ನಿಮ್ಮದು ಹಿಂದೆ, ನಮ್ಮದು ಮುಂದೆ, ನಮ್ಮದು ಶ್ರೇಷ್ಠ ಅನ್ನೋ ಒಂದು ಆಲೋಚನೆಗೆ ಬರ್ತಾನೆ. ಯಾವಾಗ ಕಾಗದ ಚೀನದಿಂದ ಬಂತೋ ನಮ್ಮದೇ ಶ್ರೇಷ್ಠ ಅಂತ ಅನಿಸುತ್ತೆ, ತಾಳೆಗರಿ ಹಿಂದಕ್ಕೆ ಬೀಳುತ್ತೆ. ಈಗ ಡಿಜಿಟಲ್ನಲ್ಲಿ ನಾವು ಬರೀತಾ ಇದ್ದೇವೆ. ಒಂದೇ ಕಾಗದದಲ್ಲಿ ಭಗವದ್ಗೀತೆಯನ್ನು ಓದ್ತೇವೆ, ಒಂದೇ ಕಾಗದದಲ್ಲಿ ಕುರಾನನ್ನು ಓದ್ತೇವೆ, ಒಂದೇ ಪೇಪರಲ್ಲಿ ನಾವು ಬೈಬಲನ್ನು ಓದುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಈ ಸ್ಥಿತಿಯಲ್ಲಿ ಯೋಚನೆ ಮಾಡಿ, ನಮ್ಮ ಸ್ಮೃತಿ ಒಂದು ಪಲ್ಲಟಕ್ಕೆ ಒಳಗಾಗ್ತೇವೆ. ಈ ಯಾವಾಗ ಇದು ಪಲ್ಲಟಕ್ಕೆ ಒಳಗಾಗಲಿಲ್ಲವೋ ಆವಾಗ ನಮ್ಮ ಒಳಗಡೆ ಲಾಭಕ್ಕಿಂತ ಹೆಚ್ಚು ಒಂದು ಹಿತದ ಅನುಭವ ಇತ್ತು. ಇದು ಬಹಳ ಮುಖ್ಯ. ಇದು ಸುಮಾರು 50-60 ವರ್ಷದ ಹಿಂದೆ ಒಬ್ಬ ನಾಟಿ ವೈದ್ಯ ಹಳ್ಳಿಗೆ ವೈದ್ಯಕೀಯದ ಪರಿಕರವನ್ನು ಇಟ್ಕೊಂಡು ನಡೆದುಕೊಂಡು ಬಂದು ತೋಡು ದಾಟಿ, ತಡಮೆ ದಾಟಿ, ಪಾಪು ದಾಟಿ ಹಳ್ಳಿಗೆ ಬಂದು ಆತ ರೋಗಿಯ ನಾಡಿಯನ್ನು ಹಿಡಿಯುವಾಗ ನಾಡಿಯನ್ನು ಹಿಡಿತಾ ಅಲ್ಲೇ ಮಣ್ಣಿನ ಗೋಡೆಗೆ ಹೊರಗಿದ ಆ ರೋಗಿಯ ತಂದೆ ಕೆಮ್ತಾ ಕ್ಯಾಕರಿಸ್ತಾ ಕೂತದ್ದನ್ನು ನೋಡ್ತಾನೆ. ಹಂಚು ಮುರಿದ ಮಾಡನ್ನು, ರೋಗಿಯ ಕೈಯನ್ನು ಹಿಡಿಯುತ್ತಲೇ ಮಾಡು ಬಿರುಕು ಬಿಟ್ಟದ್ದನ್ನು ನೋಡ್ತಾನೆ. ಆ ರೋಗಿಯ ಮಡದಿಯ ಸೀರೆ ಹರಿದದ್ದನ್ನು ಕೂಡ ಆ ಡಾಕ್ಟರ್ ನೋಡ್ತಾರೆ. ಅಂಬಾ ಅಂತ ಕೂಗುವ ಹಟ್ಟಿಯ ಹಸುವಿನ ಧ್ವನಿ ಅವರಿಗೆ ಕೇಳಿಸ್ತದೆ. ಜಗಲಿಯಲ್ಲಿ ಮಲಗಿದ ಕಂತ್ರಿ ನಾಯಿ ಅವರಿಗೆ ಕಾಣಿಸ್ತದೆ. ಒಂದು ಡಾಕ್ಟ್ರು ಏಕಕಾಲದಲ್ಲಿ ರೋಗಿಯ ನಾಡಿಯ ಜೊತೆಗೆ ಆ ಮನೆಯ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ನಾಡಿಯನ್ನು ಅರಿತಾರೆ. ಆದರೆ ಇವತ್ತು ಅಮೇರಿಕದ ಡಾಕ್ಟ್ರು ಅಮೇರಿಕದಲ್ಲಿ ಕೂತು ಭಾರತದ ರೋಗಿಯನ್ನು ಭಾರತದಲ್ಲಿ ಇಟ್ಟುಕೊಂಡು ಅವನ ಮೈ ಮೇಲೆಲ್ಲ ತಂತಿ ವೈರ್ಗಳನ್ನು ಸೇರಿಸಿ ಅಲ್ಲಿ ಕೂತು ರೋಗಿಯನ್ನು ಅಳತೆ ಮಾಡ್ತಾರೆ. ಹೇಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪಲ್ಲಟಗಳಾದವು, ಇದು ಬಹಳ ಮುಖ್ಯ. ನಾನು ಎಷ್ಟೋ ಸಲ ಹೇಳೋದಿದೆ, ಈ ನಮ್ಮ ಮಣ್ಣಿನ ಪಲ್ಲಟ. ನನಗೆ ಹಿಮಕರಿ ಇಲ್ಲಿದ್ದಾರೆ, ಅವರು ಒಂದು ಸಲ ಒಂದು ಕತೆ ಹೇಳಿದ್ದು ನೆನಪಿದೆ. ಮೊದಲ ಬಾರಿಗೆ ನಮ್ಮ ಎಲ್ಲ ನಾಗರಿಕತೆಗಳು ಹುಟ್ಟಿಕೊಂಡದ್ದು ನದಿ, ಹೊಳೆ, ಕೆರೆಯ ಬದಿಯಲ್ಲಿ. ಒಂದು 80-100 ವರ್ಷದ ಹಿಂದೆ ನೀರು ಒಂದು ಆಳು ಎತ್ತರಕ್ಕೆ ನಾವೊಂದು ಕೋರಿಂಗೆ ಅಂತ ಮಾಡಿಕೊಂಡಿದ್ದೆವು. ಕೋರಿಂಗೆ ಅಂತ ಮರದ ದಂಬೆ ಅಥವಾ ಇಂದಿನ ಕೈಯಲ್ಲಿ ಸೋಗೆಯಲ್ಲಿ ಮಾಡಿದಂಥ ಒಂದು ಆಳು ಎತ್ತರಕ್ಕೆ ನೀರು ಹೋಯಿತು. ಅನಂತರ ಬಂದದ್ದು ಏತ, ನಾವು ಅದನ್ನು ಚೊಟ್ಟೆ ಅಂತ ಕರಿತೇವೆ. 2 ಆಳು ಎತ್ತರಕ್ಕೆ ನೀರು ಹೋಯಿತು. ನಾಗರಿಕತೆ ನೀರಿನಿಂದ 2 ಆಳು ಎತ್ತರಕ್ಕೆ ಹೋಯಿತು. ಅನಂತರ ಬಂದದ್ದೇ ವಿಲಿಯರ್ಸ್ ಅಂತ ಒಂದು ಮೋಟರ್ ಕರಾವಳಿಗೆ. ಅನಂತರ ಅದು ವಿಲಿಯರ್ಸ್ ಒಂದು 60-80 ಅಡಿ ನೀರು ಎತ್ತಿದ್ರೆ, ಅನಂತರ ಬಂದದ್ದೇ ಕಿರ್ಲೋಸ್ಕರ್ ಅನ್ನುವಂಥ ಮೋಟಾರ್ 180 ಅಡಿಗೆ ಹೊಳೆ ಬದಿಯಿಂದ ನಮ್ಮ ನಾಗರಿಕತೆ ಏರಿತು. ಈಗ ಸಬ್ಬರ್ಸಿಲ್ ಅಂತ ನಿಮಗೆ ಗೊತ್ತಿದೆ, 1000 ಅಡಿ ಆಳದಿಂದ 1000 ಅಡಿ ಎತ್ತರಕ್ಕೆ ನೀರು ಏರುತ್ತೆ. ನಮ್ಮ ಅಜ್ಜ ಮನೆ ಕಟ್ಟುವಾಗ ಮನೆಯ ನೀರಿನ ಹತ್ತಿರ ಕಟ್ಟು ಅಂತ. ಈಗ ಕರೆಂಟು ಇದೆಯಾ, ರೋಡು ಇದೆಯಾ, ಮೊಬೈಲ್ ರೇಂಜ್ ಇದೆಯಾ, ವಾಸ್ತು ಇದೆಯಾ, ನೀರು ಬರ್ತದೆ ಬಿಡಿ. ಯೋಚನೆ ಮಾಡಿ, ನೀರು ಬರ್ತದೆ ಬಿಡಿ. ಬಹುಶಃ ನನ್ನ ಪ್ರಕಾರ ನೀರಿನ ಹತ್ತಿರಕ್ಕೆ ಮನುಷ್ಯ ಬಂದದ್ದು ಇತಿಹಾಸವಾದರೆ, ಮನುಷ್ಯನ ಹತ್ತಿರ ನೀರು ಬಂದದ್ದು ವಿಜ್ಞಾನ. ಯಾವಾಗ ನೀರು ಮನುಷ್ಯನ ಹತ್ತಿರಕ್ಕೆ ಬರುತ್ತೋ ನಮ್ಮ ಕರಾವಳಿಯ ಭೌತಿಕ ಚಹರೆ ಅದಲು ಬದಲಾಗುತ್ತೆ. ಒಂದು ದೊಡ್ಡ ಪಲ್ಲಟಕ್ಕೆ ನಾವು ಒಳಗಾಗ್ತೇವೆ.
ರಿಲಯನ್ಸ್ ಅಂತ ಒಂದು ಸಂಸ್ಥೆ ಇದೆ, ನಿಮಗೆ ಗೊತ್ತಿದೆ. ಭಾರತದಲ್ಲಿ ನನಗೆ ಗೊತ್ತಿರುವ ಹಾಗೆ 19,000 ಅಂಗಡಿಗಳಿವೆ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ರೈತರ ತರಕಾರಿಗಳನ್ನು, ಧಾನ್ಯಗಳನ್ನು ಖರೀದಿ ಮಾಡುವ ಸಂಸ್ಥೆ ರಿಲಯನ್ಸ್. ಅತ್ಯಂತ ಹೆಚ್ಚು ರೈತರಿಗೆ ಮಾರಾಟ ಮಾಡುವ ಸಂಸ್ಥೆ ಕೂಡ ರಿಲಯನ್ಸ್. ಹೀಗಿರುವಾಗ ಇವತ್ತು ರಿಲಯನ್ಸ್ ಈ ಜಾಗತೀಕರಣದ ಸಂದರ್ಭದಲ್ಲಿ ಖರೀದಿ ಮಾಡುವ ಮತ್ತು ಮಾರಾಟ ಮಾಡುವ ಕಾರಣಕ್ಕಾಗಿ ನಮ್ಮೆಲ್ಲರ ಮಾಲಕ ಆಗ್ತಾ ಇದೆ. ಯಾವಾಗ ಒಂದು ಸಂಸ್ಥೆ ಮಾಲಕ ಆಗ್ತಾನೋ ಆವಾಗ ಅವರು ಲಾಭದ ಕಡೆಗೆ, ಮಾರುಕಟ್ಟೆಯ ಕೇಂದ್ರೀಕರಣದ ಕಡೆಗೆ ಅವರು ಒಂದು ಕೇಂದ್ರೀಕೃತ ವ್ಯವಸ್ಥೆಯನ್ನು, ಪ್ರಭುತ್ವವನ್ನು ಹೊಂದುತ್ತಾರೆ ಹೊರತು ಲಾಭಕ್ಕಿಂತ ಮನುಷ್ಯನ ಹಿತದ ಕಡೆಗೆ. ನಮ್ಮ ತಂದೆ ತಾಯಿಯರ ಕಾಲದಲ್ಲಿ ಒಂದು ಗೂಡಂಗಡಿಯಲ್ಲಿ ವಸ್ತು ಮಾರುವಾಗ ಕೂಡ ಅದನ್ನು ಕಟ್ಟಿಕೊಡುವಾಗ ಅಲ್ಲಿ ಒಂದು ಪ್ರೀತಿ ಇತ್ತು, ಒಂದು ಹಿತ ಇತ್ತು. ಈ ನಾನು ಕೊಡುವ ವಸ್ತುವಿನಲ್ಲಿ ನನಗೂ ಲಾಭ ಆಗಬೇಕು, ತಗೊಂಡ ಅವನಿಗೂ ಹಿತ ಆಗಬೇಕು ಅಂತ. ಜಾಗತೀಕರಣದ ಇವತ್ತಿನ ದಿನಮಾನದಲ್ಲಿ ನಾವು ಈ ಹಿತವನ್ನು ಮರೆತಿದ್ದೇವೆ. ನಮ್ಮಲ್ಲಿ ಒಂದು ಮಿರಾಸೆ ಅಂತ ಒಂದು ಪದ್ಧತಿ ಇದೆ. ಮಿರಾಸೆ ಅಂತಂದರೆ ರಾಶಿ ಪೂಜೆ ಮಾಡಿದ ದಿನ, ಬಯಲುಸೀಮೆಯಲ್ಲಿ ಇದು ಬಹಳ ಮಹತ್ವದ್ದು. ಗದ್ದೆ ಹೊಲದಲ್ಲಿ ಕಣದಲ್ಲಿ ರಾಶಿ ಪೂಜೆ ಮಾಡಿದ ದಿವಸ ಆ ರೈತ ಎಲ್ಲರಿಗೂ ಹೇಳಿ ಕಳಿಸ್ತಾನೆ, ಇವತ್ತು ನಮ್ಮಲ್ಲಿ ರಾಶಿ ಪೂಜೆ ಇದೆ ಅಂತ. ಒಬ್ಬ ಕುಂಬಾರ, ಬಡಗಿ, ಕಮ್ಮಾರ, ಕ್ಷೌರಿಕ, ಸಮಗಾರ ಮತ್ತು ಹಳ್ಳಿ ವೈದ್ಯ, ಹಳ್ಳಿ ಮೇಷ್ಟ್ರು ಎಲ್ರಿಗೂ ಇವತ್ತು ನಮ್ಮಲ್ಲಿ ರಾಶಿ ಪೂಜೆ ಅಂತ. ಎಂಥ ಅದ್ಭುತವಾದಂಥ ಕಲ್ಪನೆ ನೋಡಿ. ಅವರೆಲ್ಲ ಬರ್ತಾರೆ, ಅವರು ಬಾರದೇ ಇದ್ದರೆ ಅವರ ಮಕ್ಕಳು ಬರ್ತಾರೆ, ಬಂದು ಈ ರಾಶಿಯ ಸುತ್ತ ಹೆಗಲಲ್ಲಿದ್ದಂಥ ಬಟ್ಟೆಯನ್ನು ಹಾಸ್ತಾರೆ. ರೈತ ಅವರೆಲ್ಲರ ಬಟ್ಟೆಗಳಿಗೆ ಒಂದೊಂದು ಕಳಸೆ ಅಥವಾ ಒಂದೊಂದು ಬಳ್ಳ ಭತ್ತವನ್ನು ಅಥವಾ ರಾಗಿಯನ್ನು ಅಥವಾ ಗೋಧಿಯನ್ನು ಸುರಿದು ಉಳಿದದ್ದನ್ನು ತನ್ನ ಮನೆಗೆ ಎತ್ತಿಕೊಳ್ತಾನೆ. ಇಲ್ಲಿ ಒಂದು ಒಡಂಬಡಿಕೆ ಏನು ಅಂತಂದರೆ, ಇವರು ಯಾರಿಗೂ ಕೂಡ ರಾಶಿಯ ಸುತ್ತ ಬಟ್ಟೆ ಹಾಸಿದ ಇವರು ಯಾರಿಗೂ ಕೂಡ ಭೂಮಿಯ ಮೇಲೆ ಅಂಗೈಗಳ ಜಾಗ ಇಲ್ಲ. ಆದರೆ ಒಂದು ಒಡಂಬಡಿಕೆ, ಎಗ್ರಿಮೆಂಟ್ ಇತ್ತು. ಏನೇ ಎಗ್ರಿಮೆಂಟ್ ಅಂದರೆ, ನಿನಗೆ ವರ್ಷಕ್ಕೆ ಬೇಕಾಗುವ ಮಡಿಕೆಯನ್ನು ನಾನು ಒದಗಿಸ್ತೇನೆ, ನನಗೆ ಭತ್ತವನ್ನು ನೀನು ಕೊಡು. ನಿನಗೆ ನೇಗಿಲನ್ನು ನಾನು ಒದಗಿಸ್ತೇನೆ, ನನಗೆ ಭತ್ತವನ್ನು ನೀನು ಕೊಡು. ನಿನ್ನ ಮಕ್ಕಳಿಗೆ ಕ್ಷೌರ ನಾನು ಮಾಡ್ತೇನೆ, ನನಗೆ ಭತ್ತವನ್ನು ಕೊಡು. ಹೀಗಾದಾಗ ಜೀವಮಾನದಲ್ಲಿ ಗದ್ದೆಯನ್ನೇ ನೋಡದ ಕುಂಬಾರನ ಮಗಳು ಮನೆಯಲ್ಲಿ ಕೂತು ನನ್ನ ಊರಿನ ರೈತನ ಹೊಲ ಈ ವರ್ಷ ತುಂಬಿ ಬರಲಿ ಅಂತ ಆಶಿಸ್ತಾಳೆ. ಜೀವಮಾನದಲ್ಲಿ ಹೊಲವನ್ನು ನೋಡದ ಎಲ್ಲೋ ಕೂತ ಬಡಗಿಯ ಮಗಳು ಈ ವರ್ಷ ನನ್ನ ಊರಿನ ಹೊಲ ತುಂಬಿ ಬರಲಿ ಅಂತ ಅಲ್ಲಿ ಕೂತು ಪ್ರಾರ್ಥಿಸ್ತಾಳೆ. ಯಾಕಂದರೆ ಇಲ್ಲಿ ರೈತನಿಗೂ ಇಲ್ಲಿ ಇತರ ಕುಶಲಕರ್ಮಿಗಳಿಗೂ ವೃತ್ತಿ ಬಾಂಧವರಿಗೂ ಒಂದು ಸವಿನಯವಾದಂಥ ಒಂದು ಒಡಂಬಡಿಕೆ ಅಲ್ಲಿ ಇದ್ದದ್ದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಇದೆ. ಹೀಗೆ ಪಲ್ಲಟ, ಸಾಂಸ್ಕೃತಿಕ ಪಲ್ಲಟಗಳು ಜಾಗತೀಕರಣ ಅಥವಾ ನವನಾಗರಿಕತೆಯ ಪರಿಣಾಮಕ್ಕಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಆವರಿಸಿ ಎಲ್ಲ ಸುಖ ದುಡ್ಡಿನಲ್ಲಿದೆ, ನಗರದಲ್ಲಿದೆ, ಯಂತ್ರದಲ್ಲಿದೆ ಅನ್ನುವ ಒಂದು ಭ್ರಮೆಯನ್ನು ಸೃಷ್ಟಿಸಿ ನಮ್ಮನ್ನು ನಿಧಾನವಾಗಿ ಯಂತ್ರಗಳನ್ನು ಮಾಡ್ತಾ ಇದೆ ಅಂತ ಅನಿಸುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಣ ಮತ್ತು ಈ ರೀತಿಯ ಅಕಾಡೆಮಿಗಳು ನಮ್ಮ ಒಳಗಡೆಯ ಯಂತ್ರಗಳನ್ನು ಕಳಚುವುದಕ್ಕೆ ಅವಕಾಶ, ವೇದಿಕೆಯನ್ನು ಏರ್ಪಡಿಸುವ ಅಗತ್ಯ ಇದೆ ಅಂತ ಒಂದು ಸಂದರ್ಭವನ್ನು ಸೃಷ್ಟಿಸಿದ ಅಕಾಡೆಮಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನೆಹರು ಸ್ಮಾರಕ ಮಹಾವಿದ್ಯಾಲಯ ತನ್ನ 50ರ ಸಂಭ್ರಮದಲ್ಲಿರುವ ಈ ಸಂದರ್ಭದಲ್ಲಿ ಈ ಭಾಗದ, ಈ ಪರಿಸರದ ಅರೆಭಾಷೆ ಅಥವಾ ಗೌಡ ಭಾಷೆಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅವಲೋಕಿಸುವ ಈ ಮೊದಲ ಗೋಷ್ಠಿಯಲ್ಲಿ ನನ್ನ ಇಬ್ಬರು ಸ್ನೇಹಿತರು 2 ವಿಷಯಗಳ ಮೇಲೆ ಅವರ ಆಲೋಚನೆಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಏನು ಹೇಳಿದರು ಅಂತ ನಾನು ಮತ್ತೆ ಪುನರಪ್ಪಿ ಅದನ್ನು ಹೇಳುವ ಅಗತ್ಯ ಇಲ್ಲ. ಯಾಕಂದರೆ ನೀವೆಲ್ಲ
ಬುದ್ಧಿವಂತರಿದ್ದೀರಿ, ಸೂಕ್ಷ್ಮತೆಗಳೇ ಇದ್ದೀರಿ ನೀವು. ಹಾಗಾಗಿ ಮತ್ತು ಅವ್ರು ಹೀಗೆ ಹೇಳಿದರು ಅಂತಲ್ಲ. ಎರಡು ಮುಖ್ಯ ಧಾಟಿ ಏನು ವ್ಯಕ್ತ ಆದದ್ದು ಅಂತಂದರೆ, ಅವರ ಮಾತಿನ ಕೊನೆಗೆ ನಾವೆಲ್ಲರೂ ಬಹಳ ಪರಸ್ಪರ ಸೌಹಾರ್ದದಿಂದ ಒಂದು ಭಾಷೆ ಹಾಗೆ ಇರುವುದಕ್ಕೆ ಒಂದು ಭಾಷೆ ಹೇಗೆ ಸಹಾಯಕವಾಗಿತ್ತು, ಇವತ್ತು ಅಂತಹ ಒಂದು ಸೌಹಾರ್ದ ವಾತಾವರಣ ಅದು ಮಾಯವಾಗ್ತಾ ಇದೆಯೋ ಏನೋ ಎನ್ನುವ ಒಂದು ವಿಷಾದ ಗೆಳೆಯ ಧನಂಜಯ ಕುಂಬಳೆ ಅವರು ಪ್ರಸ್ತಾವ ಮಾಡಿದರೆ, ನಮ್ಮ ಒಟ್ಟು ಸಂದರ್ಭ, ನಮ್ಮ ಸನ್ನಿವೇಶ ಪಲ್ಲಟಗೊಳ್ಳುತ್ತಿರುವ ನೆಲೆಗಳ ಅನೇಕ ಸೂಕ್ಷ್ಮಗಳನ್ನು, ಹಲವು ಮುಖ್ಯ ನಿದರ್ಶನಗಳನ್ನು ಕೊಟ್ಟು ಮತ್ತೆ ಒಂದು ವಿಷಾದದ ಎಳೆಯನ್ನೇ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ನನಗೆ ಕಾಣ್ತದೆ. ನರೇಂದ್ರ ಇದ್ದೇರ್ಲ ಅವರು ಈ ಗೋಷ್ಠಿಯನ್ನು ಯಾಕೆ ಆಯೋಜಿಸಿರಬಹುದು ಇವತ್ತಿನ ಇಡೀ ಕಾರ್ಯಕ್ರಮವನ್ನು ಅಂತ ನಾವು ಇಟ್ಟುಕೊಂಡ್ರೆ, ನಾನು ಆಗ ಹೇಳಿದ ಹಾಗೆ ಗೌಡ ಭಾಷೆಯ ಒಂದು ಶಕ್ತಿ ಏನು ಮತ್ತು ಇದರ ಸಾಮರ್ಥ್ಯ ಏನು, ಈ ಭಾಷೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಸಾಧ್ಯತೆಗಳೇನು ಎನ್ನುವ ಒಂದು ಆಲೋಚನೆಯನ್ನು ಮುಖ್ಯವಾಗಿ ಎಳೆಯ ಮನಸ್ಸುಗಳ ಮುಂದೆ ಬಿತ್ತುವ, ಹಂಚುವ ಕೆಲಸಕ್ಕಾಗಿ ಈ ದಿನದ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಗೌಡ ಭಾಷೆ ಅಂತ ಹೇಳ್ತಾರೆ. ನಾನು ಚಿನ್ನಪ್ಪ ಗೌಡ, ಹಾಗಾಗಿ ಇದು ನನ್ನ ಭಾಷೆ, ಗೌಡ ಭಾಷೆ. ಇದು ಅರೆ ಭಾಷೆ ಅಂತ ಉಂಟು. ನನಗೆ ನೀವು ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ಅರ್ಧ ನನಗೆ ಬರ್ತದೆ ಅಂತಾಯ್ತಲ್ಲ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಇದು ಗೌಡ ಭಾಷೆಯು ಅರೆ ಭಾಷೆಯು ನಾನು ಮಾತಾಡೋದು ತುಳು ಮಾತ್ರ. ಆದರೆ ನನ್ನ ಜನ, ನನ್ನ ಸಮುದಾಯ ಮಾತನಾಡುವ ಒಂದು ಭಾಷೆ, ಗೌಡರು ಮಾತನಾಡುವ ಭಾಷೆ ಗೌಡ ಭಾಷೆ ಅಂತ ಕುಶಾಲಪ್ಪ ಗೌಡರು ನೆನಪಿಸಿಕೊಳ್ಬೇಕಾದ ಹೆಸರು. ನಾವು ಅದಕ್ಕೊಂದು ಶೈಕ್ಷಣಿಕ ಸ್ಥಾನಮಾನವನ್ನು ತಂದುಕೊಟ್ಟವರು ಸುಮಾರು 70-50 ವರ್ಷಗಳ ಹಿಂದೆ ನೆನಪಿಸಿಕೊಳ್ಬೇಕಾದ ಮಾತು. ಇಡೀ ಒಂದು ಅಕಾಡೆಮಿಕ್ ಶೈಕ್ಷಣಿಕ ವಲಯದಲ್ಲಿ ಈ ಭಾಷೆಯನ್ನು ಗುರುತಿಸಿ ಅದನ್ನು ವಿವೇಚನೆ ಮಾಡಿ ಎಲ್ಲ ಭಾಷಾ ವಿದ್ವಾಂಸರ ಗಮನಕ್ಕೆ ತಂದದ್ದು ಒಂದು ಚಾರಿತ್ರಿಕ ಐತಿಹಾಸಿಕ ವಿದ್ಯಮಾನ ಅದು. ಆಮೇಲೆ ಅಕಾಡೆಮಿಗಳು ಬಂದವು. ನಾವೆಲ್ಲ ಇಂಥ ಒಂದು ಭಾಷೆ, ಒಂದು ಪದ ಹೇಳಿದೆ ನಾನು, ಇದನ್ನು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವುದು ಹೇಗೆ? 100 ವರ್ಷಗಳಿಂದ ಹೆಚ್ಚು ಕಡಿಮೆ ಕನ್ನಡದಲ್ಲಿ ಇದೇ ಪ್ರಶ್ನೆ ಕೇಳಿದ್ದಾರೆ. BM ಶಿವರು, ಆಲೂರು ವೆಂಕಟರಾಯರು ಕರ್ನಾಟಕದ ವೈಭವ ಅಂತ ಕೇಳಿದ್ದೇವೆ. ಕನ್ನಡ ತಲೆ ಎತ್ತಿ ನಿಲ್ಲುವ ಪ್ರಶ್ನೆ ಹೇಗೆ ಎನ್ನುವುದನ್ನೇ BM ಮೊದಲಾದವರು ಕೇಳಿದ್ದಾರೆ. ಕನ್ನಡ ತಲೆ ಎತ್ತಿ ನಿಲ್ಲುವ ಬಗ್ಗೆ ಹೇಗೆ ಅಂತ ಒಂದು ಭಾಷೆಯನ್ನು ನಾವಿವತ್ತು ಕೇಳ್ತಾ ಇದ್ದೇವೆ. ಕನ್ನಡ ಅಲ್ಲ, ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಉಳಿಸುವ, ಬೆಳೆಸುವ, ಸಂರಕ್ಷಿಸುವ, ಪೋಷಿಸುವ ವಿನ್ಯಾಸಗಳು ಯಾವುವು ಅಂತ ನಾವಿವತ್ತು ಯೋಚನೆ ಮಾಡ್ತಾ ಇದ್ದೇವೆ 100 ವರ್ಷಗಳ ನಂತರದಲ್ಲಿ. ಹೀಗೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವುದಕ್ಕೆ ಅನೇಕ ಸವಾಲುಗಳು ನಮ್ಮ ಮುಂದಿವೆ. ಅದರ ಒಂದು ಆಧುನಿಕತೆಯ, ವಿಜ್ಞಾನದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಲ್ಲ ಒಂದು ವಿಷಯವನ್ನು ಕೂಡ ಅವರು ಪ್ರಸ್ತಾವಿಸಿದರು. ನಾನು ಅದನ್ನೆಲ್ಲ ಮತ್ತೆ ನಾನು ನೇರ ಎಲ್ಲಿ ತರ್ತಾ ಇದ್ದೇನೆ ಅಂತಂದರೆ, ಭಾಷೆಯೊಂದನ್ನು ಬಿಟ್ಟರೆ ಮತ್ತು ಅದನ್ನು ಅನುಸರಿಸಿ ಬರುವ ಸಾಹಿತ್ಯ ಮತ್ತು ಅದನ್ನು ಅನುಸರಿಸಿ ಇರುವ ಸಂಸ್ಕೃತಿ, ಇವುಗಳನ್ನು ನಾವು ಬಿಟ್ಟರೆ ಅಥವಾ ಇವುಗಳನ್ನು ನಾವು ಕಳ್ಕೊಂಡ್ರೆ ಬಹುಶಃ ಈಗ ಎದುರಾಗಿರುವ ಅನೇಕ ಏನು ಎಐಯ ಸಮಸ್ಯೆ ಇರ್ಬೋದು, ಆಧುನಿಕ ತಂತ್ರಜ್ಞಾನ ಇರಬಹುದು, ಇದರಿಂದ ಪಾರಾಗುವ ಅಥವಾ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ, ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್, ಸದ್ಯಕ್ಕೆ ನನಗೆ ಕಾಣ್ತದೆ ಈ ಎಲ್ಲ ಸವಾಲುಗಳು, ಈ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ಮುಂದೆ ಇರುವ ಒಂದು ಅಸ್ತ್ರ ಏನು ಅಂತಂದರೆ ಅದು ನಮ್ಮ ಪ್ರಾದೇಶಿಕ ಭಾಷೆಗಳನ್ನು ಮತ್ತು ಆ ಭಾಷೆಗಳ ಸಾಹಿತ್ಯವನ್ನು
ಮತ್ತು ಆ ಭಾಷೆಗಳು ಬೆಳೆದಿರುವ ಸಂಸ್ಕೃತಿಯನ್ನು ಉಳಿಸುವುದು ಹೇಗೆ, ಬೆಳೆಸುವುದು ಹೇಗೆ ಅಂತ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸದ್ಯಕ್ಕೆ ಅದನ್ನು ಅಷ್ಟಕ್ಕೆ ಮಾತ್ರ ನಾನು ಸೀಮಿತಗೊಳಿಸಿ ನನ್ನ ಮಾತುಗಳನ್ನು ಒಂದು 15-20 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಏಕೆಂದರೆ ನಮಗೆ 12 ಗಂಟೆಗೆ ನಾವು ಮುಗಿಸಲೇಬೇಕು. ನಮಗೆ ಕೊಟ್ಟ, ಈಗ ನಾನು ಒಳ್ಳೆಯ ಅಧ್ಯಕ್ಷ ಅಂತ ಅನಿಸಿಕೊಳ್ಬೇಕಾದ್ರೆ ಚೆನ್ನಾಗಿ ಮಾತಾಡಬೇಕಾಗಿಲ್ಲ, ಸಮಯಕ್ಕೆ ಸರಿ ಮುಗಿಸಿದರೆ ಸಾಕು. ಒಳ್ಳೆಯ ಅಧ್ಯಕ್ಷವರು ಸಮಯಕ್ಕೆ ಸರಿ ಮುಗಿಸಿದ್ದಾರೆ ಅಂತ. ನಮಗೆ 10 ನಿಮಿಷ ತಡ ಮಾಡಿ ಕೊಟ್ಟದ್ದು ಮಾತ್ರ 10 ನಿಮಿಷ ಒಂದು ಉಂಟು, ನಮಗೆ ಒಂದು ಕುಷನ್ ಟೈಮ್ ಉಂಟು. ಅದು 12 ಗಂಟೆಗೆ ನಾವು ಅದನ್ನು ಮುಗಿಸಿ ನಾನು ಬಿಟ್ಟುಕೊಡಬೇಕು. ಇವತ್ತು ಮನುಷ್ಯ ಏನಾಗಿದ್ದಾನೆ ಅಂತಂದರೆ, ಒಟ್ಟಾರೆ ನೋಡಿ ನೀವು, ಮನುಷ್ಯನನ್ನು ಅಂಚಿಗೆ ತಳ್ಳುವ, ಪರಿಧಿಗೆ ತಳ್ಳುವ, ಅವನನ್ನು ಅಪ್ರಸ್ತುತ ಮಾಡುವ, ಅಂದರೆ ಮನುಷ್ಯರು ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ಳುವುದಕ್ಕೆ ಏನೇನು ಬೇಕು ಅಥವಾ ಏನೇನು ಮಾಡಬಹುದು ಅದೆಲ್ಲವೂ ನಮಗೆ ಅರಿವಿದ್ದೋ ಅಥವಾ ಅರಿವಿಲ್ಲದೆ ನಡೀತಾ ಉಂಟು. ಹೌದಲ್ಲೋ ನೋಡಿ. ಕನ್ನಡ ತಗೊಳ್ಳಿ, ಕನ್ನಡ ಮಾಧ್ಯಮ ಶಾಲೆಗಳನ್ನು ತಗೊಳ್ಳಿ. ನಾನು ಎಲ್ಲ ಇದು ಬಿಚ್ಚಿಡೋ ಪ್ರಯತ್ನಕ್ಕೆ ಹೋಗ್ತಾ ಇಲ್ಲ. ನಿನಗೆ ನಿನ್ನ ಭಾಷೆ ಬೇಡ, ನಿನ್ನ ಭಾಷೆಯನ್ನು ಕಲಿಬೇಕಾಗಿಲ್ಲ, ಓದಬೇಕಾಗಿಲ್ಲ, ಅದನ್ನು ಮರೆತು ಇನ್ನೊಂದು ಯಾವುದೋ ಒಂದು ಇಂಗ್ಲೀಷ್ ಉಂಟು ಅಂತ ಹೇಳುವುದಾಗಲಿ. ಧನಂಜಯ ಕುಂಬ್ಳೆ ಹೇಳಿದ ಹಾಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಲಿಯುವ ಅವಕಾಶಗಳನ್ನು ತೆರೆಯುವ ಬದಲು ನಿನಗೆ ನಾನು ಇಂಗ್ಲೀಷನ್ನು ಕೊಡ್ತೇನೆ ಅಂತ ಹೇಳುವುದಾಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಮೂಲಕ, ಇದೆಲ್ಲ ಒಂದೇ ಬಗೆಯ ಕೆಲಸ. ಇದು ಅದು ಏನು ಹೇಳ್ತಾ ಅಂದರೆ ಮನುಷ್ಯನೇ ಬೇಡ ಅಂತ. ಮೊನ್ನೆ ಯಾರೋ ಹೇಳ್ತಾ ಇದ್ದರು, ನಮಗೆ ಭಯ ಆಗ್ತದೆ, ನೀವು ಸಂಭ್ರಮ ಪಡಬಹುದು ಏನೋ ಮಕ್ಕಳು, ಇನ್ನು 100-200 ವರ್ಷಗಳಲ್ಲಿ ನಾವೆಲ್ಲರೂ ನಾವೆಲ್ಲ ಇದ್ದೇವಲ್ಲ, ನಾವು ಅಪ್ರಸ್ತುತವಾಗುವ ಕಾಲವೇ ದೂರ ಇಲ್ಲ ಅಂತ ಹೇಳ್ತಾರಪ್ಪ. ಎಲ್ಲಿ ಮಟ್ಟಿಗೆ ಅಂತಂದರೆ, ನನಗದು ಅರ್ಥ ಆಗೋದಿಲ್ಲ, ನಿಮಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಸಮೂಹವೇ ಸೃಷ್ಟಿ ಆಗ್ತದಂತೆ. ಅವರದ್ದೇ ಆದ ಕರೆನ್ಸಿ ಒಂದನ್ನು ಸೃಷ್ಟಿ ಮಾಡ್ತಾರಂತೆ. ಅವರದ್ದೇ ಆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆ ರೇಂಜ್ ಇದೆಯಲ್ಲ, ಅದು ಅದರದ್ದೇ ಆದ ವ್ಯವಹಾರಗಳನ್ನು ತನ್ನ ಕೈಗೆ ತಗೊಳ್ತದಂತೆ. ನಿಮ್ಮದು ಏನೂ ಇಲ್ಲ ಅಂದರೆ ಸಮಾನಾಂತರವಾಗಿ ಅಥವಾ ನಿಮಗೆ ಪರ್ಯಾಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವ ಒಂದು ತಂತ್ರಜ್ಞಾನ, ನನಗಿದು ಅರ್ಥ ಆಗೋದಿಲ್ಲ ಎಂಥದ್ದು ಅಂತ. ನನಗೆ ಅರ್ಥ ಆಗದಿರೋದು ಕೂಡ ಒಳ್ಳೆಯದೇ, ನಾನು ಸ್ವಲ್ಪ ಕ್ಷೇಮವಾಗಿ ಇರುವ ದೃಷ್ಟಿಯಿಂದ ನಿಮ್ಮನ್ನು ಸಂಪೂರ್ಣ ಅಪ್ರಸ್ತುತವಾಗಿ ಬಿಡುವ ಒಂದು ಪ್ರಯತ್ನ ನಡೀತಾ ಇದೆ. ಒಬ್ಬರ ತಂತ್ರಜ್ಞಾನಿ ಟೆಕ್ನಾಲಜಿ ಹತ್ರ ಕೇಳಿದೆ ನಾನು, ಇದು ಎಂಥದ್ದು ಮರೆಯರಿ ಏ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಇದು ನಾವೆಲ್ಲೋ ಫೀಡು ಮಾಡೋದು ಅಷ್ಟೇ ಗೊತ್ತಿರೋದು ನನಗೆ. ಈಗ ತಂತ್ರಜ್ಞಾನ ಏನು ಕೊಡ್ತದೆ ಅಂತ ಇದ್ರು ನಿಮ್ಮ ಸರ, ಯಾಕೆ ಅಂದರೆ ಅದಕ್ಕೆ ಫೀಡ್ ಮಾಡಲಿಲ್ಲ, ಅದಕ್ಕೆ ಇನ್ನೂ ಫೀಡ್ ಕೋಟ್ಯಾಂತರ ಮಾಹಿತಿಗಳನ್ನು ಫೀಡ್ ಮಾಡಿದರೆ ಅದು ಆಯ್ಕೆ ಮಾಡ್ತದೆ. ಕರಿಮಣಿಯ ಮಹತ್ವ ಅದಕ್ಕೆ ಇನ್ನೂ ಗೊತ್ತಿಲ್ಲ, ಕೊಟ್ಟರೆ ಅದನ್ನೇ ಮಾಡ್ತಿತ್ತದು, ಅದು ಬೇರೆ ವಿಷಯ. ಅವ್ರಿಗೇನು ಹೇಳ್ತಾ ಇದ್ದಾರಂತಾರೆ ಸರ್, ಅದು ತಪ್ಪು ಗ್ರಹಿಕೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಲಾಭಗಳು ಎನ್ನುವುದು ಗೊತ್ತಿಲ್ಲ ನಿಮಗೆ. ಒಂದು ಬೆಳೆಯ ಒಂದು ಸ್ಕ್ಯಾನ್ ತೆಗೆದು ನಿಮಗೆ ಕೊಟ್ಟರೆ ಹೊರಳ್ತಾರೆ, ಒಂದು ನಿಮ್ಮ ಬೆಳೆಯ, ನೀವು ಬೆಳೆಯುವ ಒಂದು ಬೆಳೆಯ ಒಂದು ಸ್ಕ್ಯಾನ್ ತೆಗೆದುಕೊಟ್ರೆ, ಅದರ ಚಿತ್ರ ತೆಗೆದುಕೊಟ್ರೆ, ಆ ಬೆಳೆಗೆ ಬರಬಹುದಾದ ಎಲ್ಲ ರೋಗಗಳನ್ನು, ಮುಂದೆ ಆಗುವ ಎಲ್ಲವನ್ನು ಅದು ಆಗಲೇ ಎಲ್ಲ ನಿಮಗೆ ತಿಳಿಸಿಕೊಡ್ತದೆ. ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯನ್ನು ಅದು ಸೂಚಿಸ್ತದೆ ನಿಮಗೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೈತರಿಗಾಗುವ ಲಾಭ ಅಂತ ಹೇಳ್ತಾರೆ ಅವರು. ಅಂದರೆ ಹೀಗೆ ಹೇಳುವಾಗಲೂ ಕೂಡ ಮನುಷ್ಯ ದೂರನೇ ಹೋದ ಅದೇ ಮಾಡ್ತದೆ ಅಂತ ಅರ್ಥ. ಏನಾಗ್ತದೆ ಅಂತಂದರೆ, ನಾನು ಮತ್ತೆ ಹೇಳ್ತಾ ಇರೋದು ಮನುಷ್ಯ ಅಪ್ರಸ್ತುತನಾಗುವಂಥದ್ದೇ. ಎಲ್ಲಿಗೆ ಮಟ್ಟಿಗೆ ಹೇಳ್ತಾರೆ ಅಂತಂದರೆ, ನಿಮಗೆ ಈಗ ನೀವು ಕಾಂಕ್ರೀಟ್ ರೋಡ್ಗಳನ್ನು ಹಾಕ್ತಾ ಇದ್ದೀರಲ್ಲ, ಇದರ ಗುಣಮಟ್ಟ ಹೇಗೆ ಎನ್ನುವುದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಸರ್ವೆ ಮಾಡಬೇಕಾಗಿಲ್ಲ. ನೀವು ಕಾಂಕ್ರೀಟ್ ರಸ್ತೆ ಹಾಕಿದ್ದೀರಲ್ಲ, ಅದರ ಸ್ಕ್ಯಾನ್ ತೆಗೆದು ಕಳಿಸಿದರೆ ಅದು ಎಲ್ಲ ರಿಪೋರ್ಟನ್ನು ಕೊಡ್ತದೆ. ಅದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು, ಅದರ ಗುಣಮಟ್ಟ ಏನು, ಎಲ್ಲಿ ಸಮಸ್ಯೆ ಉಂಟು, ಏನಾಗುತ್ತದೆ ಅಂತ ಹೇಳುವುದನ್ನು ಅದು ಕೊಡ್ತದೆ ಅಂತಂದರೆ ಓಕೆ, ಒಂದು ಅರ್ಥದಲ್ಲಿ ನಮಗೆ ಬಹಳ ಉಪಯುಕ್ತ ಅಂತ ಅಥವಾ ಬಹಳ ಮಹತ್ವ ಸಂಶೋಧನೆ ತಗೊಂಡ್ರು ಮನುಷ್ಯ ಎಲ್ಲಿರ್ತಾನೆ ಅಂತ. ಇದನ್ನು ಅಲ್ಲಿಗೆ ನಿಲ್ಲಿಸ್ತೇನೆ ನಾನು. ಆದರೆ ಮನುಷ್ಯ ತನ್ನ ಪ್ರಸ್ತುತತೆಯನ್ನು, ತನ್ನ ರೆಲೆವೆನ್ಸನ್ನು ಉಳಿಸಿಕೊಳ್ಳಬೇಕು ಅಂತಂದರೆ ಬಹುಶಃ ಅದು ಅವನ ಭಾಷೆಯನ್ನು ಮಾತನಾಡುವ ಮೂಲಕ, ಅವನ ಸಮುದಾಯಗಳ ಜೊತೆಗೆ ಸಂವಹನ ಮಾಡುವುದರ ಮೂಲಕ, ಒಂದು ಸಂಸ್ಕೃತಿಯನ್ನು ಬದುಕುವ ಮೂಲಕ, ಒಂದು ಪರಂಪರೆಯನ್ನು, ಒಂದು ಟ್ರೆಡಿಷನ್ ಅದರ ಭಾಗವಾಗುವುದರ ಮೂಲಕ ಮನುಷ್ಯ ಬಹುಶಃ ಪ್ರಸ್ತುತವಾಗುವ
ಒಂದು ನೆಲೆಯನ್ನು ಉಳಿಸಿಕೊಳ್ಳಬಹುದು ಅಂತ ನನಗೆ ಕಾಣ್ತದೆ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚುವುದರ ಭಾಷೆ ಅಲ್ಲ ಸ್ವಾಮಿ, ನೀವು ಮುಚ್ಚುತ್ತಾ ಇರುವುದು ನೀವೊಂದು ಭಾಷೆ, ಒಂದು ಸಾಹಿತ್ಯ, ಒಂದು ಪರಂಪರೆಗೆ ಅವರ ವಿಮುಖ ಮಾಡ್ತಾ ಇದ್ದೀರಿ ಎನ್ನುವ ಸಾಮಾನ್ಯ ಇಂಗ್ಲೀಷ್ ಕೊಡೋದು, ಅವ್ರಿಗೆ ಇಂಗ್ಲೀಷ್ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಆಯಿತು, ಕನ್ನಡ ಮಾಧ್ಯಮ ಶಾಲೆಗಳನ್ನು ಅಂತ ಹೇಳುವಾಗ ನಾವು ಕನ್ನಡ ಚಂದದ ಕನ್ನಡ ಮಾಧ್ಯಮ ಶಾಲೆ ಇಲ್ಲ, ಅದು ನೀವು ಕನ್ನಡದ ನಮ್ಮ ಕ್ರಮದಲ್ಲೇ ಮಾಡಬೇಕು. ನೀವು ಕನ್ನಡ ಮಾಧ್ಯಮ ಶಾಲೆ ಮಾಡುವುದಾದರೆ ಹೆಚ್ಚು ಡೊನೇಷನ್ ತಗೊಳ್ಳುವ ಹಾಗಿಲ್ಲ. ಸರ್ಕಾರ ಸೂಚಿಸುವ ಒಂದು ನಿಯಮಾನುಸಾರವೇ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮಾಡಬೇಕು ಅಂತ ನಿಯಮ. ಇಂಗ್ಲೀಷ್ ಮಾಧ್ಯಮಕ್ಕೆ ಅದು ಯಾವುದೂ ಇಲ್ಲ. ಒಳ್ಳೆಯ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮಾಡಲಿಕ್ಕಿಲ್ಲ. ಆಯಿತು, ಈಗ ಸರ್ಕಾರವೇ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಪಬ್ಲಿಕ್ ಸ್ಕೂಲ್ ಕಾನ್ಸೆಪ್ಟನ್ನು ತರ್ತಾ ಇದ್ದಾರೆ. ನೀವು ಯೋಚನೆ ಮಾಡ್ತೀರಾ, ಇದು ಖಂಡಿತಕ್ಕೂ ನಮ್ಮ ಖಾಸಗಿ ಇಂಗ್ಲೀಷ್ ಮಾಧ್ಯಮ ಜೊತೆಗೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಉಂಟಾ ಸರ್ಕಾರಕ್ಕೆ? ಈಗ ಇರುವ ನಮ್ಮ ಸಾಮಾನ್ಯ ಗ್ರಹಿಕೆಯಲ್ಲಿ ಕೊನೆಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಕೂಡ ಸರ್ಕಾರದ ಮುಚ್ಚಿದರೆ ಮತ್ತು ಇಡೀ ಶಿಕ್ಷಣ ವ್ಯವಸ್ಥೆ ಯಾರ ಕೈಗೆ ಹೋಗ್ತದೆ? ಖಾಸಗಿಯವರ ಶೈಲಿಗೆ ಹೋಗ್ತದೆ. ನಾನು ಹೇಳ್ತಾ ಇರೋದು ಸೂಕ್ಷ್ಮದ ಒಂದು ಭಾಷೆಯ ಈ ಥರದ ಆಗುವ ನಾವು ತಗೊಳ್ಳೋ ನಿರ್ಣಯಗಳು ಹೇಗೆ ಇಡೀ ಮನುಷ್ಯರನ್ನೇ ಏಲಿ ಅಂತ ಹೇಳ್ತಾರೆ, ಅನಾಥರನ್ನಾಗಿಸ್ತದೆ ಅಂತ. ಅವನ ಸಾಂಸ್ಕೃತಿಕ ಬೇರುಗಳನ್ನೇ ಕಳಚಿ ಬಿಡುವ ಒಂದು ಪ್ರಮೇಯ ಬಹುಶಃ ಬರ್ಬೋದು. ನಾನು ಮತ್ತೆ ಹೇಳ್ತಾ ಇರೋದು, ಅರೆಭಾಷೆ ಅಕಾಡೆಮಿ ಅಥವಾ ಗೌಡ ಭಾಷೆ ಅಕಾಡೆಮಿ ಮಾಡುವ ಈ ಕೆಲಸಗಳಿಗೆ ಯಾಕೆ ಮುಖ್ಯ ಇದೆ ಅಂತಂದರೆ, ಮಕ್ಕಳೇ ನಿಮ್ಮ ಭಾಷೆಯನ್ನು ಕಲೀರಿ, ಹಲವು ಭಾಷೆಗಳಲ್ಲಿ ಮಾತಾಡಿ, ಇಂಗ್ಲೀಷನ್ನು ಕಲೀರಿ ಇಲ್ಲ ಅಂತಲ್ಲ, ನಿಮ್ಮ ಒಂದು ಅರೆಭಾಷೆಯಲ್ಲಿ ಈಗ ನೋಡಿ, ಅರೆಭಾಷೆ ಅಂದರೆ ಏನು ನೋಡಿ, ಅದು 4 ಕಾಂಪೊನೆಂಟ್ ಅದಕ್ಕೆ ಗಮನಿಸಿ ನೀವು. ಒಂದು ಭಾಷೆಯ ನೆಲೆ ಮಾತನಾಡುವುದು, ಒಂದು ಸಾಹಿತ್ಯದ ನೆಲೆ ಲಿಖಿತ ಮತ್ತು ಅಲಿಖಿತ, ಸಾಹಿತ್ಯದ ನೆಲೆ ಒಂದಿದೆ. ಇನ್ನೊಂದು ವಸ್ತು ಸಂಸ್ಕೃತಿ ನೆಲೆ, ಭೌತಿಕ ಸಂಸ್ಕೃತಿ, ಮೆಟೀರಿಯಲ್ ಕಲ್ಚರ್ ಅಂತ ಹೇಳ್ತೇವೆ ನಾವು. ನಮ್ಮ ಕಟ್ಟಡಗಳು, ಗೃಹೋಪಯೋಗಿ ವಸ್ತುಗಳು ಎಲ್ಲ ಅನೇಕ ವಸ್ತು ರೂಪದ ಒಂದು ಸಂಸ್ಕೃತಿ ಇದೆ. ಸಾಮಾಜಿಕ ಸೋಷಿಯಲ್ ಕಸ್ಟಮ್ ಸೆರೆಮನೀಸ್ ಇದೆ, ಸಾಮಾಜಿಕ ಆಚರಣೆಗಳು, ಜೀವನಾವರ್ತನ, ವಾರ್ಷಿಕಾವರ್ತನ ಆಚರಣೆಗಳ ಸಂಬಂಧಪಟ್ಟ ದೊಡ್ಡ ಜಗತ್ತೊಂದಿದೆ. ಪರ್ಫಾರ್ಮಿಂಗ್ ಆರ್ಟ್ಸ್, ಕುಣಿತಗಳು, ಕಲೆಗಳು, ಪ್ರದರ್ಶನ ಕಲೆಗಳು, ಆರಾಧನೆಗಳು, ಕ್ರೀಡೆಗಳು, ಆಟಗಳು, ಇವೆಲ್ಲೊಂದು ಜಗತ್ತಿದೆ. ಸಾಹಿತ್ಯ, ಜನಪದ ಮೌಖಿಕ ಇರ್ಬೋದು, ಗದ್ಯ ಪದ್ಯ ಇರ್ಬೋದು, ವಸ್ತು ಸಂಸ್ಕೃತಿಯ ನೆಲೆ ಇರಬಹುದು, ಸಾಮಾಜಿಕ ಆಚರಣೆಗಳಿರ್ಬೋದು, ಅಥವಾ ರಂಗ ಕುಣಿತ, ರಂಗ ಸಂಪ್ರದಾಯಗಳಿರ್ಬೋದು. ಈ ಎಲ್ಲ ಪರಂಪರೆ ಅಥವಾ ಎಲ್ಲ ಏನು ಪ್ರಕಾರಗಳಿವೆ, ಅದರೊಳಗೆ ದೊಡ್ಡ ಒಂದು ಭಾಷಾ ಜಗತ್ತಿದೆ. ಭಾಷೆ ಅಂತ ಹೇಳುವಾಗ ನೀವು ಯಾವಾಗ ಒಂದು ಸಮೃದ್ಧವಾದ ಭಾಷೆ ನಿಮಗೆ ಪ್ರಾಪ್ತವಾಗ್ತದೆ ಅಂತಂದರೆ, ಈ ಎಲ್ಲವನ್ನು ಉಳಿಸಿಕೊಂಡು ಬೆಳೆಸಿಕೊಂಡಾಗ ಮಾತ್ರ. ಜೀವನಾವರ್ತನಾಚರಣೆಗಳನ್ನು ಪೂರ ಬಿಡಿ, ಹೋಯ್ತು ಅಷ್ಟು ಶಬ್ದಗಳು ಹೋದವು. ಕೃಷಿ ವ್ಯವಸಾಯವನ್ನು ಬಿಡಿ, ಅಷ್ಟು ಸಂಬಂಧಪಟ್ಟ ಎಲ್ಲ ಭಾಷಾ ಪದಗಳು ಹೋದವು. ಕ್ರೀಡೆಗಳು, ಆಚರಣೆಗಳನ್ನು ಬಿಡಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪದಗಳು ಹೋದವು. ಯೋಚನೆ ಮಾಡಿ ನೀವು, ಮಾತು ಬಿಡಿ, ಮತ್ತು ಯಾವುದೂ ಇಲ್ಲ ಅಂತಾಯಿತು. ಅಂದರೆ ಭಾಷಿಕ ನೆಲೆಯಿಂದ, ಸಾಹಿತ್ಯಿಕ ನೆಲೆಯಿಂದ, ವಸ್ತು ಸಂಸ್ಕೃತಿಯ ನೆಲೆಯಿಂದ, ಅಂದರೆ ಹೀಗೆ ನಾವು ಈ ಭಾಷೆಯನ್ನು ಕಲಿಸುವ, ಉಳಿಸುವ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇದು ಮಾಡಬೇಕಾದ್ರೆ ನಾವು ಮೊದಲು ನಿರ್ಧಾರ ಮಾಡಬೇಕು, ನಾವು ಏನು ಅಂತಂದರೆ ಹೇಗೆ ಅಂತ. ಒಂದು ಈ ಭಾಷೆಯ ಒಂದು ಇತಿಹಾಸವನ್ನು, ಇದಕ್ಕೊಂದು ಪರಂಪರೆ ಉಂಟು, ಇದೀಗ ಅದಕ್ಕೊಂದು ವರ್ತಮಾನ ಉಂಟು, ಅದಕ್ಕೊಂದು ಭವಿಷ್ಯವನ್ನು ನಾವು ಕಲ್ಪಿಸಬೇಕಾಗುತ್ತೆ. ಆ ಭಾಷೆ ಹೇಗೆ ಉಳಿದು ಬರಬೇಕು ಅಂತ ಈ 3-4 ಅಂಶಗಳನ್ನು ಒಳಗೊಂಡಂತಹ ನಮಗೆ ಯೋಜನೆಗಳು ಬೇಕು. ನಮಗೆ ಒಂದು ಯೋಜನೆಯನ್ನು ಪ್ರಸ್ತಾವ ಮಾಡುವುದಾದರೆ, ಈಗ ನಮ್ಮ ಮುಂದೆ ತುಳುವಿನ ಒಂದು ಮಾದರಿ ಇದೆ ಇಟ್ಟುಕೊಳ್ಳಿ. ನಾನು ಸದ್ಯಕ್ಕೆ ನಮಗೆಲ್ಲ ಗೊತ್ತಿರುವ ಒಂದು ಮಾದರಿ ಇದೆ. ಒಂದು 50-75 ವರ್ಷಗಳ ಹಿಂದೆ ತುಳುವಿನ ಪರಿಸ್ಥಿತಿ ಹೇಗಿತ್ತು, ಭಾಷೆ ಮತ್ತು ಸಾಂಸ್ಕೃತಿಕ ಜಗತ್ತು ಅಂತ ಇಟ್ಟುಕೊಂಡ್ರೆ, ಇವತ್ತು ತುಳುವಿಗೆ ಬಂದಿರುವ ಒಂದು 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 ಅದು 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 ಸಾಧಿಸಿರುವ ಅವಸ್ಥಾಂತರ ಅಥವಾ ಬೆಳವಣಿಗೆ ನೋಡಿದರೆ ಅಚ್ಚರಿ ಆಗುತ್ತದೆ. ಇವತ್ತು ಯಾವ ವೇದಿಕೆಯಲ್ಲಿ ಕೂಡ ತುಳುವನ್ನು ಒಂದು ಕಾಲಕ್ಕೆ ತುಳುವಲ್ಲಿ ಮಾತಾಡುವುದು ಒಂಥರದ ಕೀಳರಿಮೆ ಅಥವಾ ನಿಷೇಧ ಅಂತ ಇದ್ದರೆ, ಇವತ್ತು ಸಾಧಾರಣ ಎಲ್ಲ ಅಕಾಡೆಮಿಕ್ ವಲಯಗಳಲ್ಲಿ ಕೂಡ ತುಳುವನ್ನು ಮಾತನಾಡುವ ಒಂದು ಸ್ವಾಭಿಮಾನ ಹುಟ್ಟಿಕೊಂಡದ್ದು ನಮ್ಮ ಕಣ್ಣ ಮುಂದೆ. ತುಳುವಿನ ಮಾದರಿ ಹೊಂದಿದೆ. ಹಾಗಾಗಿ ನಮ್ಮ ಸುಳ್ಯ ಪರಿಸರದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಕಡ್ಡಾಯ ಅಂತಲ್ಲ, ಬೇಕಾದರೆ ಯಾರೂ ಕೂಡ ಗೌಡ ಕನ್ನಡ ಅರೆ ಭಾಷೆಯಲ್ಲಿ ಮಾತನಾಡಬಹುದು ಅಂತ ಒಂದಿದ್ದರೆ ಎಲ್ಲ ಮುಂದೆ ಬಂದು ಮಾತಾಡ್ತಾರೆ. ಮಾತನಾಡುವ ಒಂದು ಪರಂಪರೆ
ಭಾಷೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಒಂದು ಕೆಲಸ ಮಾಡೋದಕ್ಕಾಗ್ತದೆ. ಇವತ್ತೀಗ ಕನ್ನಡದಲ್ಲಿ ಬೇಕಾದ್ರೆ ಮಾತಾಡಿ, ನೀವು ಅರೆ ಭಾಷೆಯಲ್ಲಿ ಮಾತಾಡಿ, ತುಳುವಲ್ಲಿ ಮಾತಾಡಿ ಅಂತ ಎರಡು ಭಾಷೆ ಇವತ್ತು ಇಟ್ಕೊಂಡಿದ್ದಾರೆ. ಆರ್ಕೈವಲ್ಲಿ ಹೇಳಿದೆ ನಾನು ನಿಮಗೆ, ಬಹುಶಃ ಒಂದು ಸಂರಕ್ಷಣಾಲಯ, ಇದು ನನ್ನ ಲೆಕ್ಕದಲ್ಲಿ ಇದು ಬಹಳ ಮುಖ್ಯ. ಉಡುಪಿಯ RRC ಅಂತ ಒಂದು ಸಂಸ್ಥೆ ಸ್ಥಾಪನೆಯಾಗಿ ಸಾವಿರಾರು ಗಂಟೆಗಳ ತುಳುವಿನ ಮತ್ತು ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಮೌಖಿಕ ಪರಂಪರೆಯ ಏನು ಆಚರಣೆಗಳನ್ನು, ಆರಾಧನೆಗಳನ್ನು, ಸಾಹಿತ್ಯವನ್ನು ದಾಖಲು ಮಾಡಿಟ್ಟ ಸಾವಿರಾರು ಗಂಟೆಗಳದು. ಒನ್ ಆಫ್ ದಿ ಬೆಸ್ಟ್ ಆರ್ಕೈವಲ್ ಸೆಂಟರ್ ಸೌತ್ ಏಷ್ಯಾ ಅಂತ ಹೇಳ್ತಾರೆ. ಅದು ಆರ್ಕೈವಲ್ ಸೆಂಟರ್. ಅದರ ಒಂದು ನಿರ್ದಿಷ್ಟ ಯೋಜನೆ ಹೇಳ್ತಾರೆ. ಒಂದು ಸಿರಿ ಯೋಜನೆ ಅಂತ ಒಂದು ಉಂಟು, ಒಂದು ಸಿರಿ ಕಾವ್ಯದ ಒಂದು ಯೋಜನೆ. ವಿದೇಶಿ ವಿದ್ವಾಂಸರು ಬಂದು, ನಾನು ವಿವೇಕರಿ ಎಲ್ಲ ನಾವೆಲ್ಲ ಸೇರಿಕೊಂಡು ಒಂದು ಕಾವ್ಯವನ್ನು ದಾಖಲು ಮಾಡುವ ಒಂದು ಕೆಲಸ. ಅದು ಸುಮಾರು 9 ವರ್ಷ 10 ವರ್ಷ ಅದರಲ್ಲಿ ಕೆಲಸ ಮಾಡಿ ಸುಮಾರು 15,583 ಸಾಲುಗಳ ತುಳು ಕಾವ್ಯವನ್ನು ತುಳು ಮತ್ತು ಇಂಗ್ಲೀಷಿನಲ್ಲಿ ಅದಕ್ಕೆ ಅನುವಾದ ಇಂಗ್ಲೀಷಿನಲ್ಲಿ ಕೊಟ್ಟು ಅದರ ಬಗ್ಗೆ 2-3 ಸಂಪುಟಗಳನ್ನು ಅದರ ವಿಶ್ಲೇಷಣೆ ಮಾಡಿ ಇವತ್ತು ತುಳುವಿನ ಸಿರಿ ಮಹಾಕಾವ್ಯ ಒಂದು ಜಾಗತಿಕ ಮನ್ನಣೆಗೆ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಸ್ಥಳೀಯ ತುಳು ಭಾಷೆ ಒಂದು ಜಾಗತಿಕ ವಿದ್ವತ್ ನೆಲೆಗೆ ಹೋಗುವ ಕೆಲಸ ಉಂಟಲ್ಲ, ಅದು ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಒಬ್ಬ ಖುಷಿ ಹರಿದಾಸ್ ಭಟ್ರು, ಒಂದು RRC ಅಂತ ಒಂದು ಪ್ರಾದೇಶಿಕ ಅಧ್ಯಯನ ಕೇಂದ್ರ. ನೀವು ಅದರ ಋಣಾತ್ಮಕ ಅಂಶಗಳನ್ನು ಬಿಡಿ ಅಂತ, ಅದು ಬೇರೆ ಇದೆ, ಅದು ಅಕಾಡೆಮಿಕ್ ಚರ್ಚೆಯ ವಿಷಯಗಳು. ಆದರೆ ಒಂದು ಗೌಡ ಭಾಷೆಯ ಎಲ್ಲ ಸಾಂಸ್ಕೃತಿಕ ಸಂಗತಿಗಳನ್ನು ದಾಖಲು ಮಾಡಿ, ಸಂರಕ್ಷಣೆ ಮಾಡಿ, ಪ್ರಸಾರ ಮಾಡಿ, ಪ್ರಕಟಿಸಿ, ಹಂಚುವ ಒಂದು ಕೆಲಸ ಮಾಡುವ ದೊಡ್ಡ ಒಂದು ಕೇಂದ್ರ ಸ್ಥಾಪನೆ ಆಗಬೇಕಾದದ್ದು ಅರೆ ಭಾಷೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಬೇಕಿದ್ರೆ. ನಮ್ಮಲ್ಲಿ ಬಂದು ಕೇಳ್ತಾರೆ, ಮತ್ತು ಚರ್ಚೆಗೂ ಬರ್ಬೋದು, ಕೆಲವರಿಗೆ ಮಾತಾಡ್ತಾರೆ ಅರೆ ಭಾಷೆಯ ಆರಾಧನೆ ಅನನ್ಯತೆ, ಭಾಷೆ ಅನನ್ಯತೆ ಅಂತ ಮಾತಾಡ್ತಾರೆ. ಏನು ಅನನ್ಯತೆ ಅಂದರೆ ಏನು ವಿಶಿಷ್ಟವಾದದ್ದು ಅಂತ ಹೇಳಬೇಕು ನಾವೀಗ. ನನ್ನ ಭಾಷೆ ವಿಶಿಷ್ಟತೆ ಏನು? ಅರೆ ಭಾಷೆಯ ಕಥೆಗಳ ವಿಶಿಷ್ಟತೆ ಏನು? ಅರೆಭಾಷೆಗಳ ಹಾಡುಗಳ ವಿಶಿಷ್ಟತೆ ಏನು? ಅರೆಭಾಷಿಗರು ಮಾಡೋ ಭೂತಾರಾಧನೆ ವಿಶಿಷ್ಟತೆ ಅಂದರೆ ತೌಲನಿಕವಾಗಿ ನಾವು ಹೇಳಬೇಕು. ಒಳ್ಳೆಯದು ಕೆಟ್ಟದ್ದು ಶ್ರೇಷ್ಠ ಕನಿಷ್ಠ ಎನ್ನುವ ಕಾರಣಕ್ಕಲ್ಲ, ದಯವಿಟ್ಟು ಇನ್ನೊಂದು ಶ್ರೇಷ್ಠ ಕನಿಷ್ಠ ಅಂತ ಹೇಳೋದಕ್ಕಲ್ಲ ತೌಲನಿಕ ಮಾಡೋದು. ನಮ್ಮದು ಈ ಕಾರಣಗಳಿಗೆ ಬಹಳ ವಿಶಿಷ್ಟವಾದದ್ದು ಅಂತ ಹೇಳಬೇಕಿದ್ರೆ ಒಂದು ತೌಲನಿಕ ಅಧ್ಯಯನಗಳು ಒಂದು ಹಂತದ ನಂತರ ಅದು ಆಗಬೇಕಾದರೆ ನಮ್ಮಲ್ಲಿ ಮೂಲಭೂತ ಪರಿಕರಗಳ ದಾಖಲಾಗಬೇಕಲ್ಲ, ಒಂದು ದೊಡ್ಡ ಆರ್ಕೈವಲ್ ಸೆಂಟರ್ ಬರಬೇಕಲ್ಲ. ನಮಗೆ ಅಕಾಡೆಮಿ ನನಗೆ ಗೊತ್ತಿದೆ, ಅವರು ಕೇಳಿದ್ರೆ ಅವರ ಕಷ್ಟಗಳು 100 ಇರ್ತವೆ, ನಮಗೆ ಎಷ್ಟು ಇರ್ತದೆ ಹಣ ಅಂತ ಹೇಳುವ ಪ್ರಶ್ನೆ ಬರ್ತದೆ. ಇಲ್ಲಿ ಅದರ ಸಾಧ್ಯತೆಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆಗಬೇಕಾದ ನಾನು ಹೇಳ್ತಾ ಇರುವಂಥದ್ದು ಬಹುಮಟ್ಟಿನ ದೊಡ್ಡ ಒಂದು ಆರ್ಕೈವಲ್ ಸೆಂಟರ್ ಬಂದರೆ ನಮಗೆ ತೋರಿಸ್ಲಿಕ್ಕಾಗ್ತದೆ, ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಾಗ್ತದೆ, ಮುಂದಿನ ತಲೆಮಾರಿಗೆ ದಾಟಿಸ್ಲಿಕ್ಕಾಗ್ತದೆ. ಈ ಇಬ್ಬರ ಮಾತುಗಳನ್ನು ಕೇಳಿ, ನರೇಂದ್ರಯ್ಯ ಮಾತುಗಳನ್ನು ಕೇಳುವಾಗ ನಾವು ಏನು ಕಳ್ಕೊಳ್ತಾ ಇದ್ದೇವೆ ಅಂತ ಎನ್ನುವುದರ ಕಡೆಗೇನೆ ಏನು ಕಳ್ಕೊಳ್ತಾ ಇದ್ದೇವೆ ನಾವು ಅಂತ. ನಮ್ಮ ಗ್ರಹಚಾರ ಏನಾಗಿದೆ ಅಂದರೆ ನಮ್ಮ ಅನೇಕರಿಗೆ ನಮಗೆ ನಾವು ಏನು ಕಳ್ಕೊಳ್ತಿದ್ದೇವೆ ಎನ್ನುವುದು ಗೊತ್ತಿಲ್ಲ ನಮಗೆ. ನಮ್ಮ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ ಕಳ್ಕೊಂಡದ್ದು ಗೊತ್ತಾದ್ರಲ್ಲೂ ನಿಮಗೆ ತಲೆಬಿಸಿ ಆಗೋದು. 100 ರೂಪಾಯಿ ಬಿಸಾಡಿ ಹೋದರೆ ನಿಮಗೆ ಬಿಸಾಡಿ ಹೋಗಿದೆ ಅಂತ ಗೊತ್ತಾದ್ರಲ್ಲೋ 100 ರೂಪಾಯಿ ನಿಮಗೆ 100 ರೂಪಾಯಿ ಬಿಸಾಡಿ ಹೋದದ್ದೇ ಗೊತ್ತಿಲ್ಲ ನಿಮಗೆ. ದುಃಖ ಆಗೋದು ಹೇಗೆ, ವಿಷಾದ ಆಗೋದು ಹೇಗೆ, ನಿಮಗೆ ಸಮಸ್ಯೆ ಅಂತ ಕಾಣುವುದು ಹೇಗೆ? ಅಂದರೆ ನೀವು ಕಳ್ಕೊಳ್ತಾ ಇರುವುದರ ಒಂದು ಇದು ಏನು ಅರಿವು ನಿಮಗೆ ಬರಬೇಕಲ್ಲ. ಭಾಷೆ ಕಳ್ಕೊಳ್ತಾ ಇದ್ದೇವೆ ನಾವು, ಅದು ಬೇಡ ಅಂತ ತೀರ್ಮಾನ ಮಾಡಲಿಕ್ಕೆ ನಾವು ಯಾರು? ಒಂದು ಭಾಷೆ ಬೇಡ ಯಾರು ಅಂತ ನಾವು ಸಮುದಾಯ ಸೃಷ್ಟಿ ಮಾಡಿದೆ ಸ್ವಾಮಿ. ಒಂದು ಭಾಷೆಯನ್ನು ಸೃಷ್ಟಿ ಮಾಡಲಾಗದ, ಒಂದು ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಸೃಷ್ಟಿ ಮಾಡದ ನಾವು ಅದು ಬೇಡ ಅಂತ ಹೇಳುವ ಯಾವ ನೈತಿಕ ಹಕ್ಕು ನಮಗುಂಟು? ಇದನ್ನು ಬೇಸಿಕ್ ಪ್ರಶ್ನೆ ಇದು. ಬೇಡ ಅದು ಬೇಡ ಹೋಗಲಿ, ಅದು ಬೇಡ ಅಂತ ಹೇಳಲಿಕ್ಕೆ ಆ ನೈತಿಕ ಹಕ್ಕೇ ನಮಗಿಲ್ಲ ಅಂತ. ಸಾಧ್ಯ ಆದರೆ ಉಳಿಸುವ ಅಥವಾ ಉಳಿಸುವವರಿಗೆ ಅದನ್ನು ಬಿಟ್ಟುಕೊಡುವ ಜವಾಬ್ದಾರಿ ಎಚ್ಚರ ಆದರೂ ನಮಗೆ ಬೇಕು ಅಂತ ನಾವು ಅದರ ಬಗ್ಗೆ ಪೂರ್ತಿಯಾಗಿ ಋಣಾತ್ಮಕವಾದ ಭಾವವನ್ನು ನಾವು ಇಟ್ಟುಕೊಳ್ಳುವಂಥದ್ದಲ್ಲ. ಅಂದರೆ ನಾನು ಹೇಳ್ತಾ ಇರೋದು ನನ್ನ ಮಾತಿನ ಏನಂದರೆ, ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಪದವನ್ನು ಬಳಸಿದ್ರು ಅವರು, ಅದು ಇಂಡಿಜಿನಸ್ ನಾಲೆಜ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದಕ್ಕೆ
ದೇಶೀಯ ಜ್ಞಾನ ಪರಂಪರೆ ಅಂತ. ಬಹಳ ಮಂದಿ ಏನು ತಿಳ್ಕೊಳ್ತಾರೆ ಅಂತಂದರೆ ಆರಾಧನೆ ಉಂಟು, ಕುಣಿತಗಳು ಉಂಟು, ಹಾಡುಗಳುಂಟು, ಮದುವೆ ಆಚರಣೆಗಳುಂಟು. ಹೌದು, ಅದೆಲ್ಲ ಉಂಟು, ಹೌದು. ಅದರ ಆಚೆ ಏನಿದೆ? ಆ ಹಾಡುಗಳ ಮೂಲಕ ಅವ್ರು ಏನು ಹೇಳ್ತಾ ಇದ್ದಾರೆ? ಮದುವೆ ಆಚರಣೆಗಳ ಮೂಲಕ ಮದುವೆನ ಹೇಗೆ, ಅದರ ಕಾನ್ಸೆಪ್ಟನ್ನು ಹೇಗೆ ಕಟ್ಟಿಕೊಡ್ತಾ ಇದ್ದಾರೆ, ಹೇಗೆ ಕಟ್ಟಿಕೊಟ್ಟಿದ್ದಾರೆ. ವರ್ಲ್ಡ್ ವ್ಯೂ ಅಂತ ಹೇಳ್ತೇವೆ, ಲೋಕದೃಷ್ಟಿ ಅಂತ ಹೇಳ್ತೇವೆ. ಅದು ಕೇವಲ ಆಚರಣೆಗಳಲ್ಲ, ಆಚರಣೆಗಳ ಆಚೆ ಒಂದು ಜ್ಞಾನ ಇದೆ ಅಂತ ಗೊತ್ತಿರಬೇಕು ನಮ್ಮ ಜನಗಳಿಗೆ. ನಾಲೆಜ್ ಸಿಸ್ಟಮ್ ಒಂದಿದೆ, ಸ್ವಾಯತ್ತವಾದ ಅಟಾನಮಸ್ ಆದ ಒಂದು ಜ್ಞಾನ ಪರಂಪರೆ. ಅವರ ಕೃಷಿಗೆ ಸಂಬಂಧಪಟ್ಟ ಒಂದು ಜ್ಞಾನ ಪರಂಪರೆ ಇದೆ. ಹುಟ್ಟಿದ ಸಾಯುವಲ್ಲಿವರೆಗೆ ಏನೇನು ಆಚರಣೆಗಳನ್ನು ಮಾಡಬೇಕು, ಯಾಕೆ ಮಾಡಬೇಕು ಅಂತ ಅವರದ್ದೇ ಆದ ಒಂದು ವಿವರಣೆ ಇದೆ. ಅದನ್ನು ಪೂರ್ತಿ ಒಪ್ಪಬಹುದು, ಬಿಡ್ಬೋದು, ನೀವು ಪ್ರಶ್ನೆ ಮಾಡ್ಬೋದು, ಅದನ್ನು ಪರಿಷ್ಕಾರ ಮಾಡ್ಬೋದು, ಬೇರೆ ವಿಷಯ. ಸಾರಸಗಟ್ಟಾಗಿ ಅದೆಲ್ಲ ಅಪ್ರಸ್ತುತವಾದದ್ದು, ಇವತ್ತಿನ ಕಾಲಕ್ಕೆ ಅದೆಲ್ಲ ಬೇಡ ಅಂತ ಹೇಳುವ ನಿರ್ಣಯ ಮಾಡಬೇಕಾದ್ರೆ ನಮಗೆ ಇನ್ನೊಂದು ಪರ್ಯಾಯವನ್ನು ಕೊಡುವುದಕ್ಕೆ ಸಾಧ್ಯ ಆಗಬೇಕು. ನಾನು ಯಾಕೆ ಮಾತನ್ನು ಹೇಳಿದೆ ಅಂತಂದರೆ, ನಮಗೆ ಪರ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇರುವುದನ್ನು ಕಳ್ಕೊಳ್ಳೋದಷ್ಟೇ ನಾವು ಮಾಡ್ತಾ ಇರುವಂಥದ್ದು. ಅದು ಭಾಷೆ ಆಗಲಿ ಯಾವುದಾಗಲಿ. ನಮ್ಮ ದೊಡ್ಡ ಅಪಾಯ ಏನಾಗಿದೆ ಅಂತಂದರೆ, ಇರುವುದನ್ನು ಬಿಡುವುದು. ಇರುವುದನ್ನು ಬಿಟ್ಟ ಕೂಡಲೇ ನಾವೊಂದು ಪ್ರಗತಿಗೆ ಅಂತ ಹೇಳ್ತೇವೆ. ನಮಗೆ ಸಾಧ್ಯ ಆದರೆ ನಾವೊಂದು ಆಲ್ಟರ್ನೇಟಿವ್ ಒಂದು ಸಿಸ್ಟಮನ್ನು ನಾವು ಕಲ್ಪಿಸಿಕೊಡೋದಕ್ಕೆ ನಮಗೆ ಸಾಧ್ಯ ಆಗಬೇಕು. ಅದು ಸಾಧ್ಯವಾಗದೆ ಹೋದರೆ ಅಳ್ತನ ಇರುವಷ್ಟರನ್ನಾದರೂ ನಾವು ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಒಂದು ಭೂತಾರನೇ ತಗೊಳ್ಳಿ, ಅಥವಾ ಅನೇಕ ಆಚರಣೆಗಳು, ನೆಲ ಸಂಬಂಧವಾದ ಆಚರಣೆಗಳು ಉಂಟು. ಇಟ್ಟುಕೊಳ್ಳಿ ನೀವು, ನೆಲ ಸಂಬಂಧವಾದ ಒಂದು ಆಚರಣೆಗಳು ಉಂಟು. ಆ ಎಲ್ಲ ಆಚರಣೆಗಳನ್ನು ನಾನು ಭಾಳ ಒಂದು ಸಿದ್ಧಾಂತಕ್ಕೆ ಒಳಪಡಿಸಿ ಹೇಳುವುದು. ನಾನು ನೋಡಿದರೆ ನೀವು ಇಡೀ ಎಲ್ಲ ಆಚರಣೆಗಳು ಕೂಡ ಎಲ್ಲಿಗೆ ಅಂತಂದರೆ, ಬಾನನ್ನು, ಇದನ್ನು ಬೇರೆ ಕಡೆಯೂ ನಾನು ಹೇಳಿದ್ದೇನೆ, ಬಾನು ಮೇಲಿನ ಒಂದು ಲೋಕ ಉಂಟು ಅಂತ ಇಟ್ಟುಕೊಂಡು ಆ ಲೋಕವನ್ನು ಕೆಳಗೆ ತಂದು ನಮ್ಮ ನೆಲದ ಕಡೆಗೆ ಬಾಗುವ ಹಾಗೆ ಮಾಡುವ, ನೆಲದ ಕಡೆಗೆ ಬಾಗುವ ಹಾಗೆ ಹೋಗುವ ಅಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗು ಅಂತ ಹೇಳೋದಲ್ಲ. ಇನ್ನು ಜಗತ್ತಲ್ಲಿ ಇರು, ನಾವು ಕರೆದಾಗ ನೀನು ಬಾ. ನಾವು ಸತ್ತವರನ್ನು ಕೂಡ ಬಿಡುವುದಿಲ್ಲ ನೋಡಿ, ಅಲ್ಲಿ ಇದ್ದಾರೆ ಅವರು, ನಾವು ಕರೆದಾಗ ಅವರು ಬರಬೇಕು, ನಾವಲ್ಲಿ ಹೋಗೋದು ಬೇರೆ, ಅದು ಪ್ರಶ್ನೆ ಬೇರೆ. ಅವರು ನಮ್ಮ ಜೊತೆಗೆ ಸಂಬಂಧ ಇರಿಸಿಕೊಳ್ಳಬೇಕು. ನೆಲಬಾನುಗಳ ಒಂದು ಸಂಬಂಧವನ್ನು ಮತ್ತು ನೆಲದ ಕಡೆಗೆ ಬಾನನ ಎಳೆದು ತರುವ ಒಂದು ಲೋಕದೃಷ್ಟಿ ನಮ್ಮ ಅನೇಕ ಆಚರಣೆಗಳಲ್ಲಿ ಸ್ಪಷ್ಟ ಕಾಣ್ತದೆ. ಇದು ಮೋಕ್ಷಕ್ಕೆ ಹೋಗುವ ಒಂದು ಪರಿಕಲ್ಪನೆಗಿಂತ ಭಿನ್ನವಾದದ್ದು. ನಾನು ಇನ್ನೊಂದು ಹೇಳ್ತೇನೆ, ಇದನ್ನೆಲ್ಲ ಒಂದಕ್ಕೊಂದು ವಿರೋಧ, ಅದಕ್ಕಿಂತ ಭಿನ್ನ ಇದಷ್ಟೇ. ನಮ್ಮದು ನೆಲಪರವಾದ ಚಿಂತನೆ ಅಂತ. ನಮ್ಮ ಹಣೆಬರ ಏನಾಗಿದೆ ಅಂತಂದರೆ, ನಾವು ಭಾಷೆಗಳನ್ನು, ಒಂದು ಭಾಷೆಯ ವಿರುದ್ಧ ಇನ್ನೊಂದು ಭಾಷೆಯನ್ನು ನಿಲ್ಲಿಸುವುದು, ಒಂದು ಜಾತಿಯ ವಿರುದ್ಧ ಇನ್ನೊಂದು ಜಾತಿಯನ್ನು ನಿಲ್ಲಿಸುವುದು, ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮವನ್ನು ನಿಲ್ಲಿಸುವುದು, ಎಲ್ಲ ವಿರುದ್ಧ. ನಾಟಕದ ವಿರುದ್ಧ ಸಿನಿಮಾದ ವಿರುದ್ಧ ಇನ್ನೊಂದು ವಿರುದ್ಧ ಅಲ್ಲ, ಒಂದಕ್ಕಿಂತ ಒಂದು ಭಿನ್ನ, ಡೆಮೋಕ್ರೆಟಿಕ್. ನೀವು ಪ್ರಜಾಸತ್ತಾತ್ಮಕವಾದ ಆಲೋಚನೆ ಉಳ್ಳವರಾಗಿದ್ದರೆ, ನೀವು ಡೆಮೋಕ್ರೆಟಿಕ್ ಆದ ರೀತಿಯಲ್ಲಿ ಯೋಚಿಸುತ್ತೀರಿ ಎಂದಾದರೆ, ನೀವು ಈ ಭಿನ್ನತೆಗಳನ್ನು ಗುರುತಿಸಿ, ಭಿನ್ನತೆಗಳನ್ನು ಗೌರವಿಸಿ, ನಿಮ್ಮ ಅನನ್ಯತೆಯನ್ನು ಉಳಿಸಿಕೊಳ್ಳಿ ನೀವು. ಅದು ಒಂದು ಪ್ರಜಾಪ್ರಭುತ್ವದ ದೊಡ್ಡ ಶಕ್ತಿ ಮತ್ತು ಅದರ ಭರವಸೆ ಅಂತ ನಾನಂತೂ ನಂಬಿದವನು. ಹಾಗಾಗಿ ನಮ್ಮ ಇಡೀ ಜ್ಞಾನ ಪರಂಪರೆ ಏನಿದೆ, ದೇಶೀಯ ಜ್ಞಾನ ಪರಂಪರೆ ಇದೆ, ಅದು ಇಷ್ಟು ಡೆಮೋಕ್ರೆಟಿಕ್ ಆಗಿದೆ ನನಗೆ ಕಾಣ್ತದೆ. ಅನೇಕ ಆಚರಣೆಗಳನ್ನು ಅಧ್ಯಯನ ಮಾಡಿದ್ದು ನಾವು ನೋಡಿದಾಗ ಅದು ಜನಪರವಾಗಿದೆ, ನೆಲಪರವಾಗಿದೆ, ಜೀವಪರವಾಗಿದೆ, ಹಂಚುಗುಣವನ್ನು ಹೊಂದಿದೆ, ಎಲ್ಲ ಹೊಂದಿದೆ. ನೀವು ಇನ್ನೊಂದು ಪಟ್ಟಿ ಮಾಡ್ಬೋದು, ಅದು ಇಂಥ ಕಾರಣಗಳಿಗಾಗಿ ಆಗುವುದಿಲ್ಲ, ಸರಿ, ಪರಿಷ್ಕರಿಸಿ. ಹಾಗಾಗಿ ಅದಕ್ಕೆ ಮೌಖಿಕ ಅಂತ ಹೇಳೋದು ನೋಡಿ, ಅದು ಸ್ಥಿರ, ಅದು ಮೌಖಿಕ, ಓರಲ್ ಟ್ರೆಡಿಷನ್. ಅದು ಚಲನಶೀಲವಾಗಿರ್ತದೆ. ಭಿನ್ನ ಭಿನ್ನ ಪಠ್ಯಗಳ ಸೃಷ್ಟಿಯಾಗ್ತದೆ, ಪಾಠಾಂತರಗಳಾಗ್ತವೆ. ನಾನು ಹೇಳ್ತಿರೋದೇನು ಅಂತಂದರೆ, ಮಕ್ಕಳಿಗೆ ಅರ್ಥ ಆಗುವ ಭಾಷೆಯಲ್ಲಾದರೆ, ನೀವು ನೋಡುವ ಈ ಆರಾಧನೆಗಳು, ಆಚರಣೆಗಳೆಲ್ಲ ಉಂಟಲ್ಲ, ಅದು ಒಂದು ಸ್ಥಿರ ಪಠ್ಯ ಅಲ್ಲ, ಒಂದೇ ರೀತಿ ಇರುವುದಿಲ್ಲ. ಅದು ಈ ವರ್ಷದ ಭೂತಕೋಲ ಒಂದು, ಬರುವ ವರ್ಷದ ಭೂತಕೋಲ ಬೇರೆಯೇ. ಅದು ಈ ವರ್ಷದ ಕಂಬಳ ಬೇರೆ, ಬರುವ ವರ್ಷದ ಕಂಬಳ ಬೇರೆ. ಈಗ ಆಡುವ ಆಟ ಬೇರೆ, ಬರುವ ವರ್ಷ ಆಡುವ ಆಟವೇ ಬೇರೆ. ಬೇರೆ ಬೇರೆ ಕಾರಣಗಳಿಗಾಗಿ ಅದು ಬೇರೆ ಬೇರೆ ಕ್ರಮಗಳಲ್ಲಿ ರೂಪುಗೊಳ್ಳುತ್ತವೆ ಅಂತ. ಅಂದರೆ ಆ ಗುಣ ಇದೆ ಅದಕ್ಕೆ, ಕಾಲಕ್ಕೆ ತಕ್ಕ ಹಾಗೆ ಒಟ್ಟು ಪರಿಕರಗಳನ್ನು ಮರುಜೋಡಿಸಿಕೊಳ್ಳುವ ಒಂದು ಶಕ್ತಿ ಮೌಖಿಕ ಪರಂಪರೆಗಿದೆ. ಅದು ದೇಶೀಯ ಭಾಷೆಗಳಿಗೂ ಕೂಡ ಇದೆ ಎನ್ನುವುದನ್ನು ಗಮನಿಸಬೇಕು ನಾವು. ಧನಂಜಯ ಹೇಳಿದರು, ನಾವು 3-4 ಭಾಷೆಗಳನ್ನು ಕಲಿತುಕೊಳ್ತೇವೆ, ನಾವು ಮಾತಾಡ್ತೇವೆ ಅಂತ. ಇದು ಶಕ್ತಿ.
ನಾವು ತುಳುವಿಂದ ಈ ಒಂದು ಅಂಶ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ, ಒಂದೇ ನಿಮಿಷ. ಇನ್ನೊಂದು ನಾನು ಸಾಹಿತ್ಯದ ಮೇಲೆ ಅದನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ. ಭಾಷೆ ಬಳಕೆ ಆಗಬೇಕು ಅಂತ ಹೇಳಿದೆ, ಸಾಹಿತ್ಯದ ರಚನೆ ಆಗಬೇಕು ಎನ್ನುವುದು ಬಹಳ ಮುಖ್ಯ. ಯಾರು ಓದ್ತಾರೆ ಅಂತಲ್ಲ, ಒಂದು ಪ್ರಶ್ನೆ ಕೇಳುವುದೇ, ಯಾಕೆ ಮರ್ರೆ ಬರೆದು ಯಾರು ಓದ್ತಾರೆ? 6,000ಕ್ಕಿಂತ ಹೆಚ್ಚು ಪುಸ್ತಕ ಪ್ರಿಂಟ್ ಆಗ್ತಿತ್ತು ಇದು ಹಿಂದೆ. ನನಗೆ ಪ್ರಶ್ನೆ ಕಾಣುವುದು, ವರ್ಷಕ್ಕೆ ಕನ್ನಡದಲ್ಲಿ 6,000ಕ್ಕಿಂತ ಹೆಚ್ಚು ಪುಸ್ತಕ ಪ್ರಕಟ ಆಗುತ್ತದೆ ಅಂತಂದರೆ ಓದಿಲಿಯೋ ಓದದೇ ಇರಲಿಯೋ ಅಷ್ಟು ಪುಸ್ತಕದಲ್ಲಿ ಕನಿಷ್ಠ ಕೆಲವು ಸಾವಿರ ಪುಸ್ತಕ ಆದರೂ ಹೋಗ್ತದಲ್ಲ ಮನೆಗಳಿಗೂ. ಎಷ್ಟು ಹೋಗ್ತಿತ್ತು ಕಾರಂತರ ಕಾಲಕ್ಕೆ? ಅವ್ರು ಹೇಳ್ತಾರೆ 10 ವರ್ಷ 40 ವರ್ಷ ಆದರೂ ನಾನು ಮೊದಲು ಮಾಡಿದ ಪುಸ್ತಕ ಹಾಗೆ ಉಳ್ಕೊಂಡಿದೆ ಅಂತ. ಕೊಂಡುಕೊಳ್ಳುವುದಿಲ್ಲ, ಕನಿಷ್ಠ ಓದುವುದಕ್ಕಿಂತ ಮುಂಚಿನ ಕೊಂಡುಕೊಳ್ಳುವ ಒಂದು ಪರಿಪಾಠ ಆದರೂ ಬಂದಿದೆ, ಅಥವಾ ಯಾರಾದರೂ ಕೊಟ್ಟರು ತೆಕ್ಕೊಳ್ಳುವುದಾದರೂ ಒಂದು ಬಂದಿದೆ. ಅದು ಇರಲಿ ಒಂದು ಮನೆಗೆ ಅಂತ ಹೇಳುವುದು ಕನಿಷ್ಠ ಅಷ್ಟು. ಹಾಗಾಗಿ ಓದು ಪ್ರಕಟಣೆ ಆಗಬೇಕು. ಹಾಗೆ ಸಂವೇದನಾಶೀಲರಾದ ಓದುಗ ವರ್ಗ, ಲೇಖಕರ ವರ್ಗ ಒಂದು ಸಿದ್ಧ ಆಗಬೇಕಾಗಿದೆ ಅರೆ ಭಾಷೆಯಲ್ಲಿ. ಓದುವುದಿಲ್ಲ ಅಂತ ನೀವು ಖಂಡಿತ ಭಾವಿಸಬೇಡಿ, ಓದುವವರಿದ್ದಾರೆ. ಆಮೇಲೆ ಅರೆ ಭಾಷೆಯಲ್ಲಿ ಯಾವ ನಾಟಕ, ಸಿನಿಮಾ, ಸಣ್ಣ ಕಥೆ, ಕಾದಂಬರಿ, ಯಾವ ಪ್ರಕಾರ, ಯಕ್ಷಗಾನ ಯಾವುದು ಆಗಬಹುದು ಮಾಡಿ. ಯಾಕೆಂದರೆ ಹಾಗೆ ಮಾಡುವುದರಿಂದಲೇ ಆ ಭಾಷೆಯ ಶಕ್ತಿ ಏನು, ಸ್ಟ್ರೆಂಗ್ತ್ ಏನು ಅಂತ ಗೊತ್ತಾಗೋದು. ಕೊನೆಗೆ ಹೇಳ್ಬೋದು, ಇಲ್ಲ ಈ ಭಾಷೆಯಿಂದ ಇದು ಆಗ್ತಾ ಇಲ್ಲ. ಮಾಡುವ ಮೊದಲೇ ಇಲ್ಲ ಅರೆ ಭಾಷೆಯಲ್ಲಿ ಯಕ್ಷಗಾನ ಮಾಡಿದರೆ ಸರಿಯಾಗಲಿಕ್ಕಿಲ್ಲ, ಮಾಡಲೇ ಇಲ್ಲ. ಅರೆ ಭಾಷೆಯಲ್ಲಿ ರೂಪಕ ಮಾಡಿದರೆ ಮಾಡಿದ್ದೆಷ್ಟು ತೋರಿಸಿ. ತುಳುವಲ್ಲಿ 100ಕ್ಕಿಂತ ಹೆಚ್ಚು ಕಾದಂಬರಿಗಳು, 400ಕ್ಕಿಂತ ಹೆಚ್ಚು ಕವನ ಸಂಕಲನಗಳು, ಸುಮಾರು 400ಕ್ಕಿಂತ ಅಥವಾ 500ಕ್ಕಿಂತ ಕಥಾ ನಾಟಕ 1000ಗಳ ಮೇಲೆ ಬಂದಿದೆ. ಲೆಕ್ಕ ಹಾಕಿ ನೀವು. ಇದು ಇಡೀ ಕಳೆದ 50 ವರ್ಷಗಳಲ್ಲಿ ತುಳುವಿನಲ್ಲಿ ಆಗಿರುವ ಕೆಲಸ, ನಮ್ಮ ನೆರೆಯಲ್ಲಾಗಿರುವ ಕೆಲಸ. ಅದೊಂದು ಮಾದರಿ ಅಂತ ಹೇಳ್ತಾ ಇರೋದು ನಾನು. ನಾವು ಬಹಳ ಏನು ಎತ್ತರದಲ್ಲಿದ್ದೇವೆ ಅಂತ ನಿಮ್ಮ ಒಟ್ಟೊಟ್ಟಿಗೆ ನಾವು ಇರುವುದು. ಆದರೆ ತುಳು ಅಂತ ಸ್ವಾಭಿಮಾನ ಮಾಡೋಕ್ಕೆ ಯಾಕೆ ಸಾಧ್ಯ, ತಲೆ ಎತ್ತಲಿಕ್ಕೆ ಆಯಿತು ಅಂತಂದರೆ, ಒಂದು ಲೇಖಕ ವರ್ಗ, ಬೇರೆ ಬೇರೆ ರೀತಿಯ ಬರಹಗಾರರು ಬರೆದದ್ದು ಓದದಿರಲಿ ಬರೆಯುವ ಈ ಥರದ ಕೆಲಸಗಳಾಗಬೇಕು. ಮತ್ತು ಜಾಗೃತಿಗೊಳಿಸುವ ಕೆಲಸ. ನಾವು ತುಳುವಿನಿಂದ ನಮ್ಮನ್ನು ಕೇಳಿದ್ದಾರೆ, ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು. ನಾವೊಂದು ತುಳುವಿನ 8 ಕೃತಿಗಳನ್ನು ಸುರೇಂದ್ರ ರಾವ್, KE ರಾಧಾಕೃಷ್ಣ ಅವರ ಬಹಳ ಆಪ್ತ ಸ್ನೇಹಿತರು ಅವರು, ತಾವು ಹಿಸ್ಟ್ರಿ ಪ್ರೊಫೆಸರ್ ಅವರು. ಅವರ ಇಂಗ್ಲೀಷಿನ ಕಾಂಪಿಟೆನ್ಸಿ ಉಂಟಲ್ಲ, ಅದನ್ನು ಇಲ್ಲಿ ಹೇಳುವುದು ಕಷ್ಟ. ಅವರ ಜೊತೆ ಅವರು ಸೇರಿಕೊಂಡು ತುಳುವಿನಿಂದ ಸುಮಾರು 2,000 ಪುಟಗಳಷ್ಟು 8 ಸಂಪುಟಗಳನ್ನು, ಅಂದರೆ ತುಳುವಿನ ಆರಂಭದ ಜನಪದ ಹಾಡುಗಳನ್ನು, ಶ್ರಮಗೀತೆಗಳು ಮತ್ತು ಕೆಲಸದ ಹಾಡುಗಳನ್ನು, ಅದು ಓದು. ಆಮೇಲೆ ಆಧುನಿಕ ಕವನಗಳನ್ನು, ಆಧುನಿಕ ಕಥೆಗಳನ್ನು, ಜನಪದ ಕಥೆಗಳನ್ನು, ತುಳುವಿನ ಕ್ಲಾಸಿಕ್ ಎನ್ನಬಹುದಾದ ಒಂದು ಕಾದಂಬರಿಯನ್ನು, ತುಳುವಿನ ಬಹಳ ಆರಂಭದ ಒಂದು ಫಿಕ್ಷನ್, ಒಂದು ರಮ್ಯ ಕಥನ, ಮಿತ್ತನಾರಾಯಣ ಕಥೆಯನ್ನು ನಾವು ಒಂದು 8 ಸಂಪುಟಗಳನ್ನು ಸುಮಾರು 2,000 ಪುಟಗಳಷ್ಟು ಇಂಗ್ಲೀಷಿಗೆ ತಂದೆವು. ನೀವು ನನ್ನನ್ನು ಎಷ್ಟು ಜನ ಓದಿದ್ರು ನನಗೆ ಅದು ಪ್ರಸ್ತುತ ಅಲ್ಲ. ನಾವು ಮಾಡುವ ಕೆಲಸ ನಾವು ಮಾಡಿದ್ದೇವೆ. ಯಾರಾದರೂ ಕೇಳಿದರೆ ಇದನ್ನು ಕೊಡ್ಬೋದು, ನೀವು ಬೇಕಾದರೆ. ತುಳುವಿನಲ್ಲಿ ಏನು ಉಂಟು ಅಂತ ಕೇಳಿದರೆ ನೋಡಿ ಇಂಥದ್ದನ್ನು ಕೊಡಿ. ಅರೆ ಭಾಷೆಯಲ್ಲಿ ಏನು ಉಂಟು ಅಂತ ಕೇಳಿದರೆ ನೋಡಿ ಇಂಥದ್ದು ಉಂಟು ಅಂತ. ಕನ್ನಡದಲ್ಲಿ ಅಂದರೆ ನಾನು ಹೇಳಬೇಕಾದ ಮಾತೇನು ಅಂದರೆ, ಅರೆ ಭಾಷೆಯಿಂದ ಅನುವಾದ ಮತ್ತು ಅರೆ ಭಾಷೆಗೆ ಅನುವಾದ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಅದು ಒಂದೇ ಮಾಡಿಸಬೇಕು ಅನುವಾದದ. ಅದು ಆ ಮೂಲಕ ಅರೆ ಭಾಷೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಓದುವ ಪ್ರಶ್ನೆ ನೀಗ ಬಿಡಿ, ಅದನ್ನು ಬಿಡಿ. ಹೀಗೆ ನೀವು ಅನುವಾದ, ನಮ್ಮನ್ನು ಕೆಲವರು ಕೇಳ್ತಾರೆ, ನೀವು ಇಂಗ್ಲೀಷ್ಗೆ ಯಾಕೆ ಮಾಡಿದ್ದು, ನೀವು ಅದನ್ನು ಮಲಯಾಳಕ್ಕೆ ಮಾಡ್ಬೋದಿತ್ತಲ್ಲ, ತಮಿಳಿಗೆ ಮಾಡಬೇಕಿತ್ತಲ್ಲ, ಭಾರತದ ಭಾಷೆಗಳಿಗೆ ಮಾಡಬೇಕಿತ್ತು. ನಮಗೆ ಬರುವುದಿಲ್ಲ ಅಷ್ಟೇ, ನಾವೆಂತ ಮಾಡೋದು, ನಮಗೆ ಬರುವುದಿಲ್ಲ. ಮಾಡಿದರೆ ಒಳ್ಳೆಯದಿತ್ತು, ಅದು ಆಪಾದನೆ ಬೇರೆ. ಮಾಡಿದ್ದಕ್ಕೆ ಮೆಚ್ಚುಗೆ ಅಲ್ಲ, ಮಾಡಿದ್ದಕ್ಕೆ ಆಪಾದನೆ. ನೀವು ಹೋಗಿ ಇಂಗ್ಲೀಷಲ್ಲಿ ಎಂಥದ್ದು ಮಾಡೋದು,
ಎಲ್ಲ ಗ್ರಾಚಾರ ಆಯ್ತಲ್ಲ. ನಾವೊಂದು ಟಾರ್ಗೆಟ್ ಗ್ರೂಪನ್ನು ದೊಡ್ಡದು ಮಾಡುವ ಅಂತ ಇಂಗ್ಲೀಷಲ್ಲಿ ಕೊಟ್ಟರೆ ಇಂಗ್ಲೀಷ್ ಬರೋ ತಮಿಳನ್ನು ಓದ್ಬೋದು, ಇಂಗ್ಲೀಷ್ ಬರೋ ಮಲಯಾಳಿ ಓದ್ಬೋದು, ಒಬ್ಬ ತೆಲುಗನ್ನು ಓದ್ಬೋದು, ಇನ್ನೊಬ್ಬ ಜಗತ್ತಿನ ಯಾರು ಬೇಕಾದರೂ ಓದ್ಬೋದು. ಒಂದು ಕಾಮನ್ ಲ್ಯಾಂಗ್ವೇಜ್ ಅಂತ ಇದ್ದದ್ದರಿಂದ ಅಂತ. ನಮಗೆ ಬಹಳ ದೊಡ್ಡ ಇಂಗ್ಲೀಷ್ ಬರ್ತದೆ ಅಂತಲ್ಲ, ಸದ್ಯಕ್ಕೆ ಬರುವ ಇಂಗ್ಲೀಷಾದರೂ ಹೇಳುವ ಅಂತ ಹೇಳುವ ಪ್ರಯತ್ನ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನೀವು ಏನಾದರೂ ಮಾಡಿ ನೀವು ಅದನ್ನು ಅದರ ಧನಾತ್ಮಕ ನೆಲೆಯಿಂದ ನೋಡುವುದಕ್ಕೆ ಹೆಚ್ಚಾಗಿ ಒಂದು ಋಣಾತ್ಮಕ ನೆಲೆಯಿಂದ ನೋಡುವ ಒಂದು ಮನೋಭಾವವನ್ನು ನಾವು ತುಳುವಿನವರು ಅಥವಾ ಅರೆಭಾಷೆಯವರು ಯಾಕೆ ಬಿಡಬೇಕಂದ್ರೆ, ನಾವು ಇನ್ನು ಹೋಗಬೇಕಾದ ದಾರಿ ಬಹಳ ದೂರ ಉಂಟು. ಇಂಗ್ಲೀಷಿನವರು ಈ ಅಸಡ್ಡೆಯನ್ನು ತೋರಿಸ್ಬೋದು, ನಾವು ಹಾಗೆ ಮಾಡುವ ಹಾಗಿಲ್ವೇ ಇಲ್ಲ. ಯಾಕೆಂದರೆ ನಾವು ಓದುಗ ವರ್ಗವನ್ನು ವಿಸ್ತರಿಸಿಕೊಳ್ಳುವ ದೊಡ್ಡ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಕೆ ರಾಧಾಕೃಷ್ಣ ಅವರು ಮಾಡುವ ತುಳುವಿನ ಕೆಲಸಗಳನ್ನು ಇಂಗ್ಲೀಷಿನಲ್ಲಿ ಮಾಡ್ತಾರೆ, ಅನುವಾದಗಳನ್ನು ಮಾಡ್ತಾರೆ, ಕನ್ನಡದ ಕೆಲಸಗಳನ್ನು ತುಳುವಿಗೆ ಇಂಗ್ಲೀಷಿಗೆ ಕನ್ನಡಕ್ಕೆ ತರ್ತಾರೆ. ಅಂದರೆ ನಮ್ಮ ಗ್ರಹಿಕೆ ಹೇಗೆ ಅಂದರೆ, ನೀವು ಅರೆಭಾಷೆಯ ಒಂದು ಕೃತಿಯನ್ನು ಕನ್ನಡಕ್ಕೋ ಇಂಗ್ಲೀಷಿಗೋ ಕೊಟ್ಟರೆ ನಿಮ್ಮ ಓದುಗ ವರ್ಗ ಅವರು ನೀವು ಅವರಿಗೆ ಓದುವುದಕ್ಕೆ ಮಾಡೋದಲ್ವ. ನೀವು ಓದುವುದು ಅರೆಭಾಷೆ ಬರುವವರಿಗೆ ಅಲ್ಲ ಸ್ವಾಮಿ, ಅರೆಭಾಷೆ ಬಾರದವರಿಗೆ ಅರೆಭಾಷೆ ಕೃತಿಯೊಂದನ್ನು ಇನ್ನೊಂದು ಭಾಷೆ ಮೂಲಕ ದಾಟಿಸುವ ಕೆಲಸ. ಹಾಗಾಗಿ ನೀವು ಅವರಿಗೆ ತಲುಪುವ ಹಾಗೆ ಅವರು ಬೇಕಾದರೆ ಅವರು ಓದುವುದುಂಟಲ್ಲ ನಿಮ್ಮ ಪಠ್ಯವನ್ನೇ, ಅರೆಭಾಷೆಯ ಪಠ್ಯವನ್ನೇ ಇಂಗ್ಲೀಷಲ್ಲಿ ಓದ್ತಾರಷ್ಟೇ. ಇನ್ನೂ ಹೆಚ್ಚು ಆಸಕ್ತಿ ಬಂದರೆ ಅರೆಭಾಷೆಯನ್ನು ಕಲಿತು ಬೇಕಾದ್ರೆ ಅವರು ಓದ್ಬೋದು. ನಮ್ಮ ತುಳುವಿನ ಅನೇಕ ಕೃತಿಗಳನ್ನು ಮಲಯಾಳಕ್ಕೆ ಎಲ್ಲ ಅನುವಾದ ಆಯಿತು. ಎಲ್ಲಿಂದ? ನಾವು ಇಂಗ್ಲೀಷಿಗೆ ಕೊಟ್ಟದ್ದು, ಅದು ಇಂಗ್ಲೀಷಿನ ಮಲಯಾಳಕ್ಕೆ ಹೋಗಿದೆ. ಈಗ ಇಂಗ್ಲೀಷಿನ ಮಲಯಾಳಕ್ಕೆ ಮಿತ್ತಬೈಲಿ ಯಮುನಕ ಮಲಯಾಳದಲ್ಲಿ ಬಂತು, ಶ್ರಮಗೀತೆಗಳು ಮಲಯಾಳಕ್ಕೆ ಬಂತು, ಆಮೇಲೆ ಸುಮಾರು ಕಾವ್ಯಗಳು ಎಲ್ಲ ಇಂಗ್ಲೀಷಿನ ಮಲಯಾಳಕ್ಕೆ ಬಂತು. ಅಂದರೆ ಹೀಗೆ ಅರೆಭಾಷೆ ತಲೆ ಎತ್ತಿ ನಿಂತು ಕನಿಷ್ಠ ಕರ್ನಾಟಕದಲ್ಲಿ ಒಂದು ಮುಖ್ಯ ಮಾತನಾಡುವ ಭಾಷೆ, ಬರೆಯುವ ಭಾಷೆ, ಓದುವ ಭಾಷೆ, ಸಾಹಿತ್ಯ ಸೃಷ್ಟಿಯಾಗುವ ಭಾಷೆ ಅಂತ ತೋರಿಸಿಕೊಡುವ ಕೆಲಸ ಮಾಡುವ ಜವಾಬ್ದಾರಿ ಎಲ್ಲರಿಗೂ ಇದೆ ಅಂತ ಹೇಳ್ತಾ, ಇದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಅಕಾಡೆಮಿ ಒಂದು ಸಾಂಕೇತಿಕ ಸಂಸ್ಥೆ ಅಷ್ಟೇ, ಅದು ಕೆಲಸ ಮಾಡ್ತದೆ ಮತ್ತು ಕೆಲಸವನ್ನು ಮಾಡಿಸಬೇಕಾಗ್ತದೆ. ಹಾಗೆ ಹುಡುಕಿ ಆಗುವ ಕೆಲಸ ಬಹುಶಃ ಇಂಥ ಗೋಷ್ಠಿಗಳಿಂದ ಹೆಚ್ಚಾಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಷ್ಟು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.